सच्चास्त्रोदितवर्त्मनापरमिदं ध्यायन्मदङ्काङ्किताः मन्मन्त्रं जपशास्त्रसम्पदमतो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करचयैः तं वाजिवक्त्रं भजे सिञ्जन्नूपुरशकमलां मन्दस्मितोद्यन्मुखीं कञ्जाक्षीं कुच भारभेरुविलसन् मद्यं लसत्कङ्कणाम् शम्भुवाद्यैः परिसेवितां सुवसनां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीं यस्य त्रीण्युदितानि वेदवचने रूपाण्यदिव्यानलम् भट्टदर्शनमित्तमेव निहितं देवस्य भर्गो महत् वायो रामवचो नयं प्रथमकं पृक्षो द्वितीयं वपुः मध्वो यत्तु तृतीयमेतदमुना ग्रन्थकृतः केशवे भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसे च नमोऽस्तु तात्विका देवाः विष्णुभक्तिपरायणाः धर्म मार्गे प्रेरयन्तो भवन्तः सर्व एव हि नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्री सत्यव्रत राघवेन्द्र मुनिपान् तद्बोध सद्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे रङ्गोत्तुङ्गतरङ्गमङ्गलकर श्रीतुङ्गभद्रातट प्रत्यस्तद्विजपुङ्गवालय तन्मन्त्रालयाख्ये पुरे नव्येन्द्रो फलनीलभव्य करसद्बृन्दावनान्तर्गतः श्रीमत्सद्गुरुराघवेन्द्र यतिराट् कुर्यात् ध्रुवं मङ्गलम् विद्यापीठ विदातारं विद्यावारिधि चन्दिरं विद्यार्थिवत्सलं वन्दे महाव्याघ्रगुरुं भजे स्वस्ति अस्तु सताम् अखिल सन्मङ्गलानि भवन्तु श्लोकैकश्रवणपठनमात्रेण कथाम् वक्तुश्च श्रोतॄणां निखिल कलिकृतकल्मषापनुदनपटुधरे धर्मार्थ पुरुषार्थ साधनीभूते तृतीय स्कंदे किंचित पूर्वकथानुवादे सति यथामति कथानुवादः हरिः ओम हरिः ओम हरिः ओम जन्माद्यस्य सहितोऽन्वयात् इतरतश्च अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्म रुद्र प्रभृति सुर नर द्वेषत्रात्मकस्य
ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ವ್ಯಯೇಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಭಗವಾನ್ ಅನೇಕ ಆಸೇದಂ ಅಗ್ರ ಆತ್ಮಾತ್ಮಾನಂ ವಿಭುಃ ಆತ್ಮೇಚ್ಛಾನುಗತೋ ಹ್ಯಾತ್ಮನ್ ನಾನಾ ಶಕ್ತ್ಯುಪಲಕ್ಷಿತಃ. ಅಂತಹ ಸ್ಕಂದ ಆದರೂ ಕೂಡ ಹರಿವಾಯುಗಳ ಪರಮಾನುಗ್ರಹದಿಂದ ನಮಗೆ ಎಷ್ಟು ಸಾಧ್ಯವುಂಟೋ ಅಷ್ಟನ್ನ ಹೇಳುವ ಹಾಗೂ ಕೇಳುವ ಪ್ರಯತ್ನವನ್ನು ಆ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೇವೆ. ಅವರೇ ಶಕ್ತಿ ಕೊಡಬೇಕು, ಕೊಟ್ಟು ಹೇಳಿಸ್ಬೇಕು, ನಿಮ್ಮಲ್ಲಿ ಕೇಳಿಸ್ಬೇಕು. ಹಾಗಾಗಿ ಭಗವಂತನ ಅಧೀನಕ್ಕೆ ನಾವು ಬಿಟ್ಟು ನಾವು ಅಸ್ವತಂತ್ರರು ಎಂಬ ಮನೋಭಾವನೆಯಿಂದ ಸೃಷ್ಟಿಯ ವಿಚಾರವನ್ನು ತಿಳಿದುಕೊಂಡಾಗ ನಿನ್ನೆ ಹೇಳಿದಂತೆ ಯಾವುದದು ಅಂತ ಹೇಳಿದಾಗ ಸೃಷ್ಟಿ ಮಹತ್ತತ್ವಾದ್ ವಿಕುರ್ವಾಣಾದ್ ಅಹಂಕಾರತ್ವ ವಿಜಾಯತ. ಮಹತ್ತತ್ವ ಪರಿಣಾಮ ಹೊಂದಿದ್ದರಿಂದ ಅಂದರೆ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಮಹತ್ತತ್ವ, ಆ ಮಹತ್ತತ್ವವೇ ಪರಿಣಾಮ ಹೊಂದಿದಾಗ ಅದರಿಂದ ಅಹಂಕಾರ ತತ್ವ ಉಂಟಾಯಿತು. ಆ ಅಹಂಕಾರ ತತ್ವದಲ್ಲಿ 3 ವಿಧ: ವೈಕಾರಿಕ, ತೈಜಸ, ತಾಮಸ ಎಂಬುದಾಗಿ. ವೈಕಾರಿಕ ಅಹಂಕಾರ ಪರಿಣಾಮ ಹೊಂದಿದಾಗ ಅದರಿಂದ ಮನಸ್ಸು ಉಂಟಾಗುತ್ತೆ. ಹಾಗೆ ವೈಕಾರಿಕವೆನಿಸಿರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ವೈಕಾರಿಕ ಅಹಂಕಾರದಿಂದ ಹುಟ್ಟಿದರು. ಮತ್ತೆ ಇಂದ್ರಿಯಗಳೆಲ್ಲ ಅಂದ್ರೆ ಆ ಇಂದ್ರಿಯಾಭಿಮಾನಿ ದೇವತೆಗಳೇನೋ ವೈಕಾರಿಕ ಅಹಂಕಾರದಿಂದ ಹುಟ್ಟಿದರು. ಆದರೆ ಆ ಇಂದ್ರಿಯಗಳು ಬೇಕಲ್ಲ, ಆ ಇಂದ್ರಿಯಗಳು ತೈಜಸ ಅಹಂಕಾರದಿಂದ ಹುಟ್ಟಿದೆ. ಆ ಇಂದ್ರಿಯಗಳು ಕೂಡ 2 ವಿಧ: ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಂಬುದಾಗಿ. ಅದನ್ನೇ ಸೂಕ್ಷ್ಮ ಇಂದ್ರಿಯ, ಸ್ಥೂಲ ಇಂದ್ರಿಯ ಎಂಬುದಾಗಿ ಅದನ್ನು ಕರೆಯುತ್ತಾರೆ. ಇದಾದ ನಂತರ ಮುಂದೆ ತಾಮಸ ಅಹಂಕಾರ ಎಂಬತಕ್ಕಂಥ 3ನೇ ವಿಭಾಗ. ಅದರಿಂದ ಶಬ್ದ ತನ್ಮಾತ್ರೆಗೆ ಕಾರಣವಾಯಿತು. ಮೊದಲಿಗೆ ಪಂಚಭೂತಗಳು ಪಂಚತನ್ಮಾತ್ರಗಳು ಹುಟ್ಟಿತು ಅಂತನ್ನುವಂಥದ್ದು ಅದು ಕೊನೆಯ ವಿಷಯ. ಆದರೆ ಹೇಗುಟ್ಟಿತು? ಪಂಚಭೂತಗಳು ಪಂಚತನ್ಮಾತ್ರಗಳು ಹುಟ್ಟಿತು ಅಂತ ಹೇಳೋದು ಸುಲಭ. ಹೇಗುಟ್ಟಿತು ಅಂತ ಅನ್ನೋದನ್ನು ವಿವರಣೆ ಕೊಟ್ಟರು. ಹೇಗೆ ಅಂತ ಕೇಳಿದಾಗ ಆ ಶಬ್ದ ತನ್ಮಾತ್ರೆ ಹುಟ್ಟಿತು. ಮೊದಲಿಗೆ ಶಬ್ದ ತನ್ಮಾತ್ರೆ ಹುಟ್ಟಿತು. ಆ ತನ್ಮಾತ್ರೆಯಿಂದ ಆಕಾಶ ಉಂಟಾಯಿತು. ಶಬ್ದ ತನ್ಮಾತ್ರೆಯಿಂದ ಆಕಾಶ ಉಂಟಾಯಿತು. ಆ ಆಕಾಶ ಏನಾಯಿತು ಅಂತಂದ್ರೆ ಶಬ್ದ ತನ್ಮಾತ್ರೆಯಿಂದ ಸಹಿತವಾಗಿರತಕ್ಕಂತಹ ಆಕಾಶ ಸ್ಪರ್ಶ ತನ್ಮಾತ್ರೆಯನ್ನು ಹುಟ್ಟಿಸಿತು. ಆ ಸ್ಪರ್ಶ ತನ್ಮಾತ್ರೆ ತಾನೊಬ್ಬನೇ ಅಲ್ಲ, ಶಬ್ದ ತನ್ಮಾತ್ರೆಯಿಂದ ಸಹಿತವಾದ ಆಕಾಶದ ಜೊತೆಗೆ ಸೇರಿಕೊಂಡು ಈ ಸ್ಪರ್ಶ ತನ್ಮಾತ್ರೆ ವಾಯುವನ್ನು ಹುಟ್ಟಿಸಿತು. ಆ ವಾಯು ಏನು ಮಾಡುತ್ತೆ ಅಂತಂದ್ರೆ ತನ್ನ ಜೊತೆಗಿರತಕ್ಕಂತಹ ಶಬ್ದ ತನ್ಮಾತ್ರೆಯಿಂದ ಸಹಿತವಾದ ಆಕಾಶ ಹಾಗೂ ಸ್ಪರ್ಶ ತನ್ಮಾತ್ರೆಯಿಂದ ಸಹಿತವಾಗಿ ವಾಯು ತೇಜಸ್ಸನ್ನು ಹುಟ್ಟಿಸಿತು, ಅಗ್ನಿಯನ್ನ. ಹಾಗೆ ಅಗ್ನಿ ರೂಪ, ಅದಾದ ಮೇಲೆ ರಸ, ರಸ ಆದಮೇಲೆ ಮತ್ತೆ ಜಲ, ಜಲ ಆದ ಮೇಲೆ ಗಂಧ, ಗಂಧ ಆದಮೇಲೆ ಪೃಥ್ವಿ. ಹೀಗೆ ಪಂಚಭೂತಗಳೆಲ್ಲವೂ ಕೂಡ ತನ್ಮಾತ್ರೆಗಳಿಂದ ಸಹಿತವಾಗಿ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಸೃಷ್ಟಿ ಆಯಿತು. ನೋಡಿದ್ರೆ ಇವೆಲ್ಲ ಶಬ್ದ ತನ್ಮಾತ್ರೆಗಳು, ಪಂಚಭೂತಗಳು, ಪಂಚತನ್ಮಾತ್ರೆಗಳು ಇವೆಲ್ಲ. ಅದನ್ನೆಲ್ಲ ಕೂಡಿಸಿದ್ರೆ ಅದಕ್ಕೆ ಏನು ಹೆಸರು? ಅಹಂಕಾರ ತತ್ವ ಅಂತ. ಅದರಲ್ಲಿಯೂ ಕೂಡ ತಾಮಸ ಅಹಂಕಾರ ಅಂತ ಹೀಗೆಲ್ಲ ವಿಭಾಗಗಳನ್ನು ಮಾಡ್ತಾರೆ. ಆಮೇಲೆ ಸ್ಪರ್ಶ ತನ್ಮಾತ್ರೆಯಾಗಿ ಪರಿಣಮಿಸಿ ಆ ಮೂಲಕ ವಾಯುವಾದಿಗಳೆಲ್ಲ ಹುಟ್ಟಿದ್ರು ಅಂತ. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಏನು ಅಂತಂದ್ರೆ, ತಾಮಸೋ ಭೂತ ಸೂಕ್ಷ್ಮಾದಿಹಿ ಯಥಖಂ ಲಿಂಗಮಾತ್ಮನಃ ಅಂತ. ಇಲ್ಲಿ ಕಾಲ, ಮಾಯಾ, ಅಂಶ ಅಂತ 3 ಶಬ್ದವನ್ನು ಆಡಿದ್ದಾರೆ. ಶ್ರೀಮದ್ ಆಚಾರ್ಯರು ಇದರ ವಿವರಣೆಯನ್ನು ಕೊಡ್ತಾರೆ. ಕಾಲ ಅಂದ್ರೇನು, ಮಾಯಾ ಅಂದ್ರೇನು, ಮತ್ತೆ ಅಂಶ ಅಂದ್ರೆ ಏನು ಅಂದ್ರೆ, ಕಾಲ ಅಂತಂದ್ರೆ ಸೃಷ್ಟಿಗೆ ಕಾರಣವಾದ ಭಗವಂತನೇ ಕಾಲ ಶಬ್ದ ವಾಚ್ಯ. ಮಾಯಾ ಅಂದ್ರೆ ಅದಕ್ಕೆ ಹೇಳಿದ್ರು ಚೇತನ ಪ್ರಕೃತಿ ಇದೆಲ್ಲ, ಲಕ್ಷ್ಮೀದೇವಿ ಚೇತನ ಪ್ರಕೃತಿ, ಅದಕ್ಕೇನೆ ಮಾಯಾ ಅಂತ ಕರೆದ್ರು. ಅಂಶ ಅನ್ನುವ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಂತ. ಇವರು ಯೋಗತಃ ಪರಸ್ಪರ ಸಂಯೋಗದಿಂದ, ಒಬ್ಬರಿಗೊಬ್ಬರ ಸಂಯೋಗದಿಂದ ಆಕಾಶ, ಸ್ಪರ್ಶ ಮೊದಲಾಗಿರತಕ್ಕಂಥ ತನ್ಮಾತ್ರೆಗಳು ಹುಟ್ಟಿದವು ಅಂತ ನಿರ್ಣಯ ಕೊಡ್ತಾರೆ. ಇದಾದ ಮೇಲೆ ಮುಂದೆ
ಬಹಳ ವಿಷಯಗಳಿದೆ. ಆದ್ದರಿಂದ ಸ್ವಲ್ಪ ವೇಗದಿಂದ ಓಡೋದಾದರೆ ಆಮೇಲೆ ವಾಯು ಹುಟ್ಟಿತು, ವಾಯುವಿಂದ ಇದು ಪೃಥ್ವಿ ತನಕ ಬಂತು. ಅಲ್ಲಿ ಈ ಶಬ್ದ ಮೊದಲಾಗಿರತಕ್ಕಂತಹ ಒಂದೊಂದು ಗುಣವು ಕ್ರಮವಾಗಿ ಆಕಾಶಾದಿ ಪಂಚಭೂತಗಳಲ್ಲಿ ಈ ತನ್ಮಾತ್ರೆಗಳು ಇರುತ್ತವೆ ಅಂತ. ಆಕಾಶದಲ್ಲಿ ಶಬ್ದ ಒಂದೇ ಇದ್ರೂ ಕೂಡ ವಾಯುವಿನಲ್ಲಿ ಆಕಾಶದಲ್ಲಿ ಶಬ್ದ ಒಂದೇ ಇರೋದು, ಆದರೆ ವಾಯುವಿನಲ್ಲಿ ಶಬ್ದ ಸ್ಪರ್ಶ ಎರಡೂ ಇರುತ್ತೆ. ಹಾಗೇನೆ ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶ ರೂಪ ಮೂರೂ ಇರುತ್ತೆ. ಹಾಗೆ ರಸದಲ್ಲಿ ನೋಡಿದಾಗ ಶಬ್ದ ಸ್ಪರ್ಶ ರೂಪ ರಸ ಇಷ್ಟು ಇರುತ್ತೆ. ಪೃಥ್ವಿಯಲ್ಲಿ ಎಲ್ಲವೂ ಇರುತ್ತೆ ತನ್ಮಾತ್ರೆಗಳು ಅಂತ. ಹೀಗೆ ಒಂದಕ್ಕೊಂದು ಯಾವುದರಿಂದ ಹುಟ್ಟಿತೋ ಆ ಹುಟ್ಟಿರತಕ್ಕಂತಹವುಗಳು ಏನು ಮಾಡ್ತಾವೆ ಅಂತ ಕೇಳಿದ್ರೆ ಉಳಿದವುಗಳನ್ನು ಜೊತೆಗಿಟ್ಟುಕೊಂಡೇ ಹುಡ್ತಾವೆ ಅಂತ ಚಿಂತನೆ ಮಾಡಬೇಕು ಅಂತ. ಮಹತ್ತತ್ವದಿಂದ ಆರಂಭಿಸಿಕೊಂಡು ಎಲ್ಲ ತತ್ವಗಳಿಗೂ ಅವುಗಳದ್ದೇ ಆಗಿರತಕ್ಕಂಥ ಸೂಕ್ಷ್ಮ ರೂಪಗಳು ಅಂತಿರ್ತಾವೆ. ಮಹತ್ತತ್ವದಿಂದ ಹಿಡ್ಕೊಂಡು ಎಷ್ಟು ಸೃಷ್ಟಿ ಆಯಿತೋ ಅವೆಲ್ಲ ಸೂಕ್ಷ್ಮ ರೂಪದಿರುತ್ತೆ. ಆ ಸೂಕ್ಷ್ಮ ರೂಪಗಳು ಅನಾದಿನಿತ್ಯ, ಇವೆಲ್ಲ ಅನಿತ್ಯ ಇತ್ಯಾದಿಗಳು. ಅವುಗಳಿಗೆಲ್ಲ ಹೆಸರೇನು ಅಂದರೆ ಆ ಅನಾದಿನಿತ್ಯವಾಗಿರತಕ್ಕಂಥ ಸೂಕ್ಷ್ಮ ರೂಪಕ್ಕೆ ಹೆಸರೇನು ಅಂತ ಕೇಳಿದಾಗ ಅದಕ್ಕೆ ಕರೆದ್ರು ಪ್ರಕೃತಿ ಇತ್ಯೇವ ಉತ್ತರಂ, ಪ್ರಕೃತಿ ಅಂತ ಅದನ್ನು ಕರೀತಾರೆ ಅಂತ. ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಪಂಚಭೂತಗಳು ಅಂತ. ಹೀಗೆ ಒಂದು ತತ್ವದಿಂದ ಮತ್ತೊಂದು ತತ್ವಗಳು ಹೊಸದಾಗಿ ಹುಟ್ಟುವುದಿಲ್ಲ, ಅವುಗಳು ಇದರ ಜೊತೆಗೆ ಕಾಣಿಸಿಕೊಳ್ತವೆ ಅಂತ ಅಭಿಪ್ರಾಯವನ್ನು ಮಾಡಬೇಕು. ಕೇವಲ ಉಪಚಯ ಹೊಂದುತ್ತೆ ಅಂತ ಅನ್ಬೇಕು, ಉಪಚಯ ಹೊಂದುತ್ತೆ ಅಷ್ಟೇ. ಆದ್ದರಿಂದ ಹಿಂದಿನ ತತ್ವಭಾಗಗಳೆಲ್ಲ ಮುಂದಿನ ತತ್ವಭಾಗಗಳಿಗೆ ಬಂದು ಸೇರಿದಾಗ, ಅಂದರೆ ಸೂಕ್ಷ್ಮ ರೂಪಗಳೇ ಅವುಗಳ ಜೊತೆಗೆ ಸೇರಿದಾಗ ಅದು ಸ್ಥೂಲ ರೂಪವಾಗಿ ಕಾಣಿಸಿಕೊಳ್ತದೆ. ಅದು ಹುಟ್ಟುವುದಿಲ್ಲ, ಸ್ಥೂಲ ರೂಪವಾಗಿ ಕಾಣಿಸಿಕೊಳ್ತದೆ ಅಂತ. ಹೀಗೆ ನಾವು ನೋಡಬೇಕು. ಇದೆಲ್ಲ ಆದ ಮೇಲೆ ಹುಟ್ಟುವುದು ಅಂತನ್ನೋದು ಸಾಂಖ್ಯರು ಒಪ್ಪತಕ್ಕಂಥದ್ದು, ನಮ್ಮ ವೇದಾಂತಿಗಳು ಅದನ್ನು ಒಪ್ಪುವುದಿಲ್ಲ. ಅದೇ ಸೂಕ್ಷ್ಮ ರೂಪದಿಂದ ಇದ್ದದ್ದೇ ಸ್ಥೂಲವಾಗಿ ಪರಿಣಾಮ ಉಪಚಯ ಹೊಂದಿತು ಅಂತ ಇಷ್ಟು ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ದೇವಾನುದೇವತೆಗಳೆಲ್ಲ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಸ್ವಾಮಿ ಅಪ್ಪ, ದೇವಾಹ ಊಚುಹು, ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ನತಾಸ್ಮತೇನಾಥ ಪದಾರವಿಂದಂ ಪ್ರಪನ್ನತಾಪೋಪಶಪಾತ ಭದ್ರಂ. ಆ ದೇವಾನುದೇವತೆಗಳೆಲ್ಲ ಬಂದು ಪರಮಾತ್ಮನ ಪಾದಾರವಿಂದದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನೋಡಿ, ನೀವು ಯಾರನ್ನೇ ನೋಡಿ ದೇವತೆಗಳಿಗೆ ಶರಣು ಹೊಂದಿದರು ಅಂತ ಬರ್ತದೆ ನೋಡಿ, ತುಂಬ ಕಡೆ ಬರ್ತದೆ. ಇದಕ್ಕೆಲ್ಲ ಒಳ ಅಭಿಪ್ರಾಯ ಏನು ಗೊತ್ತಾ, ಸೂಕ್ಷ್ಮ ಅಂಶ ಏನು ಗೊತ್ತಾ, ಭಗವಂತನ ಪಾದ ಸೇವೆ ಮಾಡಿದರು ಅಂತ ಅರ್ಥ. ಭಗವಂತನ ಪಾದ ಸೇವೆ ಮಾಡಿದರು ಅನ್ನುವ ಅಭಿಪ್ರಾಯದಲ್ಲಿ ಅದಕ್ಕೆ ಅರ್ಥ. ಯಾಕೆ ಅಂತ ಕೇಳಿದರೆ, ಇವತ್ತು ನೋಡಿ, ನಮ್ಮ ಸ್ವರೂಪ ಉದ್ಧಾರ ಆಗುವುದೇ ಪರಮಾತ್ಮನ ಪಾದ ಸೇವೆಯಿಂದ ಮಾತ್ರ. ಅರ್ಥ ಆಯ್ತಲ್ಲ? ಆ ನಮ್ಮ ಸ್ವರೂಪ ಉದ್ಧಾರ ಆಗಬೇಕಾದರೆ ಅಂತಃಕರಣ ಶುದ್ಧಿ ಆಗಬೇಕು. ಅಂತಃಕರಣ ಶುದ್ಧಿ ಆಗಲಿಕ್ಕೆ ಪರಮಾತ್ಮನ ಪಾದವೇ. ಎಲ್ಲಿಯ ತನಕ ಅಂದರೆ ವಾಯುದೇವರಿಗೂ ಕೂಡ. ಯಾಕೆಂದರೆ ವಾಯುದೇವರು ಕೇಳಿ, ನೀವು 3 ಲೋಕಕ್ಕೆ ಗುರುಗಳಾಗಿದ್ದೀರಲ್ಲ, 3 ಲೋಕಕ್ಕೆ ತತ್ವವನ್ನು ಉಪದೇಶ ಮಾಡ್ತೀರಲ್ಲ, ಈ ಶಕ್ತಿ ನಿಮಗೆ ಹೇಗೆ ಬಂತು ಅಂತ ಕೇಳಿದರೆ ಅವರು ಹೇಳೋದು ಭಗವಂತನ ಪಾದಾರವಿಂದವ ಉಪಾಸನೆ ಮಾಡಿದ್ದರಿಂದ ಅಂತಾರೆ. ಎಲ್ಲಿ? ಶ್ರೀಮದ್ ವಿಷ್ಣು ಅಂಗ್ರಿ ನಿಷ್ಠತ್ವ, ಪರಮಾತ್ಮನ ಅಂಗ್ರಿಯಲ್ಲೇ ನಿಷ್ಠನಾದ್ದರಿಂದ ತ್ರೈಲೋಕ್ಯಾಚಾರ್ಯ ಪಾದ. 3 ಲೋಕಗಳಿಗೂ ಕೂಡ ನಾನು ಆಚಾರ್ಯನಾದದ್ದು ಯಾಕೆ? ಶ್ರೀಮದ್ ವಿಷ್ಣು ಅಂಗ್ರಿ ನಿಷ್ಠತ್ವ ಅಂತ. ಹಾಗಾದರೆ ಪರಮಾತ್ಮನ ಪಾದಕ್ಕೆ ಅಷ್ಟು ಮಹತ್ವ ಉಂಟು ಅಂತ ಕೇಳ್ತಾರೆ. ದೇವತೆಗಳು ಸ್ತೋತ್ರ ಮಾಡ್ತಾರೆ, ನಿನ್ನ ಪಾದಾರವಿಂದವನ್ನು ನಾವು ಶರಣು ಹೊಂದಿದ್ದೇವೆ ಅಂತ. ಯಾತಕ್ಕೆ ಶರಣು ಹೊಂದಬೇಕು ಅದಕ್ಕೆ ಕಾರಣ ಕೊಡ್ತಾರೆ. ಯನ್ಮೂಲಕೇತಾಯತಯೋಂಜಸೋರು ಸಂಸಾರ ದುಃಖಂಬ ಇರುಚ್ಛಿಪಂತಿ. ಅವರಿಗಿಲ್ಲ, ಆದರೂ ಯಾಕೆ ತೋರಿಸ್ತಾರೆ ಅಂದರೆ ಇದರಿಂದ ಮಾತ್ರ ಸಂಸಾರದ ಬೇರು ಕತ್ತರಿಸ್ತದೆ ಅಂತನ್ನುವ ತತ್ವ. ಅಂತಃಕರಣ ಶುದ್ಧಿಯಿಂದ ಮಾತ್ರ ಸಂಸಾರ ಬೇರು ಕತ್ತರಿಸ್ತದೆ. ಅಂತಃಕರಣ ಶುದ್ಧಿ ಪರಮಾತ್ಮನ ಪಾದಾರವಿಂದದ ಭಜನೆಯಿಂದ. ಅದಕ್ಕೋಸ್ಕರವಾಗಿ ನೋಡಪ್ಪ, ನಿನ್ನ ಪಾದಾರವಿಂದದ ಬುಡದಲ್ಲಿ
ಅಂದರೆ ತಾಪತ್ರಯನ್ನು ಕಳೆಯತಕ್ಕಂಥ ನೆರಳಿನಂತೆ ಇದೆ ನಿನ್ನ ಪಾದ. ಅದರ ಬುಡದಲ್ಲಿರತಕ್ಕಂತಹ ಆಶ್ರಯವನ್ನು ನಾವು ಪಡೆದವರು. ಹೇಗೆ ಅಂದರೆ ಇಂದ್ರಿಯಾದಿಗಳಿಗೆ, ಅಂದರೆ ಇಂದ್ರಿಯ ನಿಯಂತ್ರಣ, ಆ ಇಂದ್ರಿಯಗಳ ನಿಯಂತ್ರಣ ಬರಬೇಕು. ಆ ಇಂದ್ರಿಯಗಳನ್ನು ನಿಯಂತ್ರಣ ಹೊಂದಬೇಕಾದರೆ ಪರಮಾತ್ಮನ ಪಾದಾರ, ಅಂತಃಕರಣ ಶುದ್ಧಿ ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಪರಮಾತ್ಮನ ಪಾದಾರವಿಂದವೇ ಗತಿ. ಆ ಪರಮಾತ್ಮನ ಪಾದಾರವಿಂದದಿಂದ ಅಂತಃಕರಣ ಶುದ್ಧಿಯಾಗಿ ಅದರಿಂದ ಇಂದ್ರಿಯ ನಿಗ್ರಹಾದಿಗಳು ಉಂಟಾಗಿ ಮಹತ್ತತ್ವಾದಿ ತತ್ವಗಳ ಅರಿವಾಗಿ ಅದರಿಂದ ಸಾಂಸಾರಿಕ ದುಃಖವನ್ನು ಮನಸ್ಸಿನಿಂದ ಎತ್ತಿ ಹೊರಗೆ ಹಾಕಲಿಕ್ಕೆ ಇದೇ ತತ್ವಜ್ಞಾನ ಕಾರಣ ಅಂತ ಇಷ್ಟು ದೇವತೆಗಳು ಪರಮಾತ್ಮನಲ್ಲಿ ಬೇಡಿಕೊಳ್ತಾರೆ. ಅಲ್ಲಿ ಸಂಸಾರ ತಾಪತ್ರಯಗಳ ಅಪಾತಕ್ಕೆ ಸಿಲುಕಿದಂತಹವನು ನಿನ್ನ ಪಾದವನ್ನು ಆಶ್ರಯಿಸಿದಿದ್ದರೆ ಅವರು ಸರ್ವತಾ ಆತ್ಮಾನಂದವನ್ನು ಹೊಂದುವುದಿಲ್ಲ. ಆತ್ಮಾನಂದ ಸ್ವರೂಪಾನಂದ. ಸ್ವರೂಪಾನಂದ ಯಾವಾಗ? ಮುಕ್ತಿ ನೈಜ ಸುಖಾನುಭೂತಿ. ಮೋಕ್ಷ ಅಂದ್ರೆ ಏನು? ನೈಜ ಸುಖಾನುಭೂತಿ, ನಮ್ಮ ಆತ್ಮಸ್ವರೂಪದ ಅಭಿವ್ಯಕ್ತಿ ಅಂತ ಅರ್ಥ. ಹೀಗೆ ಇಲ್ಲಿ ಪರಮಾತ್ಮನ ಅಂಗ್ರಿಯಿಂದ ಪರಮಾತ್ಮನ ಸ್ವರೂಪಭೂತವಾಗಿರ್ತನ್ನ ಜ್ಞಾನ, ಅದರ ಛಾಯಾ, ಅಂಗ್ರಿ ಅಂದರೆ ಪರಮಾತ್ಮನ ಪಾದ, ಅಲ್ಲಿ ಸ್ವರೂಪ ಜ್ಞಾನ ಅಂತ ಅರ್ಥ. ಅದರ ಛಾಯಾ ಅಂದ್ರೆ ಸಾಕ್ಷಾತ್ ಪ್ರತಿಬಿಂಬವಾಗಿರ್ತಕ್ಕಂಥ ಲಕ್ಷ್ಮಿ, ಬ್ರಹ್ಮವಿದ್ಯೆ ಅಂತ ಅರ್ಥ. ತತ್ವಜ್ಞಾನ ಎಲ್ಲಿಂದ ಸಿಗುತ್ತೆ? ಬ್ರಹ್ಮವಿದ್ಯೆಯಿಂದ ಸಿಗುತ್ತೆ. ಅದರ ಕೆಲವೇ ಅಂಶಗಳು ಬ್ರಹ್ಮಾದಿ ಋಷಿಗಳಲ್ಲಿ ಇರುತ್ತೆ. ಇದನ್ನು ತಿಳಿದುಕೊಂಡವನಿಗೆ ತತ್ವಜ್ಞಾನ ಪ್ರಾಪ್ತಿ, ಇಲ್ದಿದ್ರೆ ಇಲ್ಲ ಅಂತ ಹೀಗೆ ವಿವರಣೆಯನ್ನು ಕೊಟ್ಟರು. ಇದಾದ ಮೇಲೆ ಶಾಸ್ತ್ರಶ್ರವಣ ಪೂರ್ವಕವಾಗಿರತಕ್ಕಂತಹ ಭಕ್ತಿಯಿಂದ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಜ್ಞಾನಿಗಳು ಪರಮಾತ್ಮನ ಪಾದ ಸೇವೆಯಲ್ಲೇ ಆಸಕ್ತರಾಗಿರ್ತಾರೆ ಅಂತಂದ್ರು. ಆಮೇಲೆ ಇನ್ನೊಂದು ಹಾಗಾದರೆ ಅಂತಃಕರಣ ಶುದ್ಧಿ ಆಗ್ತಾರೆ ಪಾದಾರವಿಂದ. ಆ ಪಾದಾರವಿಂದದ ಆರಾಧನೆ ಸಿಗೋದೆ ಹರಿಕಥಾಮೃತ ಸಾರಪಾನದಿಂದ. ಭಗವಂತನ ಕಥೆಯನ್ನು ನಿರಂತರ ಶ್ರವಣ ಮಾಡಬೇಕು. ಆವಾಗಲೇ ಆ ಭಕ್ತರಲ್ಲಿ ಭಕ್ತಿ ಹೆಚ್ಚಾಗಿ ವೃದ್ಧಿಸಿ ಅಂತಃಕರಣ ಶುದ್ಧಿಯಾಗುತ್ತೆ. ಹಾಗೆ ಬ್ರಹ್ಮಾಂಡ ಸೃಷ್ಟಿಗೂ ಕೂಡ ಅವಶ್ಯಕವಾಗಿರತಕ್ಕಂಥ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ ದೇವಾನುದೇವತೆಗಳು, ಬ್ರಹ್ಮದೇವರೇ ಮೊದಲಾಗಿರತಕ್ಕಂಥವರೆಲ್ಲರೂ ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇಲ್ಲಿ ಜಡವಾಗಿರತಕ್ಕಂಥ ಮಹತ್ತತ್ವ, ಅವುಗಳ ಅಂಶಗಳನ್ನು ಪ್ರಮಾಣಬದ್ಧವಾಗಿ ಜೊತೆ ಸೇರಿಸಿದಾಗ ಮಾತ್ರ ಅದು ಬ್ರಹ್ಮಾಂಡವಾಗಿ ಪರಿಣಮಿಸುವಂತಹ ಸುಷುಪ್ತಿ ಶಕ್ತಿಯನ್ನ ತನ್ನ ಒಂದು ರೂಪದಿಂದ ಪ್ರವೇಶದಿಂದ ಅಭಿವ್ಯಕ್ತಗೊಳಿಸ್ತಾನೆ. ಪ್ರಸವಿಸಿದ ಅನ್ನುವ ಶಬ್ದಕ್ಕೆ ಆಯಾಯ ತತ್ವಗಳಲ್ಲಿ ತನ್ನ ಒಂದು ರೂಪದಿಂದ ಹೋಗಿ ಅವು ಕೆಲಸ ಮಾಡುವ ಹಾಗೆ ಮಾಡ್ತಾನೆ. ಆದರೆ ತಾನು ಮಾತ್ರ ಪರಿಣಾಮ ಹೊಂದೋದಿಲ್ಲ, ತಾನು ಇದ್ದ ಹಾಗಿರ್ತಾನೆ, ತಾನು ಮಾತ್ರ ಹೀಗೆ. ಹೇಗೆ ಅಂದರೆ ಈಗ ನೋಡಿ, ನಮ್ಮ ವಿದ್ಯಾಪೀಠದಲ್ಲಿ ಹಾಗೆ ನಮ್ಮ ಗುರುಗಳು ನಮ್ಮಲ್ಲಿ ಹೇಗೆ ಅಂದರೆ ಕೆಲಸದವರಿಲ್ಲ, ನಾವೇ ಎಲ್ಲ ಮಾಡಬೇಕು. ಹೇಗೆ ಅಂತ ಕೇಳಿದರೆ, ಒಬ್ಬ ಊಟ ಆದಮೇಲೆ ಒಬ್ಬನು ಎಲೆ ತೆಗೆಯಲಿಕ್ಕೆ ಇಬ್ಬರನ್ನ ಡ್ಯೂಟಿ, ಆಮೇಲೆ ಎಲೆ ತೆಗೆದ್ಮೇಲೆ ಬಳಿಲಿಕ್ಕೆ ಒಬ್ಬರು, ಆಮೇಲೆ ನೀರು ಹಾಕ್ಲಿಕ್ಕೆ ಇನ್ನೊಬ್ಬರು, ಒರೆಸ್ಲಿಕ್ಕೆ ಇನ್ನೊಬ್ರು, ಅವರವರು ಇವ್ರು ನಿಂತರೆ ಅವ್ರು ನೆಕ್ಸ್ಟ್ ಅವರವರ ಟಕ 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 ಅಂತ ಆಗ್ತಾ ಇರಬೇಕು. ಒಂದು ಸಲ ಏನಾಯಿತು, ಅದು ಆದಮೇಲೆ ಚಿಂತನೆ, ಅದೇ ಹಾಲ್ನಲ್ಲಿ ಚಿಂತನೆ ಆಗಬೇಕು ಮಧ್ಯಾಹ್ನ ಊಟ ಆದಮೇಲೆ. ಆ ಚಿಂತನೆಗೆ ಆಚಾರ ಬಂದರು ನಮ್ಮ ಗುರುಗಳು. ಬಂದಾಗ ಏನಾಯಿತು, ಆ ಎಲೆ ಹಾಗೆ ಇದೆ, ಗೋಮ ಹಾಗೆ ಇದೆ, ಏನೂ ಕ್ಲೀನ್ ಇಲ್ಲ. ಅವ್ರು ಕೇಳಿದ್ರು ಯಾಕೆ ಅಂತ. ಯಾಕೆ ಅಂತ ಕೇಳಿದರೆ ನಾವಲ್ಲಿ ಸಿಕ್ಕಿದಾಗ ನನ್ನನ್ನು ಕರೆದು ಕೇಳಿದ್ರು ಯಾಕೆ ಅಂತ. ನಂದೇನಿತ್ತು ಅಂತಂದರೆ ಬಳದ ಮೇಲೆ ನೀರು ಹಾಕೋ ಕೆಲಸ ನಂದು. ಯಾಕೋ ಗೋಮ ಮಾಡಿಲ್ಲ ಅಂತ. ಅಲ್ಲ, ಎಲೆ ತೆಗೆಯೋರು ತೆಗೆದಿಲ್ಲ, ಗೋಮ ಹಚ್ಚೋರು ಹಚ್ಚಿಲ್ಲ, ಆಮೇಲೆ ತಾನು ನಾನು ನೀರು ಹಾಕೋ ಡ್ಯೂಟಿ. ಆದ್ದರಿಂದ ನನ್ನ ಡ್ಯೂಟಿಗೆ ನಾನು ಕಾಯ್ತಾ ಇದ್ದೇನೆ, ಅವ್ರು ಯಾರೂ ಬಂದಿಲ್ಲ. ಅಂದರೆ ಏನು, ಅವ್ರು ಮಾಡೋದ ಹೊರತು ನಾನು ಮಾಡಲ್ಲ. ನಾನು ಯಾಕೆ ಮಾಡಬೇಕು? ನನ್ನ ಕೆಲಸ ಏನಾದರೂ ನಾನು ಮಾಡಬೇಕು. ನನಗಿಂತ ಮುಂಚೆ ಮಾಡೋರು ಬರಲಿಲ್ಲ, ನಾನೇನು ಮಾಡಬೇಕು? ಏನು ಮಾಡಿದರು ಅಂದರೆ ಇಮಿಡಿಯೇಟ್ ಆಗಿ, ಅಂದರೆ ನಾವೇನು, ಅವನು ಎಷ್ಟೋ ಜನ ಹೇಳಿದರು ನಮಗೆ, ಏಯ್ ಮಾಡೋ ಅಂತ. ನಾನು ಯಾಕೆ ಮಾಡಬೇಕು ಅಂದರೆ, ನಮಗೆ ನೋಡಿ ಅಲ್ಲಿ ನಮಗೆ ಮಾಡುವವರು ನಾವು, ಆದರೆ ಆ ಮಾಡತಕ್ಕಂತಹ ಚೈತನ್ಯ ಮೂಡಿಸುವ ತಾಕತ್ತು ಯಾರಲ್ಲಿಲ್ಲ, ಅದು ಕೆಲವರಿಗೆ ಮಾತ್ರ. ನೋಡಿ, ಗುರುಗಳು ಬಂದರು, ಏನು ಮಾಡಿದ್ರು ಗೊತ್ತಾ? ಮತ್ತೆ ಏನು ಹೇಳಲಿಲ್ಲ. ಏನು ಮಾಡಿದ್ರು? ಹೋದ್ರು, ಎಲೆಯನ್ನು ಎಲ್ಲ ತೆಗೆದ್ರು ಅವರೇ. ಆವಾಗ ಏನಾಯ್ತು ಗೊತ್ತಾ? ದಪ 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 ಎಲ್ಲ ಹುಡುಗರು ಬಂದರು, ಎಲ್ಲ ಅವನ ಎಲೆ ತೆಗಿ, ಉನಿಗೋಮಾಚಿ 2 ಸೆಕೆಂಡಲ್ಲಿ ಎಲ್ಲ ಕೆಲಸ ಮುಗಿದೋಯ್ತು. ಯಾಕೆ? ಇದನ್ನೇ ಮೊದಲು ಯಾಕೆ ಮಾಡಲಿಲ್ಲ ಅಂತಂದರೆ, ಮಾಡುವ ತಾಕತ್ತಿದ್ರೂ ಕೂಡ ಮಾಡುವಂತಹ ಕೆಪಾಸಿಟಿ, ಆ ಒಳಗೆ ಹೋಗಿ ನಿಂತು ಪ್ರೇರಣೆ ಮಾಡುವ ತಾಕತ್ತು ಬೇಕಲ್ಲ, ಅದು ಒಬ್ಬ ವ್ಯಕ್ತಿಗಳಲ್ಲಿ ಮಾತ್ರ. ಅವರು ಬಂದು ಒಳಗೆ ಸೇರ್ಕೊಂಡ್ರು ಅಂದ್ಕೊಳ್ಳೆ ಎಲ್ಲ ದಪ ದಪ ಕೆಲಸ. ಹೀಗೆ ಎಲ್ಲ ತತ್ವಗಳು ಹಾಗೆ ಇರುತ್ತೆ, ಅದರೊಳಗೆ ಕೆಲಸ ಮಾಡಲ್ಲ. ಯಾಕೆ? ಮಾಡೋ ತಾಕತ್ತಿದೆ ಆದರೂ ಮಾಡಲ್ಲ. ಯಾಕೆ? ದೇವರು ಒಳಗೆ ಬಂದು ಪ್ರೇರಣೆ ಮಾಡಬೇಕು.
ಆ ಉಪಚಯಗೊಳಿಸ್ಬೇಕು. ಮಾಡುವ ತಾಕತ್ತುಂಟಾಗುವಂತೆ ಮಾಡಿದಾಗ ಅವು ತಂತಾನೆ ಮಾಡ್ಕೊಂಡು ಹೋಗ್ತದೆ. ಆ ಮಾಡುವ ಕೆಲಸ ಹೇಗೆಂದ್ರೆ ಯಂತ್ರ ಇರುತ್ತೆ, ಅದರೊಳಗೆ ಕರೆಂಟ್ ಒಳಗೆ ಹೋದ್ರೆ ಮಾತ್ರ ಯಂತ್ರಗಳು ಪಟ 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 ತಂತಾನೆ ಕೆಲಸ ಮಾಡು. ಆ ಕರೆಂಟ್ ಒಳಗೆ ಹೋಗಿದ್ರೆ ಯಂತ್ರ ಬೇಕಾದ್ರೆ ಏನ್ ಮಾಡೋದು, ತಾಕತ್ತಿದೆ. ಆದರೆ ಕರೆಂಟ್ ಒಳಗೆ ಸೇರಿದಾಗ ಮಾತ್ರ ವ್ಯಾಪಾರ ಮಾಡುವಂತೆ ಭಗವಂತ ಒಳಗೆ ಸೇರಿಕೊಂಡು ವ್ಯಾಪಾರ ಮಾಡಿಸ್ತಾನೆ ಅಂತ ಹೀಗೆ ಚಿಂತನೆ ಮಾಡಬೇಕಂತೆ. ಇಷ್ಟಾದ ಮೇಲೆ ಇಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾರೆ. ಪರಮಾತ್ಮ 3 ಅವತಾರಗಳನ್ನು ತಾಳಿದ್ದಾನೆ, 3 ರೂಪಗಳ ವರ್ಣನೆ ಮಾಡ್ತಾನೆ. ಯಾವುದದು? ಪ್ರಳಯ ಕಾಲದಲ್ಲಿ ಒಬ್ಬನೇ ಇದ್ದ, ಏಕೋ ನಾರಾಯಣ ಆಸೀನ ಬ್ರಹ್ಮಾನ ಚ ಶಂಕರ. ಇಲ್ಲೇನು ಗೊತ್ತಾ, ಆ ಮೊದಲನೆಯ ಪುರುಷ ನಾಮಕನಾಗಿರತಕ್ಕಂಥ ಭಗವಂತನೇ ವಾಸುದೇವ, ಮೂಲ ರೂಪ ವಾಸುದೇವ. ಅವನಿಗೂ ಕೂಡ ಪುರುಷ ಅಂತ ಕರೀತಾರೆ. ಅವ ಮೊದಲನೆಯ ಪುರುಷಾವತಾರ ಮಾಡಿದ. ಆ ಮೊದಲನೆಯ ಪುರುಷಾವತಾರ ಅಂತ ಹೇಗೆ ಹೇಳ್ತೀರಿ? ಈಗ 3 ಪುರುಷ ಅವತಾರಗಳಿದೆ. ಮೊದಲನೇ ಪುರುಷ, ಎರಡನೇ ಪುರುಷ, ಮೂರನೇ ಪುರುಷ. ಇದೆಲ್ಲ ನಮಗೆ ಗೊಂದಲ ಆಗುತ್ತೆ. ಅಲ್ಲೂ ಪುರುಷ ಅಂತ ಹೇಳಿದ್ರಿ, ಇಲ್ಲೂ ಪುರುಷ ಅಂತ ಹೇಳಿದ್ರಿ, ಅಲ್ಲೂ ಪುರುಷ ಅಂತ ಹೇಳಿದ್ರಿ. ಯಾವುದನ್ನು ಯಾವ ಪುರುಷ ಅಂತ ಚಿಂತನೆ ಮಾಡಬೇಕು ನೋಡಿ. ಎಷ್ಟು ಸ್ಪಷ್ಟವಾಗಿ ಶ್ರೀಮಂತ 3 ಸಲ ಪುರುಷ 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 ಅಂತ ಬಂತಲ್ಲ, ಯಾವುದನ್ನ ಅಂತ ಹೇಳ್ತೇನೆ ಕೇಳಿ. ಮಹತ್ತತ್ವ ಮೊದಲಾಗಿರತಕ್ಕಂತಹ ತತ್ವಗಳನ್ನ, ಹಾಗೂ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾಗಿರತಕ್ಕಂತಹ ತತ್ವಗಳನ್ನ, ಹಾಗೂ ಜೊತೆಗೆ ಬ್ರಹ್ಮಾಂಡವನ್ನ ಯಾರು ಸೃಷ್ಟಿ ಮಾಡಿದರೋ ಅವನೇ ಮೊದಲನೆಯ ಪುರುಷ ಅಂತ ಹೇಳಿಬಿಟ್ಟು ಸುಲಭ. ಮೊದಲನೇ ಪುರುಷ ಯಾರು? ಮಹತ್ತತ್ವಾದಿ ತತ್ವಗಳನ್ನು ಸೃಷ್ಟಿಸಿ ಅಬ್ರಹ್ಮಾಂಡವನ್ನು ಯಾರು ಸೃಷ್ಟಿ ಮಾಡಿದ್ರೋ ಅವನು ಮೊದಲನೇ ಪುರುಷ. ಎರಡನೇ ಪುರುಷ ಯಾರು ಅಂದರೆ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮೇಲೆ ಅದು ಉದ್ಬೋಧಗೊಳಿಸಲಿಲ್ಲ. ಆ ಘನೋದಕ ಅಂತಿತ್ತು ಆ ಬ್ರಹ್ಮಾಂಡದ, ಆ ಘನೋದಕದಲ್ಲಿ ಮುಳುಗಿತ್ತು. ಪರಮಾತ್ಮ ಏನು ಮಾಡಿದ? ಘನೋದಕದಲ್ಲಿ ಹಾಯಾಗಿ ಮಲಗಿದ್ದ. ಆ ಮಲಗಿದ್ದು ಕೂಡ ಒಂದು ಪುರುಷ ನಾಮಕನೇ. ಆ ಪುರುಷ ಯಾರು? ಎರಡನೆಯ ಪುರುಷ. ಅಂದರೆ ಬ್ರಹ್ಮಾಂಡದ ಒಳಗೆ ಘನೋದಕ, ಆ ಘನೋದಕದಲ್ಲಿ 1000 ವರ್ಷ ಪರ್ಯಂತರ ಭಗವಂತ ಶೇಷಶಾಹಿಯಾಗಿ ಮಲಗಿರ್ತಾನೆ. ಗೊತ್ತಾಯ್ತಲ್ಲ? ಆ ಶೇಷಶಾಹಿಯಾಗಿ ಮಲಗಿರತಕ್ಕಂಥ ಭಗವಂತನು ಕೂಡ ಪುರುಷ ಅಂತ ಕರೀತಾರೆ. ಇವ ಎರಡನೆಯ ಪುರುಷ ಅಂತ ತಿಳಿದುಕೊಳ್ಳಿ. ಅಲ್ಲಿಗೆ ಎರಡನೇ ಪುರುಷ ಅಂದರೆ ಇವನೇ, ಈ ಶೇಷಶಾಹಿಯಾಗಿ ಮಲಗಿರತಕ್ಕಂಥವನೇ ಬ್ರಹ್ಮಾಂಡದೊಳಗೆ ವ್ಯಾಪ್ತವಾಗಿರತಕ್ಕಂಥ 14 ಲೋಕಗಳಿಂದ ಕೂಡಿರತಕ್ಕಂಥ ಬ್ರಹ್ಮಾಂಡದೊಳಗೆ ವ್ಯಾಪ್ತವಾಗಿರತಕ್ಕಂತಹ ಈ ವಿರಾಟ್ ಅಂತ ಏನು ಬ್ರಹ್ಮದೇವರಿದ್ದಾರೆ, ಆ ಬ್ರಹ್ಮದೇವರ ಒಳಗೆ ವ್ಯಾಪ್ತನಾಗಿರತಕ್ಕಂಥ ಪುರುಷ ಇವ ಎರಡನೆಯ ಪುರುಷ. ಅಂದರೆ 1000 ವರ್ಷ ಪರ್ಯಂತರ ಪ್ರಳಯೋದಕ ಜಲೋದಕದಲ್ಲಿ ಮಲಗಿರತಕ್ಕಂತಹ ಭಗವಂತನೇ ಆ 14 ಲೋಕಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಮೂಲ ರೂಪ ಬೇರೆ, ಈ 14 ಲೋಕಗಳಲ್ಲಿ ವ್ಯಾಪ್ತನಾದವ ಬೇರೆ. 14 ಲೋಕಗಳಲ್ಲಿ ವ್ಯಾಪ್ತನಾದ ವಿರಾಡಿ ಎಂಬತಕ್ಕಂಥ ಪುರುಷ ಎರಡನೇ ಪುರುಷ. ಮೊದಲನೇ ಪುರುಷ ಮಹತ್ತತ್ವ ಬ್ರಹ್ಮಾಂಡ ಮೊದಲಾಗಿರತಕ್ಕಂಥವನು ಸೃಷ್ಟಿ ಮಾಡಿದವ, ಮೊದಲಿಗಿದ್ದವ ಮೂಲ ರೂಪ ವಾಸುದೇವ ಅಂತ ಹೇಳಿದ ಅವನು ಪುರುಷ. ಈಗ 2 ಪುರುಷರಾಯಿತು. ಇನ್ನೊಂದು ಪುರುಷ ಅಂತಿದ್ದಾನೆ. ಅವನು ಯಾರು ಅಂತ ಕೇಳಿದಾಗ, ಅವನು ನೋಡಿ, ವ್ಯಾಪ್ತನಾದವ ಬೇರೆ, ನಿಯಾಮಕನಾದವ ಬೇರೆ. ವಿರಾಟ್ ರೂಪದಲ್ಲಿ ವ್ಯಾಪ್ತನಾದವ ಅವ ಎರಡನೇವನು, ಶೇಷಾಯಿಯಾಗಿ ಮಲಗಿದವನು. ಮೂರನೇವನು ಯಾರು ಅಂದರೆ, ವ್ಯಾಪ್ತನಾಗಿ ವ್ಯಾಪಾರ ಮಾಡುವಂತೆ ಮಾಡಿದ ವ್ಯಕ್ತಿ ಯಾರು ಅಂದರೆ, ಒಂದೊಂದು ತತ್ವಗಳ ಒಳಗೆ ಸೇರಿಕೊಂಡು ಅವುಗಳು ಉದ್ಬೋಧನೆಗೊಳಿಸಲಿಕ್ಕೆ ಕಾರಣನಾಗಿರ್ತಕ್ಕಂಥವನು, ಅವನು ಮೂರನೇ ಪುರುಷ ಅಂತ. ಹೀಗೆ 3 ಪುರುಷರನ್ನ ತಿಳಿದುಕೊಳ್ಳಿ. ಈ 3 ಪುರುಷರಲ್ಲಿಯೂ ಕೂಡ ಹೇಗೆ ನಿಯಾಮಕನಾಗಿದ್ದಾನೆ ಅಂದರೆ, ಇದು ಈ ತತ್ವ ಅಂದರೆ ಪುರುಷ 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 ಲೆಕ್ಕ ಹಾಕೊಳ್ಳಿ. ಪುರುಷ 1, ಪುರುಷ 2, ಪುರುಷ 3. ಆ 3 ಪುರುಷರು ಕೂಡ ಯಾವುದರೊಳಗಿದ್ದಾರೆ ಅಂತ ಕೇಳಿದಾಗ, ಆಧ್ಯಾತ್ಮ, ಆದಿಭೂತ, ಆದಿದೈವ ಅಂತ 3. ಆ ಆದಿಭೂತ ಎಲ್ಲ ಹೆಸರುಗಳು ಕೇಳಿದುಕೊಳ್ಳ ಗೊಂದಲವಾಗುತ್ತಲ್ಲ, ಏನು ಮಾಡೋದು ಅಂದರೆ ಅದಕ್ಕೆ ಸರಳವಾಗಿ ಬಿಡಿಸಿಕೊಡ್ತೇನೆ. ಯಾವುದಕ್ಕೆ ಅಧ್ಯಾತ್ಮ ಅನ್ಬೇಕು, ಆದಿದೈವ, ಆದಿಭೂತ ಅಂತ ಅನ್ನಬೇಕು ಅಂತ ಅನ್ನೋದನ್ನು ಮೊದಲು ಅಧ್ಯಾತ್ಮ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅಧ್ಯಾತ್ಮ ಅಂದರೆ ಒಂದು ತಿಳ್ಕೊಳ್ಳಿ, ಇಂದ್ರಿಯ ಗೋಲಕಗಳನ್ನು ನಿರ್ಮಿಸಿ ಅವುಗಳಲ್ಲಿ ಇಂದ್ರಿಯ ಮತ್ತು ಅವುಗಳ ಅಭಿಮಾನಿ ದೇವತೆಗಳನ್ನು ತಂದು ನಿಲ್ಲಿಸಿದ ವ್ಯಕ್ತಿ ಯಾರೋ ಅವನೇ ಅಧ್ಯಾತ್ಮ ಅಂತ ತಿಳ್ಕೊ. ಅರ್ಥ ಆಯ್ತಲ್ಲ? ಈಗೇನು ಅಂದರೆ, ಇಂದ್ರಿಯ ಗೋಲಕಗಳನ್ನು ನಿರ್ಮಾಣ ಮಾಡೋಣ,
ಆ ಇಂದ್ರಿಯ ಗೋಲಕಗಳನ್ನು ನಿರ್ಮಾಣ ಮಾಡಿ ಅವುಗಳಲ್ಲಿ ಇಂದ್ರಿಯ ಮತ್ತು ಅಭಿಮಾನಿ ದೇವತೆಗಳನ್ನು ತಂದು ನಿಲ್ಲಿಸೋಣ. ಗೋಲಕ ನಿರ್ಮಾಣ ಮಾಡಿದ್ರೆ ಪ್ರಯೋಜನ ಇಲ್ಲ. ಆ ಗೋಲಕದಲ್ಲಿ ಇಂದ್ರಿಯಗಳು ಬೇಕು. ಗೋಲಕ ಬೇರೆ, ಇಂದ್ರಿಯ ಬೇರೆ. ಗೋಲಕ ಬೇರೆ, ಇಂದ್ರಿಯ ಬೇರೆ. ಕಣ್ಣು ಗೋಲಕ, ಕಣ್ಣಿನಲ್ಲಿ ನೋಡುವ ಶಕ್ತಿ ಅದು ಇಂದ್ರಿಯ, ಚಕ್ಷುರಿಂದ್ರಿಯ ಅಂತ. ಅದರಲ್ಲಿ ಅಭಿಮಾನಿ ದೇವತೆ ಇಷ್ಟಿದೆ. ಈ ಮೂರರಲ್ಲಿ ಯಾವ ಭಗವಂತನಿದ್ದಾನೋ ಅವನೇ ಅಧ್ಯಾತ್ಮ ಪುರುಷ ಅಂತ ಅವನನ್ನು ಕರಿಬಹುದು. ಇನ್ನು ಎರಡನೆಯದು ಅಧ್ಯಾತ್ಮ ಆದ್ಮೇಲೆ ಆದಿಭೂತ ಅಂತ. ಅಧಿಭೂತ ಅಂದ್ರೆ ಏನು? ಇಂದ್ರಿಯಗಳ ನಿರ್ಮಾಣ ಮಾಡಿದರೆ ಸಾಕೋ? ಇಲ್ಲ. ಆ ಇಂದ್ರಿಯಗಳಿಗೆ ವಿಷಯ ಬೇಕಲ್ಲ. ಕಣ್ಣು ನಿರ್ಮಾಣ ಮಾಡಿದರೆ ಸಾಕ? ಕಣ್ಣು ನೋಡ್ಲಿಕ್ಕೆ ಗೋಡೆ, ಮನೆ, ಕಾರು, ಬೆಳಕು, ಲೈಟು ಇವೆಲ್ಲ ವಿಷಯಗಳು ಬೇಕಲ್ಲ. ವಿಷಯಗಳೇ ಇಲ್ದಿದ್ರೆ ಇಂದ್ರಿಯಗಳಿದ್ದೇನು ಮಾಡೋದು? ಅದಕ್ಕೋಸ್ಕರವಾಗಿ ಅಧ್ಯಾತ್ಮ ಏನಿದ್ದಾನೆ ಆ ಅಧ್ಯಾತ್ಮ ಏನು ಇಂದ್ರಿಯಗಳನ್ನ, ಗೋಲಕಗಳನ್ನ, ಅಭಿಮಾನಿ ದೇವತೆಗಳನ್ನ ಸೃಷ್ಟಿ ಮಾಡಿದ ಪುರುಷನಾಗಿ ಮತ್ತೊಬ್ಬ ಪುರುಷ ಏನು ಮಾಡ್ತಾನೆ? ಅಧಿಭೂತನಾಗುತ್ತಾನೆ. ಅಧಿಭೂತನ ಕೆಲಸ ಏನು? ಇಂದ್ರಿಯಗಳಿಗೆ ವಿಷಯಗಳು, ಆ ವಿಷಯಗಳಿಗೆ ಅಭಿಮಾನಿ. ಇಂದ್ರಿಯಗಳಿಗೆ ವಿಷಯಗಳು, ಅವುಗಳಿಗೆ ಅಭಿಮಾನಿ. ಈ ತರ ವ್ಯವಸ್ಥೆ ಮಾಡ್ತಾನೆ. ಇವನು ಅಧಿಭೂತ ಅಂತ ಕರೀತಾರೆ. ಇನ್ನ ಕೊನೆಯದಾಗಿರೋ ಅಧ್ಯಾತ್ಮತೆ ಅಧಿಭೂತ. ಇನ್ನೊಂದು ಅಧಿದೈವ ಪುರುಷ ಅಂತ ಕರೀರಿ. ಅಧಿದೈವ ಪುರುಷ ಅಂದ್ರೆ ಯಾರು ಅಂದ್ರೆ ಅವರು ಇಲ್ಲಿ ತತ್ವಗಳಿಗೆ ನಿಯಾಮಕರಾಗಬೇಕು ಅಂತಿಲ್ಲ, ಅದಕ್ಕಿಂತಲೂ ಉತ್ತಮರು. ಸ್ವರ್ಗಾದಿ ಲೋಕಗಳಲ್ಲಿ ವಾಸ ಮಾಡುವ ದೇವತೆಗಳನ್ನ ಸೃಷ್ಟಿ ಮಾಡುವವ ಅಂತ ಅರ್ಥ. ಅಂತವನು ಏನಾದ? ಅಧಿದೈವ. ಅಲ್ಲಿಗೆ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ಹೀಗೆ ಮೂರು ವಿಧವಾಗಿರತಕ್ಕಂಥದ್ದನ್ನ ನಮಗೆ ನಿರ್ಣಯ ಮಾಡಿ ಕೊಡ್ತಾರೆ. ಇಷ್ಟಾದ ಮೇಲೆ ನೋಡಿ, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಮನಸ್ಸು, 10 ಇಂದ್ರಿಯಗಳು, ಅಹಂಕಾರ, ಮಹತ್ತತ್ವ, ಇಷ್ಟು 23 ತತ್ವಗಳು ಅಂತ. ತತ್ವಗಳಲ್ಲಿ 23 ಅಂತ. ಏನ್ರಿ 24 ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳಿದ್ದು 23 ಅಂತ. ಮೊದಲಿಗೆ ವೇದವ್ಯಾಸ ದೇವರು ಭಾಗವತ 3ನೇ ಸ್ಕಂದದಲ್ಲಿ ಹೇಳೋದು 23 ತತ್ವ. ಅದು ಮುಂದೆ 24 ಆಗುತ್ತೆ, 25 ಆಗುತ್ತೆ, ಎಷ್ಟರ ತನಕ 28 ತನಕ ಎಲ್ಲ ಬೆಳ್ಕೊಂಡು ಹೋಗ್ತದೆ. ಆದರೆ ಇಲ್ಲಿ ಸೃಷ್ಟಿಯ ಪ್ರಕರಣದಲ್ಲಿ ಹೇಳುವಾಗ ವೇದವ್ಯಾಸ ದೇವರು 3ನೇ ಸ್ಕಂದದಲ್ಲಿ 23 ತತ್ವಗಳನ್ನು ಹೇಳ್ತಾರೆ. ಯಾವ್ದು 23 ಅಂತಂದ್ರೆ ಪಂಚ ತನ್ಮಾತ್ರೆಗಳು, ಆಮೇಲೆ ಪಂಚಭೂತಗಳು, ಪಂಚ ತನ್ಮಾತ್ರ ಸಹಿತವಾಗಿರತಕ್ಕಂಥ ಪಂಚಭೂತಗಳು 10 ಆಯಿತು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅದು ಆಯಿತು. ಪಂಚ ಜ್ಞಾನೇಂದ್ರಿಯ ಗೊತ್ತು, ಪಂಚ ಕರ್ಮೇಂದ್ರಿಯ ಗೊತ್ತು, ಪಂಚ ತನ್ಮಾತ್ರಗಳು ಗೊತ್ತು, ಪಂಚಭೂತಗಳು. ಅಲ್ಲಿಗೆ 20 ಅಂತೂ ಕಾಮನ್. 20ರ ಮೇಲೆ ಕೆಲವರನ್ನ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಅಹಂಕಾರ, ಮಹತ್ತತ್ವ ಮತ್ತು ಮನಸ್ಸು ಅಂತ 3. ಅಹಂಕಾರ ತತ್ವ, ಯಾಕೆಂದ್ರೆ ಮಹತ್ತತ್ವ ಸೃಷ್ಟಿಯಾಗಿದೆ, ಅದರಿಂದ ಅಹಂಕಾರ ತತ್ವ ಸೃಷ್ಟಿಯಾಗಿದೆ. ಮನಸ್ಸು ಸೃಷ್ಟಿ, ನಿನ್ನೆ ನಾನು 5 ವಿಧವಾದ ಮನಸ್ಸುಗಳನ್ನು ಹೇಳಿ, ಅಲ್ಲಿಗೆ 3 ಹೇಳಿದಾಗ ಈ 20ಕ್ಕೆ 3 ಸೇರಿದ 23 ತತ್ವಗಳಾಯಿತು. ಈ 23 ತತ್ವಗಳಲ್ಲಿ ಕೊನೆಗೆ 24ನೇ ತತ್ವ ಕೂಡ ಇದೆ. ಅದನ್ನ ಶ್ರೀಮದ್ ಆಚಾರ್ಯ ಬರೀತಾರೆ, ಚೇತನಾತ್ಮಕವಾಗಿರತಕ್ಕಂಥ ಪ್ರಕೃತಿ ಇದು 24ನೆಯ ತತ್ವ ಅಂತ ಇಟ್ಕೊಳ್ಳಿ ಅಂತ. 25ನೇ ತತ್ವ ಯಾವುದು? ಅದು ಭಗವಂತ, ಅವನ್ನು ನಿಯಂತ್ರಿಸ್ತಕ್ಕಂಥನು ಭಗವಂತ. ಅಲ್ಲಿಗೆ ನಮಗೆ 23 ತತ್ವಗಳು ಪ್ರಧಾನ. 24ನೆಯದನ್ನು ಇಟ್ಟುಕೊಂಡೇ ಮಾಡೋದರಿಂದ 24 ತತ್ವಗಳು 24 ತತ್ವಗಳು ಅಂತ ವ್ಯವಹಾರದಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಹೇಳಿದ್ದಾರಲ್ಲ, ಅದಕ್ಕೆ ಆದಂಥ ಅರ್ಥಗಳುಂಟು. ಆದರೆ ಇಲ್ಲಿ ನಮಗೆ ಪ್ರಕೃತಿಯನ್ನು ಬಿಟ್ಟಾಗ, ಪ್ರಕೃತಿ ಒಡೆದಾಗ 23 ತತ್ವಗಳಾಗಿ ವಿಭಾಗವಾಗುತ್ತೆ ಅಂತರತಕ್ಕಂಥದ್ದು ನಮಗೆ ಬಹಳ ಮುಖ್ಯ. ಇಷ್ಟಾದ ಮೇಲೆ ಇದನ್ನ ಎಲ್ಲಿ ತನಕ ಅಂದ್ರೆ 27 ತತ್ವಗಳಿದೆ ಅಂತ ತತ್ವನಿರ್ಣಯ ಅಂತ ಒಂದು ಗ್ರಂಥ, ನಮ್ಮ ಶ್ರೀಮದಾಚಾರ್ಯ ಬರೆದದ್ದಲ್ಲ, ವೇದವ್ಯಾಸರು ಬರೆದಂಥ ತತ್ವನಿರ್ಣಯ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ 27 ತತ್ವಗಳು ಅಂತ ಕೂಡ ಇದೆ. ಅದಕ್ಕೆ ಆದಂತಹ ಬೇರೆನೇ ಅರ್ಥ ಇದೆ. ಅದಕ್ಕೋಸ್ಕರ ಇಲ್ಲಿ ಸೃಷ್ಟಿ ಪ್ರಕರಣದಲ್ಲಿ ಹೇಳುವಾಗ 23 ತತ್ವಗಳು ಅಂತ ಇಷ್ಟು ಇಟ್ಟುಕೊಂಡಾಗ ಇದನ್ನೇನು ಮಾಡಿದ್ರು? ಪುರುಷನಾಮಕ ಹಿರಣ್ಮಯವಾಗಿರತಕ್ಕಂತಹ ಬ್ರಹ್ಮಾಂಡದಲ್ಲಿ ಅಂತರ್ಗತನಾಗಿರತಕ್ಕಂತಹ ಪುರುಷನಾಮಕ ಭಗವಂತ ತಾನು 1000 ವರ್ಷಗಳ ಕಾಲ ಗರ್ಭೋದಕದಲ್ಲಿ ಮುಳುಗಿದ್ದ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಸವೈ ವಿಶ್ವಸೃಜಾಂ ಗರ್ಭ ದೈವ ಕರ್ಮಾತ್ಮ ಶಕ್ತಿಮಾನ್ ವಿಭಭಾಜಾತ್ಮನಾತ್ಮಾನಂ ಏಕದಾ ದಶದಾ ತ್ರಿದ.
ಏಕದ ದಶದ ತ್ರಿದ, 1 10 3 ಯಾವುದು 10 ಆಗುತ್ತೆ, ಯಾವುದು 3 ಆಗುತ್ತೆ ಅಂತಂದರೆ ತಾನೇ 10 ರೂಪವನ್ನು ತಾಳ್ತಾನೆ, 1 ರೂಪವನ್ನು ತಾಳ್ತಾನೆ, 3 ರೂಪವನ್ನು ತಾಳ್ತಾನೆ. ಯಾವುದು 10 ಯಾವುದು ಅಂತ ಕೇಳಿದಾಗ 10 ರೂಪಗಳು ಅಂದರೆ ಪ್ರಾಣದೇವರ 10 ರೂಪಗಳು. ಪ್ರಾಣಾಪಾನ ವ್ಯಾನೋದಾನ ಸಮಾನ ಕೃದ್ದು ಮತ್ತೆ ಈ ಏನಂತಾರೆ ಕೂರ್ಮ ಧನಂಜಯ ಮೊದಲಾಗಿರತಕ್ಕಂಥ ಯಾವ 10 ರೂಪಗಳಿದೆಯೋ ಆ 10 ರೂಪಗಳಲ್ಲಿ ನೆಲೆಸಿರತಕ್ಕಂಥ ರೂಪ ದಶದ ಅಂತ ಕರೆದ್ರು. ಆ 1 ಅಂತ ಕೇಳಿದಾಗ ಪ್ರಕೃತಿ ಅಂತಂದ್ರು, 3 ಅಂತಂದ್ರೆ ಅಧಿದೈವ ಅಧಿಭೂತ ಅಧ್ಯಾತ್ಮ ಅನ್ನತಕ್ಕಂಥದ್ದು 3 ರೂಪ. ಆದ್ದರಿಂದ ಏಕ ದಶದ ತ್ರಿದ ಅಂತ ಹೀಗೆ 3 ರೂಪಗಳನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ದೈವಶಕ್ತಿ, ಕರ್ಮಶಕ್ತಿ, ಆತ್ಮಶಕ್ತಿ ಅಂತ ಹೀಗೆ ಕರೀತಾರೆ. ಯಾವುದದು ದೈವಶಕ್ತಿ ಅಂತ ಕೇಳಿದಾಗ ಬ್ರಹ್ಮನ ವಿರಾಟ್ ದೇಹದಲ್ಲಿ ನಿಯಾಮಕವಾಗಿರತಕ್ಕಂಥ ಭಗವದ್ ರೂಪ ಏನಿದೆ, ಬ್ರಹ್ಮನ ಶರೀರದೊಳಗೆ ವ್ಯಾಪ್ತವಾಗಿರತಕ್ಕಂಥದ್ದು ಅದು ದೈವಶಕ್ತಿ ಅಂತ ಕರೆದ್ರು. ಆ ದೇವತೆಗಳಿಗೂ ಅಂದರೆ ಸಕಲ ದೇವತೆಗಳಿಗೂ ಕೂಡ ನಿಯಾಮಕವಾಗಿರತಕ್ಕಂಥ ದೈವಶಕ್ತಿ ಇದೆಯಲ್ಲ ಅದನ್ನು ಕರ್ಮಶಕ್ತಿ ಅಂತ ಕರೆದ್ರು. ಇದಾದ ಮೇಲೆ ಇನ್ನೊಂದಿದೆ, ಯಾವುದು ಅಂದರೆ ಭಾರಿಯಾಗಿರತಕ್ಕಂಥ ಚೇತನ ಪ್ರಕೃತಿಯಲ್ಲಿ ವ್ಯಾಪಾರ ನಿಂತು ಮಾಡ್ತಾನಲ್ಲ ಅದನ್ನು ಆತ್ಮಶಕ್ತಿ ಅಂತ. ಹೀಗೆ ಆತ್ಮಶಕ್ತಿ, ಕ್ರಿಯಾಶಕ್ತಿ ಆತ್ಮಶಕ್ತಿ, ಕರ್ಮಶಕ್ತಿ, ದೈವಶಕ್ತಿ ಅಂತ ಹೀಗೆ 3 ವಿಧವಾಗಿ ಅದನ್ನು ಹೇಳಿದ್ದಾರೆ ಅಂತ. ಹಾಗಾಗಿ ಈ ಮೊದಲನೆಯ ಪುರುಷ ಅಂತ ನಾನು ಹೇಳಿದೆ, ಅದಕ್ಕೆ ಇನ್ನೊಂದು ಹೆಸರು ಏನು ಕರಿಬಹುದು, ವಾಸುದೇವ ಅಂತ ಮೂಲ ರೂಪಕ್ಕೆ ಇರೋದರಿಂದ. ಎರಡನೇ ಹೆಸರು ಮಲಗಿದ ಅಂತ ಉಂಟು, ಮಲಗಿದ ಅಂತನ್ನುವ ರೂಪಕ್ಕೂ ಕೂಡ ಪುರುಷ ಅಂತ. ಅದಕ್ಕೆ ಇನ್ನೊಂದು ಹೆಸರನ್ನು ಕರಿಬಹುದು ಸಂಕರ್ಷಣ ಅಂತ ಕರಿಬಹುದು. ಸಂಕರ್ಷಣ ಎಂಬತಕ್ಕಂಥ ಹೆಸರು ಗರ್ಭೋದಕದಲ್ಲಿ ಮಲಗಿದಂತಹ 2ನೇ ಅವತಾರ ಸಂಕರ್ಷಣ ಎಂಬತಕ್ಕಂಥ ರೀತಿಯಲ್ಲಿ ಏಷಃ ಆದ್ಯೋವತಾರ, ಗರ್ಭೋದಕದಲ್ಲಿಯೇ ಮತ್ತೆ ಮಲಗಿದಂಥವನು ಮೊದಲನೆಯ ಪುರುಷನೇ 2ನೇವನಾಗಿ ಬಂದ ಅಂತ ಹೀಗೆ ಅರ್ಥವನ್ನು ಹೇಳ್ತಾರೆ. ಹೀಗೆಲ್ಲ ಹೇಳಿದ ನಂತರ ಮುಂದೆ ಆ ರೂಪಕ್ಕೆ ಯಾವ ಬ್ರಹ್ಮದೇವರ ಒಂದು ರೂಪ ಸೃಷ್ಟಿ ಮಾಡಿದನು ಪರಮಾತ್ಮ, ಆ ರೂಪ ಏನು ಮಾಡಿತು ಅಂತ ಅನ್ನುವಂಥದ್ದು ಒಂದೊಂದು ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡಿತಂತೆ. ಮೊದಲಿಗೆ ಏನಾಯಿತು, ಬಾಯಿ ಪ್ರಕಟವಾಯಿತಂತೆ. ಅದರೊಳಗೆ ಬ್ರಹ್ಮದೇವರ ಯಾವ ಶರೀರ ಉಂಟೋ ಅದರೊಳಗೆ ಈ ಪುರುಷ ಎಂಬತಕ್ಕಂಥ ಭಗವಂತ ಒಳಗೆ ಸೇರಿಕೊಂಡು ವಿರಾಟ್ ನಾಮಕನಾಗಿ ಮೊದಲು ಬಾಯಿ ಅಭಿವ್ಯಕ್ತ ಮಾಡಿದ. ಬಾಯಿತ್ತು, ಆದರೆ ಏನು ಕೆಲಸ ಮಾಡ್ತಿರ್ಲಿಲ್ಲ. ಯಾವಾಗ ಇವರು ಮಾಡಿದ್ರು ಬಾಯಿ ಅಂತ ಕಾಣಿಸ್ತು. ಆ ಗೋಲಕ ಯಾವಾಗ ಪ್ರಕಟವಾಯಿತೋ ಅದರಲ್ಲಿ ಅಧಿದೈವತದಲ್ಲಿರತಕ್ಕಂಥ ಲೋಕಪಾಲಕರಾಗಿರತಕ್ಕಂಥ ಅಗ್ನಿ, ವಾಗ್ದೇವತೆ ಎಲ್ಲರೂ ಕೂಡ ಆಧ್ಯಾತ್ಮ ರೂಪದಿಂದ ವಾಗೀಂದ್ರಿಯಗಳ ಜೊತೆಗೆ ಬಂದು ಸೇರಿಕೊಂಡ್ರು. ಆಗ ವಿರಾಟ್ ರೂಪನಾಗಿರತಕ್ಕಂತಹ ಆ ಬ್ರಹ್ಮದೇವರು ವಾಗೀಂದ್ರಿಯದಿಂದ ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅಲ್ಲಿ ತನಕ ಶಬ್ದಗಳು ಬರ್ತಿರಲಿಲ್ಲ. ಯಾವಾಗ ವಿರಾಟ್ ರೂಪ ಒಳಗೆ ಸೇರಿಕೊಂಡು ಬಾಯಿಯಲ್ಲಿ ಬಂತೋ ಆವಾಗ ಮಾತುಗಳು ಒಳ್ಳೆ 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 ಮಾತುಗಳು ಶುರುವಾಯಿತು. ಬಾಯಿ ಇದ್ದ ಮಾತ್ರಕ್ಕೇನೆ ಎಲ್ಲ ಮಾತಾಡಬೇಕು ಅಂತಿಲ್ಲ. ಎಷ್ಟೋ ಜನಗಳಿಗೆ ನೀವು ನೋಡಿರ್ಬೋದು, ಬಾಯಿಯಲ್ಲಿ ಮಾತಾಡಲಿಕ್ಕೇ ಬರುವುದಿಲ್ಲ, ಏನೇನೋ ಮಾತಾಡ್ತಾರೆ. ಮಾತಾಡೋದು ಅವರಿಗೇ ಅರ್ಥ ಆಗೋದಿಲ್ಲ, ಆ ಥರ ಇರ್ತದೆ. ಯಾವತ್ತಿಗೂ ಕೂಡ ಸ್ಪಷ್ಟತೆ ಬೇಕು. ಮಾತಿನಲ್ಲಿ ಸ್ಪಷ್ಟತೆ ಇಲ್ಲದೆ ಹೋದರೆ ಬರ 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 ಮಾತಾಡ್ತಾರೆ. ಮಾತಾಡಿದ ಮೇಲೆ ಏನ್ರಿ ನೀವು ಮಾತಾಡಿದ್ದು ಅರ್ಥ ಆಗಲಿಲ್ಲಲ್ಲ ಅಂದರೆ ಅವ್ರು ಹೇಳ್ತಾರೆ ನನಗೇ ಅರ್ಥ ಆಗಿಲ್ಲ, ನಿಮಗೇನು ಅರ್ಥ ಆಗುತ್ತೆ ಅಂತ ಪರಿಸ್ಥಿತಿ ಆಗಬೇಕು. ಯಾಕೆ ಹೇಳಿದರೆ ಯಾವತ್ತಿಗೂ ಕೂಡ ನೀವು ಹೇಳುವ ವಿಷಯ ಏನಿರ್ತದೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ಅದಕ್ಕೆ ಬೇಕಾದಂಥ ಕಾರಕಗಳು, ಕ್ರಿಯಾಪದಗಳನ್ನು ಸೇರಿಸಿ ಹೇಳಬೇಕು. ಸುಮ್ಮನೆ ನಾನು ಅಂತ ಹೇಳಿಬಿಟ್ಟು ಮುಗಿಸಿಬಿಟ್ರೆ ಬರ್ತೇನಾ, ಎಲ್ಲಿಗೆ, ಏನು ಎಲ್ಲ ಹೇಳಬೇಕಲ್ಲ. ಕರ್ಮಪದ, ಕ್ರಿಯಾಪದ ಎಲ್ಲ. ಈ ಸ್ಪಷ್ಟತೆ ಇದ್ದರೆ ಎಲ್ಲೂ ಸಂಶಯಕ್ಕೆ ಆಸ್ಪದ ಇಲ್ಲ. ಆ ಸ್ಪಷ್ಟತೆ ಇಲ್ಲದೆ ಇರುವಾಗಲೇನೆ ಸಂಶಯಕ್ಕೆ ಆಸ್ಪದಗಳು ಉಂಟಾಗುತ್ತೆ. ಹಾಗೆ ಇಲ್ಲಿ ಹೇಳ್ತಾರೆ, ಆ ಶಬ್ದಗಳು ಯಾವಾಗ ಉಂಟಾಯಿತೋ ಆವಾಗ ಬಾಯಿ ಚೆನ್ನ. ಹಾಗಾದ್ರೆ ಎಲ್ರಿಗೂ ಬರುತ್ತಲ್ಲ ಅಂದರೆ ಎಲ್ರಿಗೂ ಬರೋಲ್ಲ. ಯಾಕೆ ಅಂದರೆ ಬರ್ತದೆ ನೋಡಿ, ಆ ಮಾತಾಡಿದ್ದವರಿಗೆ ಅರ್ಥ ಆಗಲ್ಲ, ನಾನು ಸರಿ ಮಾತಾಡಲ್ಲ ಅಂತ ಈಗೆಲ್ಲ ಆಗುತ್ತೆ. ಯಾವಾಗ ಈ ಅಗ್ನಿ ಮೊದಲಾಗಿರತಕ್ಕಂಥ ದೇವತೆಗಳು ವಿರಾಟ್ ರೂಪ ಅಲ್ಲಿ ಅಭಿವ್ಯಕ್ತವಾದದ್ದರಿಂದ ಕಾಣಿಸಿಕೊಂಡ್ರು ಅಂತ ದಿನಾ ಚಿಂತನೆ ಮಾಡ್ತಾರೋ ಆವಾಗಲೇ ಬಾಯಿ ಚೆನ್ನಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ತದೆ. ಅಲ್ಲಿ ತನಕ ಮಾತಾಡ್ಲಿಕ್ಕೆ ಬರೋದಿಲ್ಲ. ಏನ್ರಿ ನಮಗೆಲ್ಲ ಎಷ್ಟು ದಿವಸ ಆಗಿದೆ, ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ, ಏನು ಮಾತಾಡಬೇಕೋ ಅದು ಮಾತಾಡಿಲ್ಲ.
ಏನು ಮಾತಾಡಬೇಕಾಗಿಲ್ವೋ ಅದು ಎಷ್ಟು ಬೇಕಾದರೂ ಮಾತಾಡ್ತೇವೆ. ಅದಕ್ಕೆ ಈ ಅನುಸಂಧಾನಗಳು ಬೇಕಾಗಿಲ್ಲ. ಏನು ಬೇಕೋ ಅದು ಬಾಯಿಂದ ಚೆನ್ನಾಗಿ ಮಾತನಾಡಲಿಕ್ಕೆ ಬರಬೇಕು ಅಂತ ಆದರೆ ಈ ವಿರಾಟ್ ರೂಪ ಬಾಯಿಯಲ್ಲಿ ಹೇಗೆ ಅಭಿವ್ಯಕ್ತವಾದ, ಅಲ್ಲಿ ಯಾವ ದೇವತೆಗಳು ಅಧಿದೈವ ಅಧಿಭೂತ ಆಧ್ಯಾತ್ಮಿಕವಾಗಿ ಬಂದ್ರು ಅಂತನ್ನುವುದನ್ನು ತಿಳಿದುಕೊಂಡಾಗ ಮಾತ್ರ ಆ ಬಾಯಿಯಲ್ಲಿ ನಿರರ್ಕಳವಾಗಿ ಗಂಗಾ ಪ್ರವಾಹದಂತೆ ಮಾತುಗಳು ಬರಲಿಕ್ಕೆ ಶುರುವಾಗುತ್ತೆ ಅಂತ ವಿವರಣೆ ಕೊಟ್ಟರು. ಅದಾದ ಮೇಲೆ ಎರಡನೆಯದಾಗಿ ನಾಲಿಗೆ ಅಭಿವ್ಯಕ್ತವಾಯಿತಂತೆ. ಆಗ ಲೋಕಪಾಲಕರಾಗಿರತಕ್ಕಂಥ ವರುಣದೇವರು ತನ್ನ ರಸನ ಎಂಬ ಇಂದ್ರಿಯದ ಜೊತೆಗೆ ಸೇರಿಕೊಂಡು ಅಧ್ಯಾತ್ಮ ರೂಪದಿಂದ ರಸನೇಂದ್ರಿಯದ ಜೊತೆಗೆ ಸೇರಿಕೊಂಡು ಆ ನಾಲಿಗೆಯಲ್ಲಿ ವರುಣದೇವರು ಪ್ರಕಟರಾದರು. ಯಾವಾಗ ಪ್ರಕಟರಾದರೋ ಆಗ ಅದರಿಂದ ವಿರಾಟ್ ಬ್ರಹ್ಮ ಅಭಿವ್ಯಕ್ತನಾದ. ಯಾವಾಗ ಇವರು ಪ್ರಕಟರಾದರೋ ವಿರಾಟ್ ಬ್ರಹ್ಮ ಪ್ರಕಟ. ಯಾವಾಗ ಅಭಿವ್ಯಕ್ತವಾದರೋ ಆಗ ಈ ನಾಲಿಗೆಗೆ ಇದು ಉಪ್ಪು ಇದು ಖಾರ ಅಂತ ಗೊತ್ತಾಗಲಿಕ್ಕೆ ಶುರುವಾಯಿತು. ಈ ನಾಲಿಗೆ ಉಪ್ಪನ್ನು ಕಂಡುಹಿಡಿಯಿತು, ರಸವನ್ನು ಕಂಡುಹಿಡಿತು, ಎಲ್ಲಾ ವಿಧವಾದ ರಸವನ್ನು ಕಂಡು ಹಿಡಿಯಲಿಕ್ಕೆ ತಾಕತ್ತು ಉಳ್ಳದ್ದಾಯಿತು. ಅದಕ್ಕೋಸ್ಕರವಾಗಿಯೇನೆ ನೋಡಿ, ಈ ನಾಲಿಗೆಗೆ ಎಲ್ಲ ವಿಧವಾದ ಉಪ್ಪು ಖಾರ ಮೊದಲಾಗಿರತಕ್ಕಂಥ ಈ ನಾಲಿಗೆಯಲ್ಲಿ ಎರಡು ವಿಧವಾಗಿದೆ. ಒಂದೇ ನಾಲಿಗೆ ಎರಡು ಕೆಲಸ ಮಾಡ್ತದೆ. ವಾಗೀಂದ್ರಿಯದ ಕೆಲಸವೂ ಮಾಡುತ್ತೆ, ರಸನೇಂದ್ರಿಯದ ಕೆಲಸವೂ ಮಾಡುತ್ತೆ. ಒಂದೇ ಇಂದ್ರಿಯ ಎರಡು ಕೆಲಸ ಮಾಡುವಂತಹ ಪ್ರಸಂಗ ಬಹಳ ಚೆನ್ನಾಗಿ ಇದನ್ನ ವಾದಿರಾಜರು ಯುಕ್ತಿ ಮಲ್ಲಿಕಾ ಅಂತನ್ನುವ ಗ್ರಂಥದಲ್ಲಿ ಎಷ್ಟು ಸ್ಪಷ್ಟವಾಗಿ ಉದಾಹರಣೆ ಕೊಡ್ತಾರೆ ಅಂದರೆ, ನಮ್ಮ ಪರಮಾತ್ಮನ ಇಂದ್ರಿಯ ಯಾಕೆ ಇದನ್ನು ಉಪಾಸನೆ ಚಿಂತನೆ ಮಾಡಬೇಕು ಅಂದರೆ, ಈ ಉಪಾಸನೆಯನ್ನು ಎಷ್ಟೆಷ್ಟು ಗಟ್ಟಿ ಮಾಡ್ಕೊಳ್ತೀವೋ ಆ ತತ್ವಗಳೆಲ್ಲ ಅರ್ಥ ಆಗ್ತಾ ಹೋಗ್ತದೆ. ಏನು ತತ್ವ ಅಂದರೆ ನೋಡಿ, ನಮ್ಮ ಪರಮಾತ್ಮನ ಒಂದೊಂದು ಇಂದ್ರಿಯಗಳು ಎಲ್ಲ ವ್ಯಾಪಾರ ಮಾಡ್ತಾವೆ. ನಮಗೆ ಸಂಶಯ ಬರ್ತದೆ, ಒಂದು ಇಂದ್ರಿಯ ಒಂದೇ ವ್ಯಾಪಾರ ಮಾಡೋದು ಎಲ್ಲ ವ್ಯಾಪಾರ ಹೇಗೆ ಮಾಡುತ್ತೆ? ಅದಕ್ಕೆ ವಾದಿರಾಜರು ಹೇಳುವಂಥ ದೃಷ್ಟಾಂತ ಬಹಳ ಅದ್ಭುತ. ಒಂದು ಇಂದ್ರಿಯದಿಂದ ಎರಡೆರಡು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಾ? ಅದಕ್ಕೆ ಹಾವಿಗೆ ಕಣ್ಣು ಇದೆಯಲ್ಲ, ಆ ಕಣ್ಣೇ ಕಿವಿಯೇ ಕಣ್ಣು, ಒಂದೇ ಇಂದ್ರಿಯ, ಅದಕ್ಕೆ ಎರಡು ಇಂದ್ರಿಯ ಇಲ್ಲ. ಹಾಗಾದರೆ ಒಂದು ಇಂದ್ರಿಯದಿಂದ ಹಾವು ಕೇಳೋದು ನೋಡೋದು ಎರಡೂ ಮಾಡುತ್ತೋ ಇಲ್ವಾ? ಹಾಗಾದರೆ ಒಂದು ಇಂದ್ರಿಯದ ಕೇಳೋದು ನೋಡೋದು ಎರಡೂ ಒಂದು ಪ್ರಾಣಿ ಮಾಡುತ್ತೆ, ಒಂದು ಹಾವು ಮಾಡುತ್ತೆ ಅಂದರೆ ಸೃಷ್ಟಿ ಮಾಡಿದ ಭಗವಂತನಿಗೆ ಯಾಕಯ್ಯ ನಿನಗೆ ಯೋಚನೆ? ಆವಾಗ ನಮಗೆ ಹೇಳ್ತಾರೆ, ಒಂದು ನಾಲಿಗೆ ಮಾತಾಡುತ್ತೆ, ರಸವನ್ನು ಕಂಡುಹಿಡಿತೆ, ನಿನ್ನ ನಾಲಿಗೆನೇ ಎರಡೆರಡು ಕೆಲಸ ಮಾಡುತ್ತೆ ಅಂದರೆ ನಮ್ಮ ದೇವ್ರದ್ದು ಯಾಕೆ ಮಾಡಬಾರ್ದು? ಹಾಗಲ್ಲ, ಎಲ್ಲ ಕೆಲಸ ಒಂದೇ ಇಂದ್ರಿಯಿಂದ ಮಾಡೋದು ಕಷ್ಟ ಅಲ್ವಾ ಅಂತ. ಅದಕ್ಕೆ ಇನ್ನೂ ಸುಂದರ ದೃಷ್ಟಾಂತ ಕೊಡಬೇಕು ಅಂತಂದರೆ, ವಿಜ್ಞಾನಿಗಳು ಕಂಡು ಹಿಡಿದು ಹೇಳಿದ ಹಾಗೆ ಅಲ್ಲ, ಶಾಸ್ತ್ರವೂ ಕಂಡು ಹಿಡಿದು ಹೇಳಿದಂಥ ಮಾತೆ ಏನು ಅಂದರೆ, ಅಮೀಬಾ ಅಂತ ಒಂದು ಪ್ರಾಣಿ ಇದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಾಣಿ. ಆ ಅಮೀಬಕ್ಕೆ ಒಂದೇ ಇಂದ್ರಿಯ, ಆ ಇಂದ್ರಿಯದಲ್ಲಿ ತಿನ್ನೋದು ನೋಡೋದು ಮಾತಾಡೋದು ಕೇಳೋದು ಎಲ್ಲ ಒಂದೇ ಇಂದ್ರಿಯಿಂದ. ಹಾಗಾದ್ರೆ ಒಂದು ಅಮೀಬ, ಕಣ್ಣಿಗೆ ಕಾಣದಿರುವ ಒಂದು ಅಮೀಬ ಒಂದೇ ಇಂದ್ರಿಯ ಇಟ್ಟುಕೊಂಡು ಎಲ್ಲ ವ್ಯಾಪಾರವನ್ನು ಮಾಡುತ್ತೆ ಅಂತಂದ್ರೆ, ಅದನ್ನು ಸೃಷ್ಟಿ ಮಾಡಿದ ನಮ್ಮ ದೇವರಿಗೆ ಎಲ್ಲಾ ವ್ಯಾಪಾರಗಳನ್ನು ಒಂದು ಇಂದ್ರಿಯಿಂದ ಯಾಕೆ ಮಾಡಬಾರ್ದು ಅಂತ ದೃಷ್ಟಾಂತ ವಾದಿರಾಜ ಶ್ರೀಪಾದ. ಇಂಥ ತತ್ವಗಳು ನಮಗೆ ಅರಿವಾಗಬೇಕು ಅಂತಾದರೆ ಒಂದು ಇಂದ್ರಿಯಗಳಲ್ಲಿ ವಿರಾಟ್ ರೂಪ ಅಧಿದೈವ ಅಧಿಭೂತ ಆಧ್ಯಾತ್ಮವಾಗಿ ಹೇಗೆ ಬಂದು ನೆಲೆಸಿದ, ಯಾವ್ಯಾವ ರೂಪದಿಂದ ಬಂದು ನೆಲೆಸಿದ, ಯಾವ ದೇವತೆಗಳನ್ನು ಕರ್ಕೊಂಡು ಬಂದ, ಅಲ್ಲಿ ಏನು ವ್ಯಾಪಾರ ನಡೆಯಿತು, ಇಷ್ಟು ವ್ಯಾಪಾರಗಳನ್ನ ನೀವು ಸ್ಪಷ್ಟವಾಗಿ ತಿಳಿತಾ ಹೋದ ಹಾಗೆ ಆ ಭಗವಂತನ ತತ್ವ ತಲೆಗೆ ಅರಿವಾಗ್ತಾ ಹೋಗ್ತದೆ. ನೋಡಿ, ಬರೀ ತತ್ವವನ್ನು ತಿಳಿಯೋದು ಪ್ರಯೋಜನ ಇಲ್ಲ, ಇಲ್ಲಿ ನಮ್ಮ ಇಂದ್ರಿಯಗಳ ಅವಯವಗಳಲ್ಲಿ ಅವುಗಳನ್ನು ಹೇಗೆ ಉಪಾಸನೆ ಮಾಡಿದರೆ ಅವು ಸ್ಪಷ್ಟವಾಗುತ್ತೆ ಅಂತನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸಿದ್ರು. ಎರಡನೇದಾಯಿತು. ಮೂರನೇದು ಮೂಗಿನ ಹೊಳ್ಳೆ. ನಾಲಿಗೆ ಆಯಿತು, ಕಣ್ಣಾಯಿತು, ಮೂಗಿನ ಹೊಳ್ಳೆ. ಆ ಮೂಗಿನ ಹೊಳ್ಳೆ ಏನು ಮಾಡಿತು ಅಂದ್ರೆ, ನಿರ್ಬೆಣ್ಣ ಅಶ್ವಿನೌ ವಾಸೇ ವಿಷ್ಣೋರಾವಿಶತಾಂ ಪದಂ ಘ್ರಾಣೇನಾಂಶೇನ ಗಂಧಸ್ಯ ಪ್ರತಿಪತ್ತಿರ್ಯತೋ ಭವೇತ್. ಏನು ಮಾಡಿದ್ರು ಗೊತ್ತಾ? ಅವುಗಳಲ್ಲಿ ಘ್ರಾಣ ಎಂಬತಕ್ಕಂತಹ ಅಧ್ಯಾತ್ಮ ರೂಪದಿಂದ, ಪುರುಷ ನಾಮಕನಾದ ಅಧ್ಯಾತ್ಮ ರೂಪದಿಂದ ಘ್ರಾಣೇಂದ್ರಿಯದ ಜೊತೆಗೆ ಅಶ್ವಿನಿ ದೇವತೆಗಳನ್ನು ಕರ್ಕೊಂಡು ಪ್ರವೇಶ ಮಾಡಿದ. ಯಾವಾಗ ಅಶ್ವಿನಿ ದೇವತೆಗಳನ್ನು ಕರೆದುಕೊಂಡು ಪ್ರವೇಶ ಮಾಡಿದನೋ, ಘ್ರಾಣೇಂದ್ರಿಯದಿಂದ ಆ ವಿರಾಟ್ ನಾಮಕನಾಗಿರತಕ್ಕಂಥ ಬ್ರಹ್ಮ
ಗಂಧವನ್ನು ತಿಳಿಯಲಿಕ್ಕೆ ಪ್ರಾರಂಭಿಸಿದ. ಗಂಧ ನೋಡಿ, ಈಗ ಮಕ್ಕಳು, ಸಣ್ಣ ಮಕ್ಕಳನ್ನು ಆಟ ಆಡಿಸ್ತೇವೆ. ಸಣ್ಣ ಮಕ್ಕಳನ್ನು ಆಟ ಆಡಿಸುವಾಗ ಈ ಚಿಂತನೆಗಳು ಬರಬೇಕಂತೆ. ಏನು, ಆ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ. ಅವಾಗ ಏನು ಮಾಡುತ್ತೆ ಗೊತ್ತಾ, ನೋಡ್ತದೆ. ನೋಡುವಾಗ ಏನು ನೀವೇನು ಬೇಕಾದ್ರೂ ಮಾಡಿ ಗೊತ್ತಾಗಲ್ಲ. ಸ್ವಲ್ಪ ಸಮಯ ಕಳೆದ ಹಾಗೆ ನೀವೇನೋ ಕೈ ಹೀಗೀಗೆ ಮಾಡಿ ಕಣ್ಣು ಹಾಗಾಗೋಗುತ್ತೆ, ನೀವೇನು ನಗರಿ ಆಗ ನಗಲಿಕ್ಕೆ ಶುರುವಾಗುತ್ತೆ. ಯಾಕೆ, ಆ ಕಣ್ಣಿನಲ್ಲಿ ಅಧ್ಯಾತ್ಮ ರೂಪದಿಂದ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಭಗವಂತ ಕರ್ಕೊಂಡು ಹೋಗಿ ವಿರಾಟ್ ಬ್ರಹ್ಮನ ಒಳಗೆ ಸೇರಿಕೊಂಡು ವ್ಯಾಪಾರ ಮಾಡಿದ. ಅದಕ್ಕೆ ನೋಡಿ ಈಗ ಆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂತ ಉಪಾಸನೆ ಮಾಡ್ತಾ ಮಗುವಿನ ನಗುವನ್ನು ನೋಡಿ ಆನಂದ ಪಟ್ರೆ ಆಗ ಈ ದೇವತೆಗಳು ಅಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡ್ತಾರಂತೆ. ಅಂದರೆ ನಾವು ಮಕ್ಕಳನ್ನು ಪಡೆಯೋದು ಮಾತ್ರ ಅಲ್ಲ, ಪಡೆದ ಮಾತ್ರಕ್ಕೆ ನಾವು ಅಪ್ಪಮ್ಮ ಆಗೋದಿಲ್ಲ. ಪಡೆದ ಮಕ್ಕಳಲ್ಲಿ ಹೆಜ್ಜೆ ಹೆಜ್ಜೆಗೂ ಇಂಥ ಅನುಸಂಧಾನಗಳನ್ನು ಮಾಡಬೇಕು. ಅದಕ್ಕೆ ಏನಾದರೂ ಒಂದು ವಾಸನೆ ಗೊತ್ತಾಗುತ್ತೆ. ಯಾವ ವಾಸನೆ, ಅವಕ್ಕೆ ತಿಂಡಿ ವಾಸನೆಗಳು ಗೊತ್ತಾಗೋದಿಲ್ಲ. ಅದಕ್ಕೆ ತಾಯಿಯ ಕೆಚ್ಚಲ ಹಾಲು ಒಂದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಮತ್ತು ವಾಸನೆ ನೋಡಿದಾಗ ಅದು ಹೀಗೆ ತಿರುಗುತ್ತೆ. ಯಾವ ವಾಸನೆ ಗೊತ್ತಾ, ಅಮ್ಮನ ವಾಸನೆ. ಅಮ್ಮ ಹತ್ತಿರ ಬಂದರೆ ಅದಕ್ಕೆ ಗೊತ್ತಾಗುತ್ತಂತೆ. ಅಮ್ಮ ಹತ್ತಿರ ಬಂದರೆ ಗೊತ್ತಾಗುತ್ತದೆ, ಅದರ ವಾಸನೆ ಮೂಗಿಗೆ ಬಡಿತದಂತೆ. ಆಗ ಅಮ್ಮನ ಕಡೆ ತಿರುಗುತ್ತದೆ. ನೀವು ನೋಡಿ, ಯಾರ ಹತ್ರ ಮಾತಾಡ್ತಾ ಇರಿ, ಅಮ್ಮ ಪಕ್ಕದಲ್ಲಿ ಬಂತು ಅಂದರೆ ಆ ಕಡೆ ತಿರುಗುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ, ಆ ವಾಸನೆ ಹಿಡಿತದಂತೆ. ಹಾಗಾದರೆ ಆ ವಾಸನೆಯಿಂದ ಕಂಡು ಹಿಡಿಯಲಿಕ್ಕೆ ಪ್ರಾರಂಭಿಸಿದಾಗ ಆ ಮೂಗಿನಲ್ಲಿ ಅಶ್ವಿನಿ ದೇವತೆಗಳನ್ನು ಅಧ್ಯಾತ್ಮ ರೂಪವಾಗಿರತಕ್ಕಂಥ ಪುರುಷನಾಮಕ ತನ್ನ ಗೋಲಕಗಳಿಂದ ಸಹಿತನಾಗಿ ಕರ್ಕೊಂಡು ಬಂದು ನಿಲ್ಲಿಸಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಇಷ್ಟು ಆ ಮಗುವಿನಲ್ಲಿ ಚಿಂತನೆ ಮಾಡಬೇಕಂತೆ. ಯಾವಾಗ ಇಷ್ಟು ಚಿಂತನೆ ಮಾಡ್ತೇವೋ ಆ ಮೂಗು ಕೆಟ್ಟದ್ದನ್ನು ಯಾವತ್ತೂ ಬಯಸಲ್ಲ. ಮುಂದೆ ಆ ಮಗು ಕೆಟ್ಟದ್ದನ್ನು ನೋಡಲ್ಲ, ಕೆಟ್ಟದ್ದನ್ನು ಇದು ಮಾಡಲ್ಲ. ಅಂದರೆ ನಾವು ಎಷ್ಟೆಷ್ಟು ಉಪಾಸನೆ ಮಾಡಿ ಆ ಮಗುವಿನಲ್ಲಿ ಚಿಂತನೆ ಮಾಡಿರ್ತೀವೋ ಅಷ್ಟಷ್ಟು ಆ ಮಕ್ಕಳು ಕೆಟ್ಟ ದಾರಿಗೆ ಹೋಗಲ್ಲ. ಈಗ ಕೆಟ್ಟ ದಾರಿಗೆ ಹೋಗ್ತಾ ಇದೆಯಲ್ಲ ಅಂದ್ರೆ ನಾವಿಟ್ಟು ಉಪಾಸನೆ ಮಾಡಿಲ್ಲ ಅಂತ ಅರ್ಥ. ತಪ್ಪ್ಯಾರ್ದು ನಂದೇ ಅಲ್ವ. ಅದನ್ನೇ ಭಾಗವತದ ಪ್ರಾರಂಭದ ಶ್ಲೋಕ, ಜನ್ಮಾದ್ಯ ಸಹಿತೋನ್ವಯಾತ್. ಜನ್ಮದ ಆದಿಯಲ್ಲಿ ಮಕ್ಕಳಲ್ಲಿ ಇಂಥ ಉಪಾಸನೆ ನೀನು ಮಾಡಬೇಕು. ಏನು ಅಂತ ಮಾಡಬೇಕು, ಈ ಮಗು ಆ ಪುರುಷನಾಮಕ ಪರಮಾತ್ಮನ ಅಧೀನದಲ್ಲಿದೆ ಅಂತ ನೀನು ಆವಾಗ ಜನ್ಮದ ಆದಿಯಲ್ಲಿ ಉಪಾಸನೆ ಮಾಡಿದ್ರೆ ಈಗ ನಿನ್ನ ಮಕ್ಕಳಿನ ಮಾತು ಕೇಳ್ತಾ ಇತ್ತು. ಇವತ್ತು ಹೇಳ್ತಾರೆ, ಏನ್ರಿ ಎಷ್ಟು ಹೇಳಿದ್ರು ನನ್ನ ಮಕ್ಕಳು ಮಾತೇ ಕೇಳುವುದಿಲ್ಲ ಅಂತ ಮಕ್ಕಳ ಮೇಲೆ ಶಾಪ ಅಲ್ಲ. ಯಾಕೆ, ನಾನು ಜನ್ಮದ ಆದಿಯಲ್ಲಿ ಪುರುಷನಾಮಕ ಪರಮಾತ್ಮನ ಅಧೀನದಲ್ಲಿ ಈ ಮಗು ಇದೆ ಅಂತ ಚಿಂತನೆ ಮಾಡಲಿಲ್ಲ. ಸ್ಪಷ್ಟ ನಂದೇ ದೋಷ, ನನ್ನ ದೋಷ ನಾನು ನೋಡ್ಕೋಬೇಕಟ್ಟೆ. ಹಾಗಾಗಿ ಜನ್ಮದ ಆದಿಯಲ್ಲಿ ಮಗುವನ್ನು ನೋಡಿ ಸಂತೋಷ ಪಡಬೇಕು ಅಂದ್ರೆ ಎಷ್ಟು ಹೇಳ್ತಾರೆ ಗೊತ್ತಾ? ಸಂತೋಷ ಪಡಬೇಕು ಅಂತ ಸುಮ್ಮನೆ ಮಗು ಹುಟ್ಟಿತ್ತು ಅಂತ ಸಂತೋಷ ಪಡೋದಲ್ಲ. ಮಗು ಹುಟ್ಟಿದ ಕೂಡಲೇ ಏನು ಉಪಾಸನೆ ಇರಬೇಕು ನಿಂದು? ಮಗು ಹುಟ್ಟಿದ್ದು ಸಂತೋಷ, ನನಗೆ ಮಗು ಆಗಿದೆ ಅಲ್ಲ. ಯಾಕೆ ಗೊತ್ತಾ, ಮಗು ಕಾಣಿಸಿದೆ ಅಂದರೆ ಎಲ್ಲ ಮಕ್ಕಳು ಕೂಡ ಪ್ರತಿಬಿಂಬರೇ. ಈ ಪ್ರತಿಬಿಂಬವಾದ ಮಗು ನನಗೆ ಕಾಣಿಸಿತು ಅಂತಂದ್ರೆ ಅದರ ಜೊತೆಗೆ ಒಂದು ಬಿಂಬ ಇರಲೇಬೇಕು. ಆ ಬಿಂಬದ ಅಧೀನದಲ್ಲಿ ಈ ಮಗು ಇದೆ ಅಂತ ನೀನು ಜನ್ಮದ ಆದಿಯಲ್ಲಿ ತಿಳ್ಕೊಂಡಿದ್ರೆ ಆ ಮಗು ನಿನ್ನ ಅಧೀನದಲ್ಲಿ ಸದಾ ಇರ್ತಿತ್ತು, ನಿನ್ನ ಮಾತೇ ಕೇಳ್ತಿತ್ತು. ನಿನ್ನ ಮಾತು ಯಾಕೆ ಕೇಳ್ತಿಲ್ಲ? ಆ ಬಿಂಬನ ಅಧೀನದಲ್ಲಿ ಮಗು ಇದೆ ಅಂತ ನೀನು ತಿಳಿದಿಲ್ಲ. ಇನ್ನು ಆ ಜನ್ಮದ ಆದಿಯಲ್ಲಿ ಮಗು ಅಳುತ್ತು, ನೀನು ಸಂತೋಷ ಪಟ್ಟಿ. ಯಾಕ್ರೆ? ಮಗು ಅಳ್ತಾ ಇದೆಯಲ್ಲ ಅದಕ್ಕೆ ಸಂತೋಷ ಆಗ್ತಾ ಇದೆ. ನೋಡಬೇಕು, ಭಾಗವತದಲ್ಲಿ ಇದೆ, ಶ್ರೀನಿವಾಸ ಕಲ್ಯಾಣ ಅಥವಾ ರಾಮಾಯಣ ನೋಡಿ ಎಲ್ಲ ಕಡೆ ಜನಕ ರಾಜ ಅಂತೆ. ಏನು ಅಂತಂದ್ರೆ, ಒಂದು ದಿನ ಕೂಡ ನನ್ನ ಮಕ್ಕಳ ಅಳುವನ್ನು ಕೇಳಿ ಸಂತೋಷ ಪಡ್ಲಿಲ್ಲ. ಏನು ಮಕ್ಕಳ ಅಳುವನ್ನು ನೋಡಿ ಸಂತೋಷ ಪಡೋದಾ? ಮಕ್ಕಳು ನಗ್ತಾ ಇದ್ರೆ ಸಂತೋಷ ಮಕ್ಕಳು ಆ ರೋದನಂ ಶ್ರುತ್ವ ನ ಆನಂದ ತುಲ್ಯ. ನಾನು ಆ ಮಕ್ಕಳು ಅಳೋದನ್ನು ನೋಡಿ ಒಂದು ದಿನ ನಾನು ಆನಂದ ಪಟ್ಟಿಲ್ಲ. ಎಷ್ಟು ಕಡೆ ಹೇಳ್ತಾರೆ ನೋಡಿ, ಆ ಮಕ್ಕಳಿಲ್ಲದೆ ಇದ್ದ ಕೊರಗಿನವ್ರು ಹೇಳುವಾಗ ಈ ಮಾತನ್ನು ಸೇರಿಸ್ತಾರೆ. ಏನು ಅರ್ಥ ಆಗೋದಿಲ್ಲ. ಮಕ್ಕಳು ಅಳೋದನ್ನು ನೋಡಿ ನಾವು ಸಂತೋಷ ಪಡೋದಾದ್ರೆ ನಾವು ಸ್ಯಾಡಿಸ್ಟ್ಗಳ ಅಲ್ಲ. ಮತ್ತೆ ಯಾಕೆ? ಬಹಳ ಮುಖ್ಯ. ಅದಕ್ಕೆ ಮಗು ಅಳುತ್ತಾ ಇದೆ ಅಂದ್ರೆ ಅರ್ಥ ಏನು ಗೊತ್ತಾ?
ಆ ಶಬ್ದ ಮಾಡ್ತು, ಬಾಯಿದ ಶಬ್ದ ಬಂತು. ಶಬ್ದ ಯಾವುದು ಗೊತ್ತಾ? ಶ್ರುತಿ ತತಿಗಳಿಗೆ ಅಭಿಮಾನಿ ಮಹಾಲಕ್ಷ್ಮೀ ದೇವಿಯರು ಅಂತ ಅರ್ಥ. ಆ ಮಹಾಲಕ್ಷ್ಮಿ ಶಬ್ದಗೆ ಅಭಿಮಾನಿಯಾಗಿರತಕ್ಕಂಥ ಮಹಾಲಕ್ಷ್ಮಿಯ ಅಧೀನದಲ್ಲಿ ಈ ಮಗು ಇಲ್ಲದೆ ಹೋಗಿದ್ದಿದ್ರೆ ಈ ಮಗುವಿನ ಬಾಯಿಯಲ್ಲಿ ಈ ಶಬ್ದ ಬರ್ತಿರ್ಲಿಲ್ಲ. ಹಾಗಾದ್ರೆ ಏನು? ಅಳುತ್ತಾ ಇದೆ, ನನಗೆ ಸಂತೋಷ. ಯಾಕೆ? ಆ ಶ್ರುತಿ ಅಭಿಮಾನಿಯಾಗಿರತಕ್ಕಂಥ ಮಹಾಲಕ್ಷ್ಮೀ ದೇವಿಯ ಅಧೀನದಲ್ಲಿ ಈ ಮಗು ಇದೆ ಅಂತ ನಾನು ಸಂತೋಷ ಪಡಬೇಕು. ಅದು ಉಸಿರಾಡ್ತಾ ಇದೆ ಮುಖ್ಯ ಪ್ರಾಣದೇವರ ಅಧೀನದಲ್ಲಿ, ಕೈಕಾಲಲ್ಲಾಡುತ್ತಾ ಇದೆ ನಮ್ಮ ರುದ್ರಾದಿ ದೇವತೆಗಳ ಅಧೀನದಲ್ಲಿ. ಇವೆಲ್ಲ ಆ ದೇವತೆಗಳ ಅಧೀನತ್ವದ ಚಿಂತನೆ ಮಾಡಬೇಕು ಅಂತಾದ್ರೆ ಯಾರ್ಯಾರು ಏನೇನು ವ್ಯಾಪಾರ ಮಾಡ್ತಾರೆ, ಯಾವ್ಯಾವ ಇಂದ್ರದಲ್ಲಿ ಯಾವುದು ಅಧಿಭೂತ, ಯಾವುದು ಅಧಿದೈವ, ಯಾವುದು ಅಧ್ಯಾತ್ಮ ಅಂತನ್ನುವ ಚಿಂತನೆ ನಮಗೆ ಗೊತ್ತಿಲ್ಲದೆ ಹೋದ್ರೆ ನಾವು ಜನ್ಮದ ಆದಿಯಲ್ಲಿ ಏನು ಚಿಂತನೆ ಮಾಡ್ತೀವಿ? ಅದಕ್ಕೋಸ್ಕರವಾಗಿ ಹೀಗೆ ಒಂದೊಂದೂ ವಿವರಣೆ ಕೊಡ್ತಾರೆ. ಕೊನೆಗೆ ಕಣ್ಣುಗಳು ಅಭಿವ್ಯಕ್ತವಾಗುತ್ತೆ. ಆವಾಗ ಹಾಗೆ ಚರ್ಮ ಅಭಿವ್ಯಕ್ತವಾದಾಗ ಕೋಣವಾಯು ಅಂತ ಆ ಚರ್ಮಕ್ಕೆ ಅಭಿಮಾನಿ ದೇವತೆ. ನಿರ್ಭಿಣ್ಯಾನ್ಯತ ಚರ್ಮಾಣಿ ಲೋಕಪಾಲೋ ನಿಲೋ ವಿಶತು, ಲೋಕಪಾಲಕನಾಗಿರತಕ್ಕಂಥ ಕೋಣವಾಯು ಅಂತ. ಆ ಕೋಣವಾಯು ಎಂಬತಕ್ಕಂಥವನು ತ್ವಕ್ ಎಂಬ ಅಧ್ಯಾತ್ಮ ರೂಪದಿಂದ ತ್ವಗೀಂದ್ರಿಯ ಜೊತೆಗೆ ಪ್ರವೇಶ ಮಾಡಿದಾಗ ಅಲ್ಲಿ ವಿರಾಟ್ ರೂಪನಾದ ಬ್ರಹ್ಮ ಸ್ಪರ್ಶವನ್ನ ಕಂಡು ಹಿಡಿಯಲಿಕ್ಕೆ ಶುರು ಮಾಡಿದ ಇದಾಯಿತು. ಮತ್ತೊಂದು ಕಡೆ ಹೇಳ್ತಾರೆ ತ್ವಚರ್ಮಸ್ಯ ವಿನಿರ್ಭಿಣ್ಣ. ಮತ್ತೆ ಚರ್ಮ ಅಂದ್ರಲ್ಲ, ಅಲ್ಲಿ ತ್ವಕ್ ಚರ್ಮ ಅಂದ್ರು, ಇಲ್ಲಿ ಚರ್ಮ ಅಂದ್ರು. ತ್ವಕ್ ಬೇರೆ, ಚರ್ಮ ಬೇರೆ. ಮೊದಲು ಹೇಳಿದ್ದು ತ್ವಕ್, ಆಮೇಲೆ ಹೇಳಿದ್ದು ಚರ್ಮ. ಚರ್ಮಕ್ಕೂ ತ್ವಕ್ಗೂ ಏನು ಸಂಬಂಧ? ಚರ್ಮಕ್ಕಿಂತಲೂ ಮೇಲೆ ಇರೋದು ತ್ವಕ್, ಆ ತ್ವಕಿನ ನಂತರ ಇರೋದು ಚರ್ಮ. ಏನ್ರಿ ನಮಗೆ ಇರೋದು ಸೀಳಿದ್ರೆ ಒಂದೇ ಚರ್ಮ ಬರ್ತದಲ್ಲ ಅಂತ ಅಲ್ಲ. ಬರೀ ಚರ್ಮಕ್ಕೆ ಸ್ಪರ್ಶ ಜ್ಞಾನ ಇಲ್ಲ. ಆ ಚರ್ಮದ ಮೇಲೆ ಇರುವಂಥ ತ್ವಕ್ ಅಂತುಂಟಲ್ಲ, ಅದಕ್ಕೆ ಸ್ಪರ್ಶ ಜ್ಞಾನ ಉಂಟು. ನಾನು ಮೊನ್ನೆ ಹೇಳುವಾಗ ಹೇಳಿದೆ ಏನು ಅಂತಂದರೆ, ಈ ಕೆರ್ಕೊಂಡಾಗ ಬೆಳ್ಳಗಾಗುತ್ತೆ ನೋಡಿ, ಆ ಕೆರ್ಕೊಂಡಾಗ ಬೆಳ್ಳಗಾಗೋದು ಅದು ತ್ವಕ್. ಅದು ಎಲ್ಲಿದೆ? ಚರ್ಮದಲ್ಲಿದೆ. ಚರ್ಮ ಬೇರೆ, ಆ ಬಿಳಿಯಾಗೋದು ಮೇಲಿನ ತೊಗಲು ಬೇರೆ. ಆ ತೊಗಲಿನ ಮೇಲೆ ಇದಿರ್ತದೆ. ಇವೆರಡು, ಒಂದು ತ್ವಕ್ ಒಂದು ಚರ್ಮ ಅಂತ. ಹಾಗಾಗಿ ತ್ವಕ್ನಲ್ಲಿ ಕೋಣನಾಮಕ ವಾಯು, ಚರ್ಮದಲ್ಲಿ ಯಾರು ಅಂತಂದ್ರೆ ರೋಮ ಎಂಬತಕ್ಕಂತಹ ದೇವತೆ. ರೋಮ ಎಂಬತಕ್ಕಂತಹ ದೇವತೆ ಅವ್ರು ಯಾರು ಅಂತಂದ್ರೆ ಔಷಧಿ ಅಭಿಮಾನಿ ದೇವತೆಗಳು. ಪಾರಿಜಾತವೇ ಮೊದಲಾಗಿರತಕ್ಕಂಥ ಔಷಧಿಗಳಿಗೆ ಅಭಿಮಾನಿಯಾದ ದೇವತೆಗಳು ಈ ಚರ್ಮದಲ್ಲಿ ನೆಲೆಸಿರ್ತಾರೆ. ಅಂದರೆ ಇಂದ್ರಿಯದಲ್ಲಿ ಬೇರೆ, ಚರ್ಮದಲ್ಲಿ ಬೇರೆ, ಹೀಗೆ. ಆಮೇಲೆ ಗುಹ್ಯ, ಅದಕ್ಕೆ ದಕ್ಷ ಪ್ರಜಾಪತಿಗಳು. ರೇತಸ್ಸು ಎಂಬತಕ್ಕಂಥ ಅಧ್ಯಾತ್ಮ ರೂಪದಿಂದ. ಆಮೇಲೆ ಗುದ, ಅದರಲ್ಲಿ ಮಿತ್ರ ಎಂಬತಕ್ಕಂತಹ ಇವನು ಪಾಯು ಎಂಬತಕ್ಕಂತಹ ಅಧ್ಯಾತ್ಮ ರೂಪದಿಂದ ಒಳಗೆ ಬರ್ತಾರೆ. ಹೀಗೆ ಬೇರೆ 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 ದೇವತೆಗಳೆಲ್ಲ ಆಗಿ ಕೈಗಳು ಅಭಿವ್ಯಕ್ತವಾಗುತ್ತೆ, ಅದಕ್ಕೆ ದೇವೇಂದ್ರ. ಕಾಲುಗಳು ಅಭಿವ್ಯಕ್ತವಾಗುತ್ತೆ, ಅದಕ್ಕೆ ಉಪೇಂದ್ರ. ಜೊತೆಗಿದ್ದುಕೊಂಡು ಯಾರು ಅಂತ ಕೇಳಿದಾಗ ಜಯಂತ. ಆಮೇಲೆ ಹೃದಯ ಅಭಿವ್ಯಕ್ತವಾಗುತ್ತೆ, ಅದಕ್ಕೆ ಚಂದ್ರ. ಮನಸ್ಸೆಂಬತಕ್ಕಂಥ ಅಧ್ಯಾತ್ಮ ರೂಪದಿಂದ ಒಳಗೆ ಬರ್ತಾನೆ. ಆಮೇಲೆ ಆತ್ಮ ಎಂಬತಕ್ಕಂಥ ನಾಡಿ. ಆತ್ಮ ಅಂತಂದ್ರೆ ನಿನ್ನೆ ನಾನು ಹೇಳಿದ್ದು ಸ್ವಲ್ಪ ನೆನಪಿಸಿಕೊಂಡ್ರೆ, ಆತ್ಮ ಅಂತ ಅನ್ನತಕ್ಕಂಥದ್ದು ಮನಸ್ಸು, ಬುದ್ಧಿ, ಅಹಂಕಾರ. ನಾಲ್ಕನೇದು ಹೇಳಿದ್ನಲ್ಲ ಚಿತ್ತ ಅಂತ, ಅದಕ್ಕೆ ಇಲ್ಲಿ ಏನು ಕರೀತಾರೆ? ಆತ್ಮ ಎಂಬತಕ್ಕಂಥ ನಾಡಿ ಅಂತ ಕರೆದ್ರು. ಆತ್ಮ ಅಂತಂದ್ರೆ ಇದು ಯಾವುದು ಅಂತಂದ್ರೆ ಮನಸ್ಸು ಅಂತ ಮೊದಲಿಗುಂಟಲ್ಲ, ಅದು ಆತ್ಮ. ಅಂದರೆ ಬೃಹಸ್ಪತಿ ಮೊದಲಾಗಿರತಕ್ಕಂಥವ್ರು, ಇಂದ್ರ ಕಾಮಾದಿಗಳು ಅಭಿಮಾನಿ ದೇವತೆಗಳಾಗಿರತಕ್ಕಂಥ ಮನಸ್ಸು ಏನಿದೆ ಅಂದರೆ ಸಂಕಲ್ಪ ವಿಕಲ್ಪ ಮಾಡತಕ್ಕಂಥದ್ದು, ಅವುಗಳನ್ನ ಇಲ್ಲಿ ಆತ್ಮ ಅಂತ. ಮತ್ತೆ ಹಾಗಾದ್ರೆ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾಗಿರತಕ್ಕಂಥ ಚಿತ್ತ, ಅದಕ್ಕೆ ಏನು ಕರೀತಾರೆ ಅಂತಂದ್ರೆ ಇಲ್ಲಿ ಸತ್ವ ಅಂತ ನಾಡಿ. ಆ ಸತ್ವ ಎಂಬತಕ್ಕಂಥ ನಾಡಿಯೇ ಚಿತ್ತ ಅಂತ. ಮತ್ತೆ ರುದ್ರದೇವರದ್ದು ಮನಸ್ಸು, ಅದಕ್ಕೆ ಏನು ಕರೀತಾರೆ ಅಂದ್ರೆ ಅಹಂ ಅಂತನ್ನುವಂಥ ನಾಡಿ. ಸತ್ವ, ಆತ್ಮ, ಆಮೇಲೆ ಬುದ್ಧಿ, ಅಹಂ, ಸತ್ವ, ಆಮೇಲೆ ಸಾಕ್ಷಿ. ಹೀಗೆ 5 ಆಗುತ್ತೆ. ಮೊದಲನೇ ಮನಸ್ಸಿಗೆ ಆತ್ಮ ಅಂತ ಶಬ್ದವನ್ನು ಕರೆದಿದ್ದಾರೆ, ಎರಡನೇದಕ್ಕೆ ಬುದ್ಧಿಗೆ ಬುದ್ಧಿ ಅಂತ ಕರೆದಿದ್ದಾರೆ, ಮೂರನೇದಕ್ಕೆ ಅಹಂಕಾರ ತತ್ವಕ್ಕೆ ಅಹಂ ಅಂತ ಕರೆದ್ರು, ಆಮೇಲೆ ಚಿತ್ತಕ್ಕೆ ಸತ್ವನಾಡಿ ಅಂತ ಕರೆದ್ರು. ಹೀಗೆ ಮತ್ತೆ ಕೊನೆಗೆ ಸಾಕ್ಷಿ ಅಂತ, ಚೇತನಕ್ಕೆ ಸಾಕ್ಷಿ ಅಂತ, ಹೀಗೆ 4 ಇದನ್ನು ಕರೀತಾರೆ. ಅವುಗಳಿಂದ ನಾಡಿಗಳ ಹೆಸರು ಅಹಂ ನಾಡಿಯಲ್ಲಿ ಅಹಂಕಾರಾದಿಗಳು, ಸತ್ವನಾಡಿಯಲ್ಲಿ ಆತ್ಮನಾಡಿ, ಬುದ್ಧಿ, ಹೀಗೆ ಎಲ್ಲವನ್ನು ಕೂಡ ವಿವರಣೆ ಕೊಟ್ಟರು. ಇದಾದ ಮೇಲೆ
ಯಾರ್ಯಾರು ಎಲ್ಲಿಂದ ಹುಟ್ಟಿಸ್ತಾನೆ ಪರಮಾತ್ಮ ಅಂದರೆ ಮುಖದಿಂದ. ಮುಖತೋ ವರ್ತತೋ ಬ್ರಹ್ಮ ಪುರುಷಸ್ಯ ಕುರುದ್ವಹ. ಮುಖದಿಂದ ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾಗಿರತಕ್ಕಂಥ ಭೃಗು ಋಷಿಗಳು ಹುಟ್ಟುತ್ತಾರೆ. ಮುಖದಿಂದ ಭೃಗು ಋಷಿಗಳು ಹುಟ್ಟುತ್ತಾರೆ. ಆ ಭೃಗು ಋಷಿಗಳು ಈ ಎಲ್ಲ ಬ್ರಾಹ್ಮಣ ಕುಲಕ್ಕೆ ನಾಯಕ, ಬ್ರಾಹ್ಮಣ ಕುಲಕ್ಕೆ ಯಜಮಾನ. ಆದ್ದರಿಂದ ಭೃಗು ಋಷಿಗಳಿಗೆ ಇಷ್ಟೊಂದು ಮಹತ್ವ. ಯಾಕೆ ಅಂದರೆ ಇಡೀ ನಮ್ಮ ವಿಪ್ರಕುಲಕ್ಕೆ ಪ್ರಧಾನರು. ಆದ್ದರಿಂದ ಹರಿ ಸರ್ವೋತ್ತಮ ಅಂತ ಹೇಗೆ ಹೇಳ್ತೇವೆ, ವಾಯು ಜೀವೋತ್ತಮ ಅಂತ ಹೇಗೆ ಹೇಳ್ತೇವೆ, ಹರ ವೈಷ್ಣವೋತ್ತಮ ಅಂತ ಹೇಗೆ ಹೇಳ್ತೇವೆ, ಹಾಗೆ ಭೃಗು ವಿಪ್ರೋತ್ತಮ ಅಂತ ಕರಿಬೇಕಂತೆ. ಭೃಗು ವಿಪ್ರೋತ್ತಮ ಅಂತ ದಿನ ಉಪಾಸನೆ ಮಾಡಬೇಕು ಅಂತ ಪ್ರಯತ್ನ ಇದು. ಹಾಗೆ ಬ್ರಾಹ್ಮಣರ ಜಾತಿಗೆ ಅಭಿಮಾನಿಯಾಗಿರತಕ್ಕಂಥ ಭೃಗು ಋಷಿಗಳು ಹುಟ್ಟಿದರು. ಆಗ ಬ್ರಾಹ್ಮಣರ ವೃತ್ತಿಯಾಗಿರತಕ್ಕಂಥ ವೇದಾಧ್ಯಯನ ಅವೆಲ್ಲ ಅಭಿವ್ಯಕ್ತವಾಯಿತು. ಅವರ ಮುಖದಿಂದ ವೇದಾಧ್ಯಯನ ವಿಷಯದಲ್ಲಿ ಬ್ರಾಹ್ಮಣ ಎಲ್ಲ ವರ್ಣದವರಿಗೂ ಮುಖ್ಯ ಗುರು ಅಂತಾದ. ಯಾಕೆ ಅವನ ಬಾಯಿಂದಲೇ ಬಂದದ್ದರಿಂದ ಅವ ಹೇಳ್ಕೊಟ್ರೆ ಅರ್ಥ ಆಗುತ್ತೆ, ಇಲ್ದಿದ್ರೆ ಅರ್ಥ ಆಗೋಲ್ಲ ಅಂತ. ಈಗಿಲ್ಲ. ಹಿಂದಿನ ಕಾಲದಲ್ಲಿ ವಾದ್ಯಾಯರು ಅಂತ. ಯಾರು ಅಂದರೆ ವೇದವನ್ನು ಅಧ್ಯಯನ ಮಾಡಿದವರೇ ವಾದ್ಯಾಯರು ಅಂತ. ವಾದ್ಯಾಯರು ಅಂತ ಕರೆಯೋದು. ಕೊನೆಗೆ ಎಲ್ಲಿ ತನಕ ಬಂತು ಅಂದರೆ ಇವತ್ತು ತಮಿಳುನಾಡಿನಲ್ಲಿ ವಾದ್ಯಾಯರು ಅಂತಂದರೆ ಮೇಷ್ಟ್ರು ಅಂತಾಗಿದೆ. ವೇದವನ್ನು ಅಧ್ಯಯನ, ವೇದ ಎಲ್ಲ ಹೋಯ್ತು, ನೀನು ಪಾಠ ಹೇಳ್ತೀಯೋ ವಾದ್ಯಾಯರು ಒಂದಾಂಗ. ಏನು ವಾದ್ಯಾಯರು ಅಂದರೆ ವೇದವನ್ನು ಅಧ್ಯಯನ ಮಾಡಿದವರು ಅಂತ ಅರ್ಥ. ಹಾಗೆ ಹೋಯ್ತು. ಈಗೇನು ಬ್ರಾಹ್ಮಣ ಅಂತ ಅನ್ನೋದು ಜನಿವಾರ ಹಾಕೊಳ್ಳೋದಿದ್ರೂ ನಡೀತದೆ. ಎಲ್ಲಿ ತನಕ ಬ್ರಾಹ್ಮಣ ಅಂದರೆ ಅಧ್ವಾನಗೆಟ್ಟು ಹೋಗ್ಬಿಟ್ಟಿದೆ. ಯಾವುದೋ ಕಪ್ಪು ಬಟ್ಟೆ ಉಟ್ಕೊಂಡ್ರೆ ಬ್ರಾಹ್ಮಣ ಅಂದೆ, ಕಪ್ಪು ಬಟ್ಟೆಯನ್ನೇ ನಿಷೇಧ ಮಾಡ್ತಾರೆ ಎಷ್ಟೆಲ್ಲ. ಹಾಗಾಗಿ ಒಟ್ಟಿನಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಯಾರು ಅಂದರೆ ಬಾಹುಗಳಿಂದ ಜನ್ಯನಾಗಿರೋದು. ಬಾಹುತೋ ವರ್ತತೋ ಕ್ಷತ್ರಂ. ಅವನ ಅಭಿಮಾನಿ ಯಾರು? ಬ್ರಾಹ್ಮಣಕ್ಕೆ ಅಭಿಮಾನಿ ಭೃಗು ಋಷಿಗಳು. ಇಲ್ಲಿ ಕ್ಷತ್ರಿಯರಿಗೆ ಅಭಿಮಾನಿ ಆಗಿರ್ತಕ್ಕಂಥವನು ಸ್ವಯಂಭುಮನು ಕ್ಷತ್ರಿಯ ಜಾತಿಗೆ ಅಭಿಮಾನಿ ಆಗ್ತಾನೆ. ಆಮೇಲೆ ವೈಶ್ಯ ಜಾತಿಗೆ ಅಭಿಮಾನಿ ಅವನು ಊರುವಿಂದ. ವಿಶೋ ವರ್ತಂತ ತಸ್ಯೋವೋ ಲೋಕವೃತ್ತಿ ಕರಿರ್ವಿಭೋ ವೈಶ್ಯಸ್ತದುದ್ಭವೋ ವಾರ್ತಾಂ ನೃಣಾಂ ಯಸ್ಸ ಸಮರ್ಥತಾಂ. ಆ ವೈಶ್ಯ ಜಾತಿಗೆ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದಾಗ ವಾಸ್ತು ಅಂತ. ವಾಸ್ತು ದೇವತೆ ವೈಶ್ಯ ಜಾತಿಗೆ ಅಭಿಮಾನಿ ಆಗ್ತಾನೆ. ಅವನನ್ನು ಹುಟ್ಟಿಸ್ತಾರೆ. ಇಲ್ಲಿ ನಮಗೆ ಅನೇಕ ಮಾತುಗಳು, ಯಾಕಂದರೆ ಇನ್ನೊಂದು ಕಡೆ ಹುಟ್ಟುವಂಥದ್ದನ್ನು ನಾವು ಕಾಣ್ತೇವೆ. ಕಮಲದಿಂದ ಹುಟ್ಟುವಾಗ ಅವರೆಲ್ಲ ಹುಟ್ಟುತ್ತಾರೆ ಅಂತ. ತಾರತಮ್ಯಕ್ಕೆ ವಿರೋಧ, ಇದು ಎಲ್ಲ ವಿರೋಧ ಬರ್ತದೆ. ಆದರೆ ಪರಮಾತ್ಮನಿಂದ ಹುಟ್ಟಿದಾಗ ಮಾತ್ರ ಅದು ತಾರತಮ್ಯ. ಇದು ತಾರತಮ್ಯಕ್ಕೆ ಲೆಕ್ಕ ಇಟ್ಟುಕೊಳ್ಬಾರ್ದು. ಹಿಂದೆ ಒಬ್ಬರು ಮುಂದೆ ಇವರೆಲ್ಲ ಹುಟ್ಟುತ್ತಾರೆ, ಈ ಹುಟ್ಟೋದರಿಂದ ತಾರತಮ್ಯ ವಿರೋಧ ಬಂತು ಅಂತ ಅರ್ಥ ಮಾಡಬಾರ್ದು. ಅಂತೂ ತೊಡೆಯಿಂದ ವೈಶ್ಯ ಜಾತಿಯ ಅಭಿಮಾನಿಯಾಗಿರತಕ್ಕಂತಹ ವಾಸುದೇವ ಮಜೀಜನತು. ವಾಸುದೇವ ಅಂದರೆ ವಾಸ್ತು ಎಂಬತಕ್ಕಂಥವನು ಜನಿಸಿದ. ವಾಸ್ತುದೇವ ಅಂತನತಕ್ಕಂಥವನು ಜನಿಸಿದ. ಆಮೇಲೆ ಪಾದದಿಂದ ಶೂದ್ರರು. ಅದಕ್ಕೆ ಪದ್ಭ್ಯಾಂ ಭಗವತೋ ಜಜ್ಞೆ ಶುಶ್ರೂಷಾ ಕರ್ಮ ಸಿದ್ಧಯೇ ತಸ್ಯಾಂ ಜಾತಃ ಪುರಃ ಶೂದ್ರೋ ಯದೃತ್ಯ ತುಷ್ಯತೆ ಹರಿಹಿ. ಪಾದಗಳಿಂದ ಶೂದ್ರ ಜಾತಿಗೆ ಅಭಿಮಾನಿಯಾಗಿರತಕ್ಕಂತಹ ಕೃತಿದೇವ ಅಂತನೂ ಹುಡ್ತಾರೆ. ಅಲ್ಲಿಗೆ ಭೃಗು ಋಷಿಗಳು, ಸ್ವಯಂಭುಮನು, ವಾಸ್ತು, ಕೃತಿದೇವ ಅಂತ ಹೀಗೆ 4 ಜಾತಿಗೆ ಅಭಿಮಾನಿಯಾಗಿರ್ತಕ್ಕಂಥವರು. ಇದನ್ನು ನೀವು ಇಲ್ಲಿ ಒಂದು ತಿಳ್ಕೊಳ್ಬೇಕು ಮುಖ್ಯವಾಗಿ. ಇದರ ಬಗ್ಗೆ ತುಂಬ ಚರ್ಚೆ ಆಗಿದೆ, ಆ ಚರ್ಚೆ ಇಲ್ಲಿ ಅವಶ್ಯಕತೆ ಇಲ್ಲ. ಆದರೂ ಒಂದೇ ಮಾತಿನಲ್ಲಿ ಹೇಳ್ತೇನೆ, ಜಾತಿ ಬೇರೆ, ವರ್ಣ ಬೇರೆ. ಎಲ್ಲ ಏನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ವರ್ಣ ಜಾತಿ ಎಲ್ಲ ಒಂದೇ ಅಂತ. ಅಲ್ಲ, ಜಾತಿ ಬೇರೆ, ವರ್ಣ ಬೇರೆ. ವರ್ಣ ಅಂದರೆ ಬಣ್ಣ ಅಂತ ಅರ್ಥ. ಬಣ್ಣ ಅಂದರೆ ಬಿಳಿ ಬಣ್ಣ, ಕಪ್ಪು ಬಣ್ಣ ಅದಲ್ಲ ವರ್ಣ. ವರ್ಣ ಅಂದರೆ ಬಣ್ಣ. ಬಣ್ಣ ಅಂದರೆ ಅರ್ಥ ಆಗಲಿಲ್ಲ. ನಿಮಗೊಂದು ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. ಏನು ಹೇಳಿ? ಈಗ ನೀವೇ ಹೇಳ್ತೀರಿ ನೋಡಿ, ಅವನ ಬಣ್ಣ ಬಯಲಾಯಿತು ಇವತ್ತು, ಏನು ಮಾಡ್ತಾನೆ ಅಂತ ಇವತ್ತು ಎಲ್ಲರಿಗೂ ಗೊತ್ತಾಯಿತು. ಅವನ ಬಣ್ಣ ಬಯಲಾಯಿತು ಅಂತಂದ್ರೆ ಏನು? ಬಣ್ಣ ಅಂದರೆ ಯಾವ ಬಣ್ಣ ಅಂತ ಗೊತ್ತಾಯಿತು ಅಂತಲ್ಲ, ಬಣ್ಣ ಅಲ್ಲ, ಅವನ ಒಳಗಿರತಕ್ಕಂಥ ಸ್ವಭಾವ ಅಭಿವ್ಯಕ್ತಿ. ಹಾಗಾದರೆ ಸ್ವಭಾವಕ್ಕೆ ವರ್ಣ ಅಂತ ಕರೀತಾರೆ. ಜಾತಿ ಅಂದರೆ ಅದು ಹಿರಿಯರು ಕೊಟ್ಟದ್ದು, ನಮ್ಮ ಹಿರಿಯರು ಕೊಟ್ಟದ್ದು ಯಾವುದು? ಅದು ಜಾತಿ. ವರ್ಣ ಅಂದರೆ ಸ್ವಭಾವ ಅಂತ ಅರ್ಥ. ಈಗ ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ಬೋದು, ನನ್ನ ಸ್ವಭಾವ ಕೆಟ್ಟದ್ದಿರ್ಬೋದು. ಅದಕ್ಕೆ ಹೇಳೋದು ವರ್ಣ ಬೇರೆ ಜಾತಿ ಬೇರೆ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಅನ್ಯ ಜಾತಿಯರನ್ನು ವಿವಾಹವಾಗ್ತಾರೆ ಎಷ್ಟೋ ಜನ. ಯಾಕೆಂದ್ರೆ ಸ್ವರೂಪ ಬೇರೆ, ವರ್ಣ ಬೇರೆ. ಆ ವರ್ಣ ಏನಾಗುತ್ತೆ, ಆ ವರ್ಣವನ್ನೇ ಆರಿಸಿಕೊಂಡು ಹೋಗ್ತದೆ. ಏನು ಮಾಡೋದು? ಅದಕ್ಕೋಸ್ಕರವಾಗಿ ವರ್ಣ ಬೇರೆ ಆ ವರ್ಣ ಜಾತಿ ಒಂದು ಕಡೆ ಕೂಡಬೇಕಾದರೆ
ಅನೇಕ ಜನ್ಮಗಳ ಪುಣ್ಯ ಇರಬೇಕು, ಅನೇಕ ಜ್ಞಾನಿಗಳ ಆಶೀರ್ವಾದ ಇರಬೇಕು. ಆವಾಗ ಜಾತಿ ವರ್ಣ ಒಂದು ಕಡೆ ಕೊಡ್ತದೆ. ನಿಮಗೆ ವರ್ಣ ಒಂದು, ಜಾತಿ ಒಂದು. ಇವತ್ತು ಎಷ್ಟೋ ಮದುವೆ ಆಗ್ತಾರೆ, ಗಂಡ ಹೆಂಡತಿ ಆಗ್ಬಿಡ್ತಾರೆ, ಆದರೆ ಇವಳದೇ ಒಂದು ರೋಟು ಅವಂದೇ ಒಂದು ರೋಟು ನಡ್ಸ್ಕೊಂಡು ಹೋಗ್ತಾರೆ ಸಾಯೋ ತನಕ. ಏನ್ರಿ ಏನ್ ಮಾಡೋದು, ಕಟ್ಕೊಂಡ್ಬಿಟ್ಟಿದೀವಲ್ಲ, ಬಿಡ್ಲಿಕ್ಕಾಗತ್ತಾ, ಏನೋ ತುಗಿಸ್ಕೊಂಡು ಹೋಗ್ತಿದ್ದೀವಿ ಅಂತಂತಾರೆ ನೋಡಿ. ಯಾಕೆ ಅಂದ್ರೆ ಅಲ್ಲಿ ವರ್ಣ ಜಾತಿ ಬೇರೆ ಆಯ್ತು. ವರ್ಣ ಜಾತಿ ಒಂದೇ ಆಗಬೇಕು ಅಂತ ಆದ್ರೆ ಅದು ಅನೇಕ ಜನ್ಮಗಳ ಪುಣ್ಯ. ಈಗ ನೋಡಿ, ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ, ಹುಟ್ಟಿದ್ರೆ ಪ್ರಯೋಜನ ಇಲ್ಲ. ಆ ಬ್ರಾಹ್ಮಣನ ಮೇಲೆ ಅಭಿಮಾನ ಬೇಕು. ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದೇನೆ, ಅದಕ್ಕೆ ತಕ್ಕಂತೆ ನಾನು ನಿಷ್ಠೆಯಿಂದ ಇರಬೇಕು. ಅಷ್ಟು ಜಪ ತಪ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಇದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತನ್ನುವ ಮನಸ್ಸು ನಮಗೆ ಉಂಟಾಗಬೇಕಾದರೆ ನಮ್ಮ ಜಾತಿ ವರ್ಣ ಎರಡು ಒಂದಾಗಬೇಕು. ಇದು ಆಗಬೇಕು ಅಂತಾದ್ರೆ ನಮಗೆ ಯಾವಾಗ ಅವಕಾಶ ಕೊಟ್ಟಿದ್ದಾನೋ ಆಗ ಮೇಲಿಂದ ಮೇಲೆ ಹೆಜ್ಜೆ ಹೆಜ್ಜೆಗೂ ಧರ್ಮ ಕಾರ್ಯಗಳನ್ನು ಆಚರಣೆ ಮಾಡಿಕೊಂಡು ಜ್ಞಾನ ತಪಸ್ಸು ಇತ್ಯಾದಿಗಳನ್ನು ಪಡ್ಕೊಂಡು ಪುಣ್ಯವನ್ನು ಯಥೇಚ್ಛ ಸಂಪಾದನೆ ಮಾಡ್ಕೊಳ್ಬೇಕು. ನಾವಂತೆ ಎಷ್ಟೋ ಜನ ಹೇಳ್ತಾರೆ, ಏನ್ರಿ ನಾವು ಇಷ್ಟು ಪುಣ್ಯ ಮಾಡಿದ್ವಿ, ಏನು ಉಪಯೋಗನೇ ಆಗಲಿಲ್ಲ. ಏನು ನಿನ್ನ ಎದುರಿಗೆ ಉಪಯೋಗ ಆಗಬೇಕಾ? ಅದು ಯಾವಾಗ ಆಗುತ್ತೆ ಗೊತ್ತಾ? ಮುಂದೆ ನಮ್ಮನ್ನು ಏನಾದರೂ ಜಾತಿ ವರ್ಣ ಬೇರೆ ಬೇರೆ ಮಾಡಿಟ್ಟು ಹುಡ್ಸಿಬಿಟ್ಟ ಅಂದರೆ ಏನಪ್ಪಾ ಗ್ರಾಚಾರ ಪ್ರಾರಬ್ಧ, ಇನ್ನೆಷ್ಟು ಜನ್ಮಪ್ಪ ಅಂತ ಅನಿಸ್ತೀವಿ. ಅದರ ಬದಲಿಗೆ ಒಂದೇ ಆಗಿಬಿಟ್ರೆ, ನಾನು ಯಾವುದ್ರಲ್ಲಿ ಹುಟ್ಟಿದ್ದನೋ ಅದರಲ್ಲೇ ಶ್ರದ್ಧೆ, ಅದರಲ್ಲೇ ಆಸಕ್ತಿ, ನಿರಂತರ ತತ್ವಜ್ಞಾನ ಕೆಲಸ ಮಾಡ್ತಾ ಹೋಗ್ಬಿಟ್ರೆ ಅಬ್ಬ ನನ್ನ ಜನ್ಮ ಸಾರ್ಥಕ ಅಂತ. ಇದು ಯಾವುದು ಗೊತ್ತಾ? ಆ ದಾನ ಧರ್ಮದ ಪುಣ್ಯಗಳೆಲ್ಲ ಒಟ್ಟಿಗೆ ನಮಗೆ ಸಿಗ್ತದೆ. ಹೀಗೆ ವರ್ಣ ಬೇರೆ ಜಾತಿ ಬೇರೆ, ಇವುಗಳನ್ನು ತಿಳ್ಕೊಳ್ಬೇಕು. ಹೀಗೆ ನೋಡಿ, ಒಬ್ಬ ಮನುಷ್ಯನಲ್ಲಿ ಎಲ್ಲವೂ ಇರುತ್ತೆ. ಎಲ್ಲನೂ ಬ್ರಾಹ್ಮಣನೇ, ಎಲ್ಲನೂ ಕ್ಷತ್ರಿಯನೇ, ಎಲ್ಲನೂ ವೈಶ್ಯನೇ, ಎಲ್ಲನೂ ಶೂದ್ರನೇ. ಯಾಕೆ ಹೇಳಿ? ಶೂದ್ರನ ಕೆಲಸ ಏನು? ವೃತ್ತಿ, ಕೆಲಸ ಮಾಡೋದು. ಈಗ ನನ್ನ ಮನೆಯಲ್ಲಿ ನಾನು ಕೆಲಸ ಮಾಡಲ್ವಾ, ನನ್ನ ಪಾತ್ರೆ ತೊಳ್ಕೊಳ್ಳಲ್ವಾ, ಕಸ ಹುಡುಗಲ್ವಾ, ಆಗ ನಾನು ಶೂದ್ರ. ನನಗೆ ವ್ಯಾಪಾರ ಮನೆ ಭಾವನೆ ಇಲ್ವಾ? ನಾನು ಇಷ್ಟು ಕೊಟ್ಟರೆ, ಇಷ್ಟು ಅಂಗಡಿಗೆ ಇಷ್ಟು ಕೊಟ್ಟರೆ ಇದು ಸಿಗುತ್ತೆ, ಹಾಗಾದ್ರೆ ನಾನು ಇಷ್ಟೇ ಖರ್ಚು ಮಾಡಬೇಕು, ಬಂದ ಸಂಬಳದಲ್ಲಿ ನಾನು ಇಷ್ಟು ಮಾಡಬೇಕು, ಈ ಲೆಕ್ಕ ಎಲ್ಲ ಬರ್ಕೊಳ್ಳಲ್ವಾ? ನಾನು ಹಾಲಿಗೆ ಇಷ್ಟು ಕೊಟ್ಟೆ, ಇದಕ್ಕೆ ಇಷ್ಟು ಕೊಟ್ಟೆ, ಮತ್ತೆ ತರಕಾರಿವನಿಗೆ ಇಷ್ಟು ಕೊಟ್ಟೆ, ಮನೆ ಬಾಡಿಗೆ ಇಷ್ಟು ಕೊಟ್ಟೆ, ಕರೆಂಟ್ ಬಿಲ್ ಇಷ್ಟು ಕೊಟ್ಟೆ ಅಂತ ಎಲ್ಲ ಲೆಕ್ಕ ಬರ್ದಿಡಲ್ವಾ? ಅದು ನನ್ನಲ್ಲಿ ವೈಶ್ಯ ಜಾತಿ ಇದೆ. ಯಾರಾದರೂ ನನ್ನ ಹೆಂಡತಿಯ ಸರಿಗೆ ಕೈ ಹಾಕಿದ್ರೆ ನಾನು ಸುಮ್ಮ ಕೊಡ್ತಾನೆ, ಯಾಕೋ ಅಂತ ನಾನು ಹಾರಾಡ್ತೀನಿ ಅಲ್ಲ, ಕ್ಷತ್ರಿಯ ಬಂತಲ್ಲಿ ಗುಣ. ಅಲ್ಲಿಗೆ ಕ್ಷತ್ರಿಯ ಗುಣನೂ ಇದೆ, ವೈಶ್ಯ ಗುಣನೂ ಇದೆ, ಶೂದ್ರ ಗುಣನೂ ಇದೆ, ಅಧ್ಯಾತ್ಮ ಬ್ರಾಹ್ಮಣನ ಗುಣ, ಎಲ್ಲರಲ್ಲೂ ಎಲ್ಲ ಇದೆ. ಹಾಗಾದ್ರೆ ಎಲ್ಲರೂ ಎಲ್ಲ ಆದ್ಮೇಲೆ ಯಾವುದನ್ನು ನಿರ್ಣಯ ಮಾಡ್ತೀರಿ? ಯಾವುದು ಜಾಸ್ತಿ ಇದೆಯೋ, ಯಾವುದರಲ್ಲಿ ಒಲವು ತುಂಬ ಇದೆಯೋ ಅದನ್ನು ತಿಳ್ಕೊಳ್ಳಿ. ಆ ಒಲವಿಗೂ ನನಗೆ ಸಿಕ್ಕ ಪೋಸ್ಟ್, ಈಗ ಕೆಲವರಿಗೇನು ಗೊತ್ತಾ, ಸೈನ್ಸ್ ಓದಿರ್ತಾರೆ, ಆದರೆ ಕೆಲಸ ಸಿಕ್ಕೋದು ಕಾಮರ್ಸ್. ಯಾಕ್ರಿ ಅಂದರೆ ಏನೋ ಓದಿ ಯಾವುದೋ ಕೆಲಸ ಯಾವುದೋ ಒಟ್ಟು ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದೀವಿ. ಹೀಗಾಗಬಾರ್ದು. ಈ ಪೋಸ್ಟ್ ಅಂತ ಅನ್ನತಕ್ಕಂಥದ್ದು ಜಾತಿ, ಈ ವರ್ಣ ಅಂತ ಅನ್ನತಕ್ಕಂಥದ್ದು ವಿದ್ಯೆ, ಏನು ಓದಿದ್ವಿ ಎಜುಕೇಷನ್. ಆ ಎಜುಕೇಷನ್ನು ಕೆಲಸ ಒಂದೇ ಆಗಿಬಿಟ್ರೆ ಆನಂದ ಅವನಿಗೆ. ಎಜುಕೇಷನ್ ಒಂದು, ಕೆಲಸ ಒಂದು ಕಡೆ ಆದ್ರೆ ಮಾಡ್ತಾನೆ, ಇಲ್ಲ ಅಂತಲ್ಲ, ಮಾಡ್ಕೊಂಡು ಏನೋ ತೂಕೊಂಡು ಹೋಗ್ತಾನೆ. ಆ ತೂಕೊಂಡು ಹೋಗೋದು ಬೇರೆ, ತೃಪ್ತಿಯಿಂದ ಇರೋದು ಬೇರೆ. ಅದು ದೇವರು ಕೊಡಬೇಕು, ನಮಗೆ ಕೊಡಬೇಕು ಅಂತಾದ್ರೆ ಅದಕ್ಕೆ ತಕ್ಕಂಥ ಜಪ ತಪಾದಿಗಳು ನಿಷ್ಠ ನೇಮ ನಾವೇನು ಮಾಡ್ತೀವಿ. ದೇವರು ಕೊಟ್ಟಾಗ, ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಅಂತ, ದೇವರು ಕೊಟ್ಟಾಗ ಅದನ್ನು ಉಪಯೋಗಿಸ್ಕೋಬೇಕಲ್ಲ. ಇಷ್ಟು ಅವಕಾಶಗಳು ಕೊಟ್ಟಿದ್ದಾನೆ, ಎಷ್ಟು ಉಪಯೋಗಿಸ್ಕೊಂತೀವಿ ನಾವು, ಎಷ್ಟು ವ್ಯರ್ಥ ಮಾಡ್ತೀವಿ, ಲೆಕ್ಕ ಹಾಕಬೇಕು. ಹಾಗಾಗಿ ಸಾಧನೆ ಎಂಬತಕ್ಕಂಥದ್ದು ಸುಮ್ಮನೆ ಬರೋದಿಲ್ಲ, ಅದು ಮನಸ್ಸಿನಿಂದ ಬರಬೇಕು. ಏನಪ್ಪಾ ಸಾಧನೆ ಮಾಡುವಂತ ಹೋಗಿ ಹೇಳಿದ್ರೆ ಹ್ಞೂ ಅಂತ ನಮ್ಮ ಎದುರಿಗೆ ಓಡಿ ಹೋಗ್ತಾನೆ, ಏನು ಪ್ರಯೋಜನ? ಅವನಿಗಾಗಿ ಮನಸ್ಸಿಗೆ ಬರಬೇಕು, ಆ ರೀತಿಯಾಗಿ ಸಾಧನೆ ಆಗಬೇಕು. ಅದಕ್ಕೋಸ್ಕರವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತೆಲ್ಲ ಸುಮ್ಮನೆ ಹಾರಾಡೋದ್ರಲ್ಲಿ ಅರ್ಥ ಇಲ್ಲ. ಏನು ಒಳಗಿನ ಅರ್ಥ ಏನು, ಯಾವುದು ಶ್ರದ್ಧೆ ಇದೆ, ಯಾವುದ್ರಲ್ಲಿ ಆಸಕ್ತಿ ಇದೆ, ಅದು ಮುಖ್ಯ ಅನ್ನತಕ್ಕಂಥದ್ದು. ಹಾಗಾದ್ರೆ ಯಾಕೆ ಇಲ್ಲಿ ಊಟ ಕೂಡಿಸಲ್ಲ, ಅಲ್ಲಿ ಯಾರೋ ಊಟ ಕೂಡಿಸ್ತಾರೆ, ಹಾಗೆ ಯಾರೋ ಮೊನ್ನೆ ಯಾರೋ ಕೇಳ್ತಾ ಇದ್ರಂತೆ ಪೇಜಾವರ ಸ್ವಾಮಿಗಳವ್ರನ್ನ, ಏನು ಅಂತಂದರೆ ನಿಮ್ಮ ಪರ್ಯಾಯದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಚೌಕಿಯಲ್ಲಿ ಯಾಕೆ ಕೂಡಿಸ್ತೀರಿ ಅಂತ. ಅಲ್ಲ, ಅದು ರಿಸರ್ವೇಷನ್ ಅವ್ರು ಮಾಡ್ಕೊಂಡದ್ದು ಅಂದ್ರಂತೆ. ರಿಸರ್ವೇಷನ್ ಮಾಡ್ಕೊಂಡ್ರು. ಅದೇನು ಹಾಗಂದ್ರೆ, ಅಲ್ಲ ರಿಸರ್ವೇಷನ್ ಎಲ್ಲ ಕಡೆ ಉಂಟಲ್ವ, ಹಾಗಾಗಿ ಅವರೊಂದು ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ. ಅವ್ರು ಒಂದೇ ಮಾತು ಕೇಳಿದ್ರಂತೆ, ಈಗ ನೀವು ಇಲ್ಲಿ ನಾವು ಯಾಕೆ ಬ್ರಾಹ್ಮಣರನ್ನ ಮಾತ್ರ ಕೂಡಿಸ್ತಾ ಇದ್ದೀವಿ ಅಂತಂದರೆ, ಈಗ ನಾನ್ ವೆಜ್ಜಿನವರು ಇದ್ದಾರೆ, ಅವರು ಬಂದು ಕೂಡ್ತಾರೆ. ಮಾಂಸಾಹಾರಿಗಳಲ್ಲದೆ ಇದ್ದಂಥ ಸಸ್ಯಾಹಾರಿಗಳಲ್ಲದೆ ಇದ್ದವರು ಬಂದು ಕೂಡ್ತಾರೆ. ಕೂತಾಗ ಏನಾಗುತ್ತೆ ಗೊತ್ತಾ, ಇವರು ಎದ್ದು ಹೋಗ್ತಾರೆ. ನಿಮಗೆ ಅವಮಾನ ಅಲ್ವಾ? ನೀವು ಊಟ ಕೂತಾಗ ಅವರು ಎದ್ದು ಹೋದ್ರೆ ನಿಮಗೆ ಅವಮಾನ ಆಗಬಾರ್ದು ಅಂತ ಅವ್ರನ್ನ ಮಾತ್ರ ಕೂಡಿಸ್ತಾ ಇದ್ದೀವಿ. ಇವನಿಗೆ ಎಲ್ಲೋ ಹೋದಾಗ ಅನುಭವ ಏನು ಹೇಳ್ತಾ ಇದ್ದಾರೆ ಅದು ಅವ್ರನ್ನೇ ಎತ್ತಿಡಿದು, ನೀವು ಊಟ ಕೂತಾಗ ಅವರು ನಿಮ್ಮನ್ನು ನೋಡಿ ಎದ್ದು ಹೋಗಿ ನಿಮಗೆ ಅವಮಾನ ಮಾಡಬಾರ್ದು ಅಂತ ಹೇಳಿ ನಿಮಗೆ ಪ್ರತ್ಯೇಕ ಕೂಡಿಸಿದ್ದು, ಅವ್ರಿಗೆ ಪ್ರತ್ಯೇಕ ಕೂಡಿಸಿದ್ದು ಅಂತ. ಆಮೇಲೆ ಒಂದು ಹೇಳಿದ್ರಂತೆ, ನೀವು ರಿಸರ್ವೇಷನ್ ಅಂದು ಏನು, ಅದು ನಿಮಗೆ ರಿಸರ್ವೇಷನ್ ಅಂತ. ಅಲ್ಲ,
ಅಲ್ಲ ರಿಸರ್ವೇಷನ್ ತಪ್ಪಿಲ್ಲಲ್ಲ, ಅವರು ಅದನ್ನು ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ, ಊಟಕ್ಕೆ ಕೊಡ್ತಾರೆ ಬಿಡಿ. ಏನು ಹಾಗಂದ್ರೆ ನೀವು SC STಗೆಲ್ಲ ರಿಸರ್ವೇಷನ್ ಇಟ್ಟಿಲ್ವಾ? ಅವರಿಗೆ ಒಂದು ಕೋಟಾ, ಎಜುಕೇಷನ್ ಕೋಟಾ, ಉದ್ಯೋಗದಲ್ಲಿ ಕೋಟಾ, ಗೌರ್ಮೆಂಟಲ್ಲಿ ರಿಸರ್ವೇಷನ್, ಎಲ್ಲಾದ್ರೂ ರಿಸರ್ವೇಷನ್. ಇವರು ಈ ರಿಸರ್ವೇಷನ್ ಏನು ತಪ್ಪಾಗಿ? ನೀವು ಅದರೊಳಗೆ ಬೇರೆಯವರು ಬಂದರೆ ಬಿಡ್ತೀರಾ? ಇಲ್ಲಲ್ಲ, ಅವರಿಗೆ ಮಾತ್ರ ಮೀಸಲು ತಾನೆ, ಅವರಿಗೆ ಮಾತ್ರ ಅದರಲ್ಲಿ ಮೀಸಲಾದರೆ ನೀವು ಅದರಲ್ಲಿ ಇವರಿಗೆ ಮೀಸಲು ಕೊಡಿ, ಇವರಿಗೆ ಅದರಲ್ಲಿ ಮೀಸಲು ಕೊಡ್ತೇನೆ. ನೀವು ಸರಿ ಇದ್ರೆ ಅವರು ಸರಿ ಇರ್ತಾರೆ, ಅದರಿಂದ ಇದರಲ್ಲಿ ಏನು ತಪ್ಪಿಲ್ಲ. ಈಗ ರಿಸರ್ವೇಷನ್ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ ನೀವು ಉತ್ತರ ಕೊಡ್ತೀರಾ? ಇಲ್ಲ. ಹಾಗಾಗಿ ಅವರವರಿಗೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ನೈಸಾಗಿ ಮಾತಾಡಿಬಿಟ್ರು. ಒಂದು ತಲೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದ ಹೊರಟು ಹೋದನಂತೆ. ಹೀಗೆ ತಾತ್ಪರ್ಯ ಏನು ಅಂತಂದ್ರೆ, ನಮ್ಮಲ್ಲಿ ಏನಿದೆ ನಮಗೆ ನಮ್ಮದರಲ್ಲಿ ಮೊದಲು ಆಸಕ್ತಿ ಬರಬೇಕು. ಇನ್ನೊಬ್ಬರನ್ನ ನಾವು ಇದು ಮಾಡಬಾರ್ದು. ಅವನು ಇದು ಸರಿ ಇರ್ತದ, ಇವನು ಸರಿ, ಮೊದಲು ನಿಂದೇನು ಅದು ನೋಡ್ಕೊ. ಏನ್ರಿ ಅವನ ಹೆಂಡತಿ ಬಹಳ ಸುಂದರವಾಗಿದ್ದಾಳೆ, ನಿನಗೆ ಯಾಕೆ? ನಿನ್ನ ಹೆಂಡತಿ ಚೆನ್ನಾಗಿದ್ದಾಳ ಮೊದಲು ನೋಡ್ಕೊ, ಆಮೇಲೆ ಅವ್ರು ತಗೊಂಡು ನೀನೇನು ಮಾಡ್ತೀಯ? ಯಾವತ್ತಿಗೂ ಇನ್ನೊಬ್ಬರದ ಮೇಲೆ ಕಣ್ಣು ಉಪಯೋಗ ಇಲ್ಲ. ನಮ್ದೇನಿದೆ ಅದನ್ನು ಚೆನ್ನಾಗಿ ನೋಡ್ಕೊ. ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿರುವ ಆನಂದ ಇನ್ನೆಲ್ಲಿದೆ? ಎಷ್ಟು ಅದ್ಭುತವಾದ ಮಾತುಗಳು. ಆದ್ದರಿಂದ ವರ್ಣ ಜಾತಿಗೆ ಈ ವ್ಯತ್ಯಾಸ, ಆ ಮಧ್ಯದಲ್ಲಿರ್ತಕ್ಕಂಥ ಕಮ್ಯುನಿಕೇಶನ್ ಇದೆ ನೋಡಿ, ಅದರ ಸರಿಯಾದ ತಿಳುವಳಿಕೆ ಆಗದಿದ್ರೆ ಅದು ಯಾಕೆ ಹಾಗೆ ಮಾಡಿದ್ರೆ, ಇದು ಯಾಕೆ ಹೀಗೆ ಮಾಡಿದ್ರು. ಆದ್ದರಿಂದ ಇಷ್ಟಾದ್ಮೇಲೆ ಏತೆ ವರ್ಣ ಸ್ವಧರ್ಮೇಣ ಯಜಂತೆ ಸ್ವಗುರುಂ ಹರಿಂ ಶ್ರದ್ಧಯಾತ್ಮಯುದ್ಧರ್ಥಂ ಯಜ್ಞತಾ ಸಹವೃತ್ತಿಭಿಃ. ತಮ್ಮ ತಮ್ಮ ವೃತ್ತಿಗಳಿಂದ ಶ್ರದ್ಧೆಯಿಂದ ತಮಗೇನು ಕೊಟ್ಟಿದ್ದಾರೆ ಅದನ್ನು ಸ್ವಮೀತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ ಏನು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಧರ್ಮದ ಬಗ್ಗೆ ಹೇಳ್ತಾರೆ, ಅಂತ ಆರಾಧನೆಯನ್ನು ಮಾಡಿ ಅಂತಃಕರಣ ಶುದ್ಧಿಯನ್ನು ಸಂಪಾದಿಸಿಕೊಳ್ಳಬೇಕು ಅಂತ ಇಷ್ಟು ವಿವರಣೆಯನ್ನು ಕೊಟ್ಟು ಮುಂದೆ ಇನ್ನು ಅನೇಕ ಮಾತುಗಳನ್ನೆಲ್ಲ ಹೇಳ್ತಾರೆ. ಪ್ರಕೃತಿ ಬಂಧ ಅಂತನತಕ್ಕಂಥದ್ದು ಎಷ್ಟು ದೊಡ್ಡದು, ಆ ಪ್ರಕೃತಿ ಬಂಧದಿಂದ ಹೇಗೆಲ್ಲ ಭಗವಂತ ಜಗತ್ತಿನ ಸೃಷ್ಟಿಯನ್ನೆಲ್ಲ ಮಾಡ್ತಾನೆ ಎಂಬತಕ್ಕಂಥ ವಿಚಾರವನ್ನು ಹೇಳಿ ಕೊನೆಗೆ ಜಗತ್ತಿನ ಬ್ರಹ್ಮಾಂಡದ ಸೃಷ್ಟಿಯನ್ನು ಹೇಳಿದ್ರಿ. ಅದು ಹೇಗೆ ಅಂತ ಕೇಳಿದಾಗ, ಮೊದಲು ಈ ಭಾಗವತ ಎಲ್ಲ ಯಾರಿಂದ ಯಾರಿಗೆ ಉಪದೇಶ ಆಯಿತು? ಶೇಷದೇವರಿಂದ, ಮೂಲ ಪಾತಾಳ ಲೋಕದಲ್ಲಿರ್ತಕ್ಕಂಥ ಶೇಷದೇವರಿಂದ ಸನತ್ ಕುಮಾರರಿಗೆ ಭಾಗವತ ಉಪದೇಶ ಆಯಿತು. ಅವರು ಸಾಂಖ್ಯಾಯನರಿಗೆ ಉಪದೇಶ ಮಾಡಿದರು. ಸಾಂಖ್ಯಾಯನರು ಪರಾಶರರಿಗೆ ಉಪದೇಶ ಮಾಡಿದರು. ಪರಾಶರ ಬೃಹಸ್ಪತಿಗಳು ಉಪದೇಶ ಮಾಡಿದಾಗ ಪರಾಶರರು ಮೈತ್ರೇಯರಿಗೆ ಪೂರ್ಣ ಉಪದೇಶ ಮಾಡಿದ್ದಾರೆ. ಆ ನಂತರ ಕೃಷ್ಣ ಹೇಳುವಾಗ ಅಲ್ಲಿ ಶ್ರವಣ ಮಾಡಿದರು. ಆದರೆ ಉಪದೇಶವನ್ನು ಪಡೆದದ್ದು ಮೈತ್ರೇಯರು ಸಾಕ್ಷಾತ್ ಪರಾಶರರಿಂದ. ಹೀಗೆ ಆ ಬೆಳೆದುಕೊಂಡು ಬಂದಿದೆ. ಆಮೇಲೆ ಮೈತ್ರೇಯರು ವಿದುರನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೋಡಪ್ಪ, ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಮೈತ್ರೇಯರು ಅದನ್ನು ವಿವರಣೆ ಕೊಡ್ತಾರೆ. ಹೇಗೆ ಸೃಷ್ಟಿಯಾಯಿತು ಅದರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಪ್ರೋಕ್ತಂ ತಲೈ ತದ್ ಭಗವತ್ ಏನ ನಿವೃತ್ತಿ ಧರ್ಮಾಭಿರತ ಏನ ಚ. ಆಮೇಲೆ ಸೃಷ್ಟಿಯ ವಿಚಾರವನ್ನು ಹೇಳ್ತಾರೆ. ಬ್ರಹ್ಮಾಂಡದಲ್ಲಿ 9 ವಿಧವಾದ ಸೃಷ್ಟಿ ಅಂತ ವರ್ಣನೆ ಮಾಡ್ತಾರೆ. ಬ್ರಹ್ಮಾಂಡದಲ್ಲಿ 9 ವಿಧವಾದ ಸೃಷ್ಟಿಯನ್ನು ವರ್ಣನೆ ಮಾಡ್ತಾರಂತೆ. ಅದು ಹೇಗೆ ಅಂತನತಕ್ಕಂಥದ್ದನ್ನು ಹೇಳಿದಾಗ, ಯಥೇದಾನಿಂ ತದಾಗ್ರಹೇ, ಪ್ರಪಂಚದ ಸೃಷ್ಟಿ 2 ವಿಧ ನೋಡಿ. ಎಲ್ಲ ಹೇಳ್ತಾ ಬಂದರು. ಈಗ ಅದನ್ನು ಫೈನಲಿಸಮ್ ಅಂತ ಮಾಡ್ತಾರಲ್ಲ, ಕೊನೆಗೆ ಅಂತ್ಯಗೊಳಿಸಬೇಕಲ್ಲ, ಅದಕ್ಕೊಂದು ಆಕಾರವನ್ನು ಕೊಡ್ತಾ ಬರ್ತಾರೆ. ಏನು ಅಂದರೆ, ಪ್ರಪಂಚದ ಸೃಷ್ಟಿ 2 ವಿಧ. ಯಾವುದು? ಪ್ರಾಕೃತ, ವೈಕೃತ ಎಂಬುದಾಗಿ 2 ವಿಧ. ಪ್ರಾಕೃತ, ವೈಕೃತ ಎಂಬುದಾಗಿ 2 ವಿಧ. ಅದರಲ್ಲಿ ಪ್ರಾಕೃತ, ವೈಕೃತ ಈ ಮತ್ತೆ ಅದರೊಳಗೆ ಮಹತ್ತತ್ವ ಸೃಷ್ಟಿ, ಅಹಂಕಾರ ಸೃಷ್ಟಿ, ಹೀಗೆ ಒಟ್ಟು 9 ವಿಧವಾಗಿದೆ ಅದರಲ್ಲಿ. ಅದರಿಂದ ಹೇಳ್ತಾರೆ, ಈ ಕಾಲ ಅಂತ ಇದೆ, ಕಾಲನಾಮಕ ಪರಮಾತ್ಮ. ಕಾಲ, ದ್ರವ್ಯ, ಗುಣ ಅಂತ ಹೇಳಿ 3 ವಿಧ. ಕಾಲದಿಂದ ನಾಶ, ದ್ರವ್ಯದಿಂದ ನಾಶ, ಗುಣದಿಂದ ನಾಶ ಅಂತ ಹೀಗೆ ನಾಶಗಳು 3 ವಿಧವಾಗಿದೆ. ಆ 3 ವಿಧವಾಗಿರತಕ್ಕಂಥ ನಾಶವನ್ನು ಹೊಂದುತ್ತೆ ಈ ಪ್ರಪಂಚ. ಯಾವ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ, ಈ ಜಗತ್ತು 3 ವಿಧವಾದ ನಾಶಕ್ಕೊಳಪಟ್ಟಿರ್ತದೆ. ಯಾವುದದು? ಒಂದೋ ಕಾಲದಿಂದ ನಾಶ ಆಗ್ಬೋದು, ಇಷ್ಟು ದಿವಸ ಇತ್ತು ಆಮೇಲೆ ಇಲ್ಲ ಅಂತ ಆಗ್ಬೋದು. ಇನ್ನು ದ್ರವ್ಯದಿಂದ ಇಷ್ಟೊತ್ತು ಗಡಿಗೆ ಹೋಯಿತು, ಗಡಿಗೆ ಇತ್ತು, ಗಡಿಗೆ ಒಡೆದೋಯ್ತು, ಹೀಗಾಗ್ಬೋದು. ಅಥವಾ ಗುಣದಿಂದ, ಅದರಲ್ಲಿ ಅಷ್ಟೊತ್ತು ಈಗ ಅನ್ನ ಮಾಡಿರ್ತಾರೆ, ಅನ್ನ ಮಾಡಿದರೆ 3 ಗಂಟೆ ಕಳೆದ ಮೇಲೆ ಯಾತಾಯಾಮಂ ಗತರಸಂ ಅಂತ, ರಸ ಎಲ್ಲ ಹೊರಟು ಏನು ಉಪಯೋಗ ಇಲ್ಲ, ಅನ್ನ ಕಾಣ್ತಾ ಅದ್ರಲ್ಲಿ ರಸ ಇಲ್ಲ, ಹಾಗೂ ಆಗುತ್ತೆ. ಹೀಗೆ ಗುಣದಿಂದ ನಾಶ,
ದ್ರವ್ಯದಿಂದ ನಾಶ, ಕಾಲದಿಂದ ನಾಶ ಎಂಬುದಾಗಿ 3 ವಿಧವಾಗಿರತಕ್ಕಂಥ ನಾಶಕ್ಕೊಳಪಟ್ಟಿದೆ ಈ ಪ್ರಪಂಚ. ಚತುರ್ಮುಖನ ಬ್ರಹ್ಮನಿಂದ ಅಭಿಮನ್ಯವಾಗಿರತಕ್ಕಂಥ ಗುಣ ವೈಷಮ್ಯಮಾತ್ಮನಃ ಮಹತ್ತತ್ವ, ಅವನ ಶರೀರವಾಗಿರತಕ್ಕಂತಹ ಮತ್ತು ಪರಮಾತ್ಮ ಅಂದರೆ ಮಹತ್ತತ್ವದಿಂದ ಭಗವಂತ, ಅವನೊಳಗೆ ಸೇರಿಕೊಂಡಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ಅದು ಯಾವುದು ಅಂದರೆ ಪರಮಾತ್ಮನಿಂದ ಮಹತ್ತತ್ವದ ಸೃಷ್ಟಿ. ಈ ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ ಅಂತ 2 ಹೇಳಿದೆ. ಅದರಲ್ಲಿ ಪ್ರಾಕೃತ ಸೃಷ್ಟಿಯಲ್ಲಿ ಮೊದಲನೆಯ ಸೃಷ್ಟಿಯೇ ಈ ಮಹತ್ತತ್ವ ಅಂತ. ಪ್ರಾಕೃತ ಸೃಷ್ಟಿಯಲ್ಲಿ ಮೊದಲನೇ ತತ್ವ ಮಹತ್ತತ್ವ. ಆಮೇಲೆ 2ನೇ ತತ್ವ ಮಹತ್ತತ್ವದಿಂದ ಅಹಂಕಾರ ತತ್ವ. ಅಹಂಕಾರ ತತ್ವ ಸೃಷ್ಟಿ ಈ ಪ್ರಾಕೃತ ಸೃಷ್ಟಿಯಲ್ಲಿ 2ನೇ ಸೃಷ್ಟಿ. ಆ 2ನೇ ಸೃಷ್ಟಿಯಲ್ಲಿ ಪಂಚಭೂತಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಭಿಮಾನಿ ದೇವತೆಗಳು ಇವೆಲ್ಲ ಹುಟ್ಟುತ್ತಾರೆ. ಆಮೇಲೆ ಅದರಲ್ಲಿ ಅಹಂಕಾರ ತತ್ವ 2ನೇ ಸೃಷ್ಟಿ ಅಂತ ಹೇಳಿದೆ. ಆ ಅಹಂಕಾರ ತತ್ವದಿಂದ ಪಂಚಭೂತಗಳ ಸೃಷ್ಟಿ ಇದೆಯಲ್ಲ, ಪಂಚಭೂತಗಳ ಸೃಷ್ಟಿ ಆಗುತ್ತಲ್ಲ ತಾಮಸ ಅಹಂಕಾರದಿಂದ. ಆ ತಾಮಸ ಅಹಂಕಾರದಿಂದ ಸೃಷ್ಟಿಯಾಗತಕ್ಕಂತಹ ಈ ಪಂಚಭೂತಗಳ ಸೃಷ್ಟಿ ಅದು 3ನೇ ಸೃಷ್ಟಿ. ಪ್ರಾಕೃತ ಸೃಷ್ಟಿಯಲ್ಲಿ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು. ಇನ್ನು 4ನೇದು ಯಾವುದು ಅಂದರೆ ತೈಜಸ ಅಹಂಕಾರದಿಂದ ಹುಟ್ಟತಕ್ಕಂಥ ಇಂದ್ರಿಯಗಳು ಅಂತ ಏನು ಹೇಳಿದೆ, ಅದನ್ನ 4ನೇ ಸೃಷ್ಟಿ ಅಂತ ಕರೆದರು. ಚತುರ್ಥ ಇಂದ್ರಿಯ ಸರ್ಗ ಎಷ್ಟು ಜ್ಞಾನ ಕ್ರಿಯಾತ್ಮಕ. ಅದರಲ್ಲಿ 2 ವಿಧ ಇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅಂತ. ಎಷ್ಟು ಜ್ಞಾನ ಕ್ರಿಯಾತ್ಮಕ ವೈಕಾರಿಕೋ ದೇವಸರ್ಗ. ಆಮೇಲೆ ಏನಾಯಿತು? ತಾಮಸ ಅಹಂಕಾರ 3ನೇ ಸೃಷ್ಟಿ ಆಯಿತು. ಆಮೇಲೆ ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಅದು 4ನೇ ಸೃಷ್ಟಿ ಆಯಿತು. ಇನ್ನು 5ನೇ ಸೃಷ್ಟಿ ಯಾವುದು ಅಂತ ಕೇಳಿದಾಗ ಆ ಇಂದ್ರಿಯಾಭಿಮಾನಿ ದೇವತೆಗಳು ಹಾಗೂ ಮನಸ್ಸಿನ ಸೃಷ್ಟಿಯೇ 5ನೆಯ ಸೃಷ್ಟಿ. ಪ್ರಾಕೃತ ಸೃಷ್ಟಿಯಲ್ಲಿ 5 ಸೃಷ್ಟಿ ಆಯ್ತು. ಈಗ 6ನೇ ಸೃಷ್ಟಿಯನ್ನು ಯಾವುದು ಹೇಳ್ತೀರಿ ಅಂತಂದರೆ ಆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ್ರಲ್ಲ, ಪಂಚಭೂತಗಳ ಸೃಷ್ಟಿ ಅಂತ ನಾನು ಆಗಲೇ ಹೇಳಿದ್ನಲ್ಲ. ಯಾವುದು? 3ನೇದಾಗಿರ್ತಕ್ಕಂಥ ಪಂಚಭೂತಗಳಿಂದ ಏನು ಮಾಡಿದ? ಅದರಲ್ಲಿ ಪಂಚಭೂತಗಳಲ್ಲಿರ್ತಕ್ಕಂಥ ತಮೋಭಾಗ ಇದೆಯಲ್ಲ, ಅದರ ತಮೋಭಾಗ ಅದು ಹುಟ್ಟಿದ್ದೇ ಅಹಂಕಾರ ತತ್ವದ ತಮೋಭಾಗದಿಂದ. ಆ ಅಹಂಕಾರ ತತ್ವದಿಂದ ತಮೋಭಾಗದಿಂದ ಹುಟ್ಟಿದಂಥ ಪಂಚಭೂತಗಳಲ್ಲಿ ಅದರದ್ದೊಂದು ತಮೋಭಾಗ ಅಂತಿದೆ. ಆ ತಮೋಭಾಗದಿಂದ ಹುಟ್ಟತಕ್ಕಂಥದ್ದೇ ಅಜ್ಞಾನದ ಸೃಷ್ಟಿ. ತಮೋಭಾಗದಿಂದ ಅಜ್ಞಾನ, ಅವಿದ್ಯಾ ಸೃಷ್ಟಿ ಅಂತ ಕರೀತಾರೆ. ಅವಿದ್ಯೆ ಸೃಷ್ಟಿ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಿದ್ಯೆ ಎಲ್ಲಿಂದ ಹುಟ್ಟಿತು ಅಂತ ಕೇಳಿದಾಗ ಅಹಂಕಾರ ತತ್ವದ ತಮೋಭಾಗದಿಂದ ಹುಟ್ಟಿದ ಪಂಚಭೂತಗಳಲ್ಲಿರುವ ತಮೋಭಾಗದಿಂದ ಹುಟ್ಟಿತು. ಇಷ್ಟು ವಿವರಣೆ. ಆವಾಗ ಸ್ವಲ್ಪ ಕಷ್ಟ ಆದರೂ ಕೂಡ ಶ್ರವಣ ಮಾಡಿದರೆ ದೇವರು ಖಂಡಿತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಈ ಸೃಷ್ಟಿಗಳು ಒಟ್ಟು ಇದೇನಾಯಿತು? 6 ಸೃಷ್ಟಿಗಳ ಬಗ್ಗೆ ಹೇಳಿದರು. ಇದನ್ನು ಪ್ರಾಕೃತ ಸೃಷ್ಟಿ ಅಂತ ಕರೆದರು. ಪ್ರಾಕೃತ ಸೃಷ್ಟಿಯನ್ನು 6 ಒಂದು ಕಡೆ ಇಡಿ. ಈಗ ವೈಕೃತ ಸೃಷ್ಟಿಗೆ ಬನ್ನಿ. ವೈಕೃತ ಸೃಷ್ಟಿ ಎಷ್ಟು ವಿಧ ಅದನ್ನು ಹೇಳ್ತಾ ಹೋಗ್ತಾರೆ. ವೈಕೃತ ಸೃಷ್ಟಿ ಅದು 7ನೇದು. ವೈಕೃತ ಸೃಷ್ಟಿಯಲ್ಲಿ 7ನೇದು ಯಾವುದು ಅಂತ ಕೇಳಿದ್ರೆ 6 ಪ್ರಾಕೃತ ಆಯಿತು. ಮುಂದಿಂದೆಲ್ಲ 7, 8, 9 ಎಲ್ಲ. ಆ 7ನೇದು ಯಾವುದು ಅಂತ ಕೇಳಿದಾಗ ಸ್ಥಾವರ ಸೃಷ್ಟಿ. ರಜೋಭಾಗ ಭಗವತೋ ಲೀಲೇಯಂ ಹರಿಮೇಧ ಸಹ ಸಪ್ತಮೋ ಮುಖ್ಯ ಸರ್ಗಸ್ತು ಷಡ್ವಿಧಾಸ್ತು ಸ್ತುಷಾಂಚಯ. ಅಂದರೆ ಇದಕ್ಕೆ ಮುಖ್ಯ ಸೃಷ್ಟಿ ಅಂತ ಇಲ್ಲಿಂದ ಮುಖ್ಯ ಸೃಷ್ಟಿ ಪ್ರಾರಂಭ. ಅದಲ್ಲಿ ತನಕ ಇದು ಸೃಷ್ಟಿ ಆಯಿತು. ಇಲ್ಲಿ ಮುಖ್ಯ ಸೃಷ್ಟಿ ವೈಕೃತ ಸೃಷ್ಟಿಯ ಮೊದಲಿಗೆ ಯಾವುದದು? ಸ್ಥಾವರ ಸೃಷ್ಟಿ ಅಂತ. ಸ್ಥಾವರ ಸೃಷ್ಟಿ ಅಂದರೆ 7ನೇದು ಅಂತ ಹೇಳಿದರೆ ಆ ಸ್ಥಾವರ ಯಾವುದು ಅಂತನ್ನೋದು ನಮಗೆ ಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ವನಸ್ಪತಯ ಓಷಧಯ ಲತಾ ತ್ವಕ್ಸಾರಾ ವೀರುದಾ ದ್ರುಮಾ ಷಡ್ವಿಧಾ. ನೋಡಿ, ಆ 7ನೆಯ ಸೃಷ್ಟಿ ಯಾವುದು? ಈ ಸ್ಥಾವರ ಸೃಷ್ಟಿ ಇದೆಯಲ್ಲ, ಸ್ಥಾವರ ಜಂಗಮ ಅಂತ ಮುಂದೆ ಸ್ಥಾವರ ಸೃಷ್ಟಿ. ಇದು 6 ವಿಧ. ಸ್ಥಾವರ ಅಂತನ್ನೋದಕ್ಕಿಂತ ನಿಮಗೆ ಅರ್ಥ ಆಗುವುದಾದರೆ ಗಿಡ ಮರಗಳ ಸೃಷ್ಟಿ ಇದು 6 ವಿಧ. ಅರ್ಥ ಆಯ್ತಲ್ಲ? ಈ 6 ವಿಧವನ್ನ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಏನು ಅಂದರೆ ಇದನ್ನೆಲ್ಲ ಓದಿದಾಗ ಈ ಜೆ.ಸಿ. ಬೋಸ್ ಕಂಡು ಹಿಡಿಯುವ ತನಕ ಗಿಡ ಮರಗಳಿಗೆ ಜೀವ ಉಂಟು ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅಂದರೆ ಎಷ್ಟು ಹಾಸ್ಯಾಸ್ಪದ. ನಿಜವಾಗಿಯೂ ಶೋಚನೀಯ ವಿಷಯಗಳಿವೆಲ್ಲ. ಇದು ಎಷ್ಟು ಸ್ಪಷ್ಟ ಹೇಳ್ತಾರೆ. ವನಸ್ಪತಯೋಷಧಯ ಲತಾ
ತ್ವಕ್ ಸಾರಾಹ ವೀರುದಾಹ ದ್ರುಮಾಹ ಷಡ್ವಿಧ 6 ವಿಧ ಗಿಡಮರಗಳಲ್ಲಿ ಇರೋದೇ 6 ವಿಧ, 6ಕ್ಕಿಂತ ಬಿಟ್ಟರೆ ಬೇರೆ ಇಲ್ಲ. ಅರ್ಥವೇ ಆಗೋದಿಲ್ಲ, ಆದರೂ ಬಿಡಿಸಿಕೊಡ್ತಾರೆ. ಏನು ಅದ್ಭುತವಾದ ಚಿಂತನೆ ನೋಡಿ. ಅದರೊಳಗೆ ವನಸ್ಪತಿ ಅಂದರೆ ಏನು ಗೊತ್ತಿಲ್ಲ. ವನಸ್ಪತಿ ಅಂದರೆ ವನಪತಿ ವನಸ್ಪತಿ ಬಿಡಿಸಿದರೆ ಗೊತ್ತಾಗುತ್ತೆ. ವನಪತಿ ವನಸ್ಪತಿ. ವನ ಅಂದರೆ ಕಾಡು ಮರಗಳು, ಪತಿ ಅಂದರೆ ರಾಜ, ವನಗಳಿಗೆ ರಾಜ ಅಂದ್ರೆ ಏನು? ವೃಕ್ಷಗಳಿಗೆ ರಾಜ. ವೃಕ್ಷ ರಾಜಾಯತೆ ನಮಃ ಅಂತ ಯಾವುದನ್ನು ಕರಿತೇವೆ ಅದೇ ವನಸ್ಪತಿ. ಅಂದ್ರೆ ಯಾವುದು? ಅಶ್ವತ್ಥ ಮರ. ಅಲ್ಲ ಸ್ವಾಮಿ, ಅಶ್ವತ್ಥ ಮರವನ್ನ ವನಸ್ಪತಿ ಅಂತ ನೀವು ಗುರುತಿಸ್ತೀರಲ್ಲ, ಅದಕ್ಕೆ ಏನಾದರೂ ಒಂದು ಬೇಕಲ್ಲ. ಯಾವ ಮಾನದಂಡ? ಯಾವ ಮಾನದಂಡದಿಂದ ಅಶ್ವತ್ಥ ಮರ, ಆಲದ ಮರ, ವಟಮರ ಇವುಗಳನ್ನ ನೀವು ವನಸ್ಪತಿ ಅಂತ ಗುರುಸ್ತೀರಿ? ಅದಕ್ಕೇನು ಮಾನದಂಡ? ಆಗ ಹೇಳ್ತಾರೆ ವನಸ್ಪತಯ ಫಲರಹಿತ ಪುಷ್ಪರಹಿತ ವನಸ್ಪತಯ ಅಂದ್ಬಿಟ್ರು. ಏನು ಅರ್ಥ ಆಗಲಿಲ್ಲ. ಒಂದು ಗಿಡ ಮೊದಲಿಗೆ ಚಿಗುರು ಹೊಡಿತದೆ, ಚಿಗುರು ಹೂ ಬಿಡುತ್ತೆ, ಹೂ ಆದಮೇಲೆ ಕಾಯಿ ಆಗುತ್ತೆ, ಕಾಯಿ ಆದಮೇಲೆ ಹಣ್ಣಾಗುತ್ತೆ. ಹೀಗೆ 4 ಸ್ಟೇಜ್: ಚಿಗುರು, ಹೂವು, ಕಾಯಿ, ಹಣ್ಣು ಎಲ್ಲ ಹೀಗೆ. ಅದರಲ್ಲಿ ಒಂದು ಅಂಶ ತೆಗೆದು ಹಾಕ್ಬಿಟ್ರೆ, 2ನೇ ಅಂಶ ತೆಗೆದು ಹಾಕ್ಬಿಟ್ರೆ, ಚಿಗುರು ಹೂ ಬಿಡಬೇಕು, ಕಾಯಿ ಆಗಬೇಕು. ಆ ಹೂ ಬಿಡೋ ಅಂಶ ತೆಗೆದು ಹಾಕ್ಬಿಟ್ರಿ, ಚಿಗುರು ಡೈರೆಕ್ಟ್, ಕಾಯಿ ಹಣ್ಣು. ಇಷ್ಟೇ. ಯಾವ ಗಿಡದಲ್ಲಿ ಉಂಟೋ ಅದನ್ನ ವನಸ್ಪತಿ ಅಂತ ಕರೀರಿ. ನಮಗೆ ಅಶ್ವತ್ಥ ಮರ ಎತ್ತರ ಬೆಳೆದಿರ್ತದೆ, ಅದು ಗೊತ್ತೇ ಆಗಲ್ಲ. ಅದು ಚಿಗುರು ಡೈರೆಕ್ಟ್, ಕಾಯಿ ಹಣ್ಣು ಅಟ್ಟೆ, ಹೂ ಬಿಡುವ ಅಂಶವೇ ಇಲ್ಲ. ನಮಗೆ ಅಶ್ವತ್ಥ ಮರ ನೋಡಿ ಗೊತ್ತಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಗೊತ್ತಾ? ಯಾದವಾರ್ಯರು ವ್ಯಾಖ್ಯಾನದಲ್ಲಿ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಎಷ್ಟದು ಅದ್ಭುತ! ಯಥಾ ಪನಸಾದಯ. ನಿಮಗೆ ಅರ್ಥ ಆಗ್ಲಿಲ್ವಲ್ಲ? ದಿನ ಯಾವಾಗಲೂ ನೋಡೋಂಥದ್ದನ್ನು ನೋಡಿ. ಅಲ್ಲ, ಬೆಂಗಳೂರವರಿಗೆ ಅದು ಕಷ್ಟ. ಏನು ಗೊತ್ತುಂಟ? ಹಲಸಿನ ಮರ ಅಂದರು. ಯಾಕೆ ಅಂತ ಕೇಳಿದಾಗ, ವನಸ್ಪತಿ ಅಂತ ಹಲಸಿನ ಮರಕ್ಕೆ ಯಾಕೆ ಕರೀತೀರಿ ಅಂತಂದರೆ, ಹಲಸಿನ ಮರ ಚಿಗುರು ಡೈರೆಕ್ಟ್, ಕಾಯಿ ಹಣ್ಣು, ಅಲ್ಲಿ ಹೂ ಬಿಡುವ ಅಂಶವೇ ಇಲ್ಲ, ಹೂ ಬಿಡುವ ಅಂಶವೇ ಇಲ್ಲ. ಹಾಗಾಗಿ ಪನಸಾದಯ ವನಸ್ಪತಯ. ಇನ್ನು ಔಷಧಿ ಅಂದರೆ 2ನೇದು ಔಷಧಿ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಭ್ರಮೆ ಬರೋದು ಔಷಧಿ ಅಂದರೆ ಔಷಧಿಯನ್ನು ತಯಾರು ಮಾಡುವ ಗಿಡಮೂಲಿಕೆಗಳೇನೋ ಅಂತ ಭ್ರಮೆ ಬರುತ್ತೆ. ಅಲ್ಲ, ಔಷಧಿ ಅಂತನ್ನುವ ಶಬ್ದಕ್ಕೆ ಏನು ಕರೀತಾರೆ? ಔಷಧಯ ಫಲಪಾಕಾಂತಹ. ಯಾದವಾರು ಬರೆಯೋದು ಫಲಪಾಕಾಂತಹ ಔಷಧಯ. ಫಲಪಾಕಾಂತಹ ಅಂದ್ರೆ ಏನು? ಒಂದು ಸಲ ಗಿಡ ಫಲ ಕೊಟ್ಟ ಮೇಲೆ ಅದು ಅಂತ್ಯ ಕಾಣುತ್ತೆ ಗಿಡ ಯಾವುದೋ ಅದನ್ನ ಫಲಪಾಕಾಂತಹ. ಬಾಳೆ ಗಿಡ ಒಂದು ಸಲ ಫಲ ಕೊಟ್ಟ ಮೇಲೆ ಗಿಡ ಮುಗಿಯಿತಷ್ಟೆ. ಜೋಳ, ಅಕ್ಕಿ, ರಾಗಿ, ಗೋಧಿ ಇವೆಲ್ಲ ಔಷಧಿ. ಔಷಧಿ ಅಂತನ್ನುವ ಶಬ್ದಕ್ಕೆ ಒಂದು ಗಿಡ ಒಂದು ಸಲ ಫಲ ಕೊಟ್ಟ ಮೇಲೆ ಮತ್ತೆ ಫಲ ಕೊಡುವುದಿಲ್ಲ ಯಾವುದೋ ಅದನ್ನ ಔಷಧಯ. ಅಲ್ಲಿಗೆ ವನಸ್ಪತಿ ಔಷಧಿ. ಲತಾಹ, ಇನ್ನೊಂದರನ್ನ ಆಶ್ರಯಿಸಿಕೊಂಡೇ ಬದುಕುವಂತ ಬಳ್ಳಿಗಳು. ಮಲ್ಲಿಗೆ ಬಳ್ಳಿ, ಕಾಳುಮೆಣಸು, ವೀಳ್ಯದೆಲೆ ಇವೆಲ್ಲ ಬಳ್ಳಿ. ಹೀಗೆ ಹೊರವನ್ನ ಆಶ್ರಯಿಸಿಕೊಂಡೇ ಫಲ ಕೊಡೋದು, ಇಲ್ದಿರೆ ಇಲ್ಲ. ಹೀಗೆ ಲತಾಹ. ಇನ್ನೊಂದಿದೆ ತ್ವಕ್ ಸಾರಾಹ, ತೊಗಟೆಯಲ್ಲೇ ಸಾರ. ಇಲ್ಲಿ ಮೇಲ್ನೋಟದ ಒಳಗಿನ ಅಭಿಪ್ರಾಯವೇ ಬೇರೆ. ಮೇಲ್ನೋಟಕ್ಕೆ ಎಲ್ಲರೂ ಅರ್ಥ ಬರೀತಾರೆ, ತೊಗಟೆಯಲ್ಲೇ ಸಾರ ಅಂದ್ರೆ ಒಳಗೇನಿಲ್ಲ. ಒಳಗೇನಿಲ್ಲಲ್ಲ, ಒಳಗೇ ಇರೋದು ಪ್ರಧಾನ. ಅದೇ ಗೊತ್ತಿಲ್ಲ, ಕಲ್ಪನೆನೇ ಇಲ್ಲ. ಯಾಕೆ ಗೊತ್ತಾ? ತೊಗಟೆಯ ಒಳಗೆ ಇರೋದೇನು ಗೊತ್ತಾ? ಗಾಳಿ. ಟೈಟ್ ಆಗಿ, ಏರ್ ಟೈಟ್ ಅಂತ ಕರೀತಾರೆ. ಅದಕ್ಕೆ ನಾನು ಹೇಳ್ತೀನಿ ಏನು ಅಂದರೆ, ಕಾಡಿನಲ್ಲಿ ಕಾಡ್ಗಿಚ್ಚು ಉಂಟಾಗೋದು ಹೆಚ್ಚು ಬಿದಿರು ಗಿಡ ಇದ್ದಲ್ಲೇ. ಯಾಕೆ? ಅದು ಒಣಗಿರುತ್ತೆ ಅಂತಲ್ಲ, ಎಲ್ಲ ಗಿಡಗಳು ಒಂದಕ್ಕೊಂದು ತಿಕ್ಕಿದಾಗ ಘರ್ಷಣೆಯಾಗಿ ಬೆಂಕಿ ಕಿಡಿ ಹುಟ್ಟುತ್ತೆ. ಅದರಿಂದ ಕಾಡ್ಗಿಚ್ಚು ಉಂಟಾಗುವಂಥದ್ದಲ್ಲ, ಅಷ್ಟೇ ಸುಡುತ್ತೆ, ಅಲ್ಲಿಗೆ ನಿಂತೋಗುತ್ತೆ. ಆದರೆ ಇಲ್ಲಿ ಯಾಕೆ ದೊಡ್ಡದಾಗ್ತದೆ ಅಂತ ಹೇಳಿದರೆ, ಆ ಬಿದಿರಿನ ಒಳಗಡೆ ಒಳ್ಳೆ ವಾಯುದೇವರು ತುಂಬಿರ್ತಾರೆ, ಗಾಳಿ. ಅದೇನಾಗುತ್ತೆ? ಒಂದಕ್ಕೊಂದು ತಿಕ್ಕಿದಾಗ ಘರ್ಷಣೆ ಆದಾಗ ಕಿಡಿ ಬರುತ್ತೆ, ಬೆಂಕಿ ಕಿಡಿ. ಆ ಕಿಡಿ ಬರುವಾಗ ಏನಾಗುತ್ತೆ? ಬಿದಿರು ಸೀಳುತ್ತೆ. ಸೀಳಿದಾಗ ಏನಾಗುತ್ತೆ? ಒಳಗೆ ಏರ್ ಟೈಟ್ ಇತ್ತಲ್ಲ, ಅದು ಪುಸ್ ಅಂತ ಹೊರಗೆ ಬರುತ್ತೆ. ಆ ಕಿಡಿಯನ್ನು ದೊಡ್ಡದು ಮಾಡಿಬಿಡ್ತದೆ. ದೊಡ್ಡದು ಮಾಡಿತ್ತು ಅಂದರೆ ದೊಡ್ಡ ಬೆಂಕಿಯಾಗಿ ಕಾಡಿಗಿಚ್ಚಿಗೆ ಕಾರಣವಾಗುತ್ತೆ. ಹಾಗಾದರೆ ಒಳಗಡೆ ಇದು ನೋಡಿ, ಈ ತತ್ವವನ್ನು ತಿಳಿದವರು ಶ್ರೀಮದಾಚಾರ್ಯರು ಯಾರು ಹೇಳಲಿಲ್ಲ. ಒಳಗಡೆ ವಾಯುದೇವರು ಇರ್ತಾರೆ.
ಎಷ್ಟು ದೊಡ್ಡ ತತ್ವ ಗೊತ್ತಾ ಇದು? ಯಾಕೆ ಈ ತತ್ವಗಳನ್ನ ತಿಳ್ಕೊಳ್ಬೇಕು ಗೊತ್ತಾ? ಇವತ್ತು ಎಷ್ಟೋ ಮನೆಗಳಲ್ಲಿ ಮಡಿಕೋಲು ಅಂತಂತಾರೆ. ಮಡಿಕೋಲು ಅಂದ್ರೆ ಏನು? ಬಿದಿರಿನ ಕೋಲಿನಲ್ಲೇ ಮಡಿಕೋಲು, ಬೇರೆ ಕೋಲು ಉಪಯೋಗಿಸೋದಿಲ್ಲ. ಯಾಕೆ? ಅಲ್ಲ, ಇವತ್ತೆಲ್ಲ ಸಿಗ್ತದೆ ಅಂತ ಏನೋ ಒಂದು ಉಪಯೋಗಿಸ್ತಾರೆ, ಬಟ್ ಯಾಕೆಂದ್ರೆ ಆ ಅನುಸಂಧಾನವೇ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಯಾರಾದರೂ ಮಡಿಕೋಲು ಅಂತ ಬೇರೆ ಕೋಲನ್ನು ಉಪಯೋಗಿಸಿದ್ದು ಉಂಟಾ? ಬಿದಿರಿನ ಕೋಲೆ ಯತಿಗಳು ಇವತ್ತು ದಂಡವನ್ನ ಗ್ರಹಣ ಮಾಡ್ತಾರಲ್ಲ, ಬಿದಿರಿನ ಕೋಲೆ. ಯಾಕೆ ಗೊತ್ತಾ? ಆ ಬಿದಿರಿನ ಕೋಲಿನಲ್ಲಿ ಮಡಿಯಾದ ಆಳು ಒಳಗೆ ಕೂತಿದ್ದಾರೆ. ಅದಕ್ಕೆ ಆ ಕೋಲಿನಿಂದ ನಾವು ಬಟ್ಟೆ ಹಾಕಿಬಿಟ್ರೆ ನಮ್ಮ ಬಟ್ಟೆ ಮಡಿ ಅಂತ. ಒಳಗಡೆ ವಾಯುದೇವರು ಸದಾ ನಿಂತಿರ್ತಾರೆ. ಆದ್ದರಿಂದ ಆ ಕೋಲು ಮಡಿ ಕೋಲೆ ಹೊರತು ಸುಮ್ಮನೆ ಯಾವುದೋ ಕೋಲೆ ಯಾತಕ್ಕೆ ಬರಬೇಕು? ಎಷ್ಟು ಒಳಗಿನ ಅನುಸಂಧಾನ! ಈ ಆ ಮಡಿಕೋಲು ಮುಟ್ಟಿದಾಗೆಲ್ಲ ವಾಯುದೇವರ ಸ್ಪರ್ಶ, ವಾಯುದೇವರು ನನ್ನ ಇದ್ದಾರೆ, ವಾಯುದೇವರೇ ನಮ್ಮನ್ನೆಲ್ಲ ಶುದ್ಧಿ ಮಾಡ್ತಿದ್ದಾರೆ, ಅನುಸಂಧಾನ ಬಂದ್ಬಿಟ್ರೆ ಎಷ್ಟು ಅದ್ಭುತ. ಹಿಂದಿನ ಕಾಲದವರಿಗೆ ಆ ಥರ ಅನುಸಂಧಾನಗಳಿತ್ತು, ಆದ್ದರಿಂದ ಅದೇ ಕೋಲು ಬೇಕು. ಇವತ್ತಿನವರು ಅನುಸಂಧಾನ ಇಲ್ಲ, ಯಾವ ಕೋಲು ಕೊಟ್ಟರು ನಡೆದು ಹೋಗುತ್ತೆ. ಹಾಗಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ವನಸ್ಪತಯ ಲತಾಹ ತ್ವಕ್ ಸಾರಾಹ ವೀರುದಾಹ. ನೋಡಿ, ಇನ್ನೊಂದೇನು ಗೊತ್ತಾ? ಬೇರೆ ಕಟ್ಟಿಗೆಗಳು ಸ್ವಲ್ಪ ದಿವಸ ಬಿಟ್ಟರೆ ಹುಳ ಹಿಡೀತದೆ. ಬಿದಿರಿನ ಗಿಡ ಹುಳ ಹಿಡಿಯಿತು ಅಂತ ನೀವೆಲ್ಲಾದರೂ ಕೇಳಿದ್ದೀರಾ? ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿಲ್ಲ, ಅಲ್ಲೆಲ್ಲೆಲ್ಲಿಲ್ಲ. ಹಿಂದಿನ ಕಾಲದಲ್ಲಿ ಅರಣ್ಯದಲ್ಲಿ ಈ ಆಶ್ರಮ ಅಂತ ಕಟ್ತಿದ್ರಲ್ಲ, ಅದೆಲ್ಲ ಬಿದಿರಿನ ಗಿಡದಿದೆ. ಯಾಕೆ ಗೊತ್ತಾ? ವಾಯುದೇವರು ತುಂಬಿರಬೇಕು ಮನೆಯಲ್ಲಿ. ಎಷ್ಟು ಅನುಸಂಧಾನಗಳು ನೋಡಿ. ಯಾವಾಗ ವಾಯುದೇವರ ಮಧ್ಯದಲ್ಲಿ ನಾವಿರ್ತೇವೋ ಆಗ ಕೆಟ್ಟ ಯೋಚನೆಗಳು ಬರೋದಿಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಜಂತಿಗೆಲ್ಲ ಬರೀ ಬಿದಿರಿನ ಗಿಡವೇ. ಅದಕ್ಕೆ ಬಿದಿರಿನ ಗಿಡ ಸುಡಬಾರ್ದು ಅಂತ. ಬಿದಿರಿನ ಗಿಡ ಯಾವತ್ತೂ ಸುಡಬಾರ್ದು, ಒಲೆಗೆ ಹಾಕಬಾರ್ದು, ಯಾವತ್ತೂ ಅದಕ್ಕೆ ಬೆಂಕಿ ಬೀಳಲೇಬಾರ್ದು. ಅದಕ್ಕೆ ನೋಡಿ, ಇವತ್ತು ಮದುವೆ ಸಂದರ್ಭದಲ್ಲಿ ಅಥವಾ ಇನ್ಯಾವುದೇ ಮೊರದ ಬಾಗಿಣ ಅಂತ ಕೊಡ್ತೇವೆ. ಆ ಮೊರಕ್ಕೆ ಎಲ್ಲಿಯಾದರೂ ಬೆಂಕಿ ಬಿದ್ದರೆ, ಕೆಂಡ ಬಿದ್ದರೆ ತಕ್ಷಣ ಅದನ್ನು ಹಾಲಿನಲ್ಲಿ ನೆನೆಸಿಡಬೇಕು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಅದು ಸುಡಲೇಬಾರ್ದು. ಹಾಗಾದರೆ ಬಿದಿರಿನ ಗಿಡ ಸುಡಲೇಬಾರ್ದು ಅಂತ ಅನ್ನೋದು ತತ್ವ ಸಿದ್ಧ ಆಯಿತಾ? ಈ ತತ್ವ ಗೊತ್ತಾದ ಮೇಲೆ ಹಿಂದಿನವರು ಹೇಳಿದ್ದು ಯಾಕೆ ಅಂತ ಈಗ ಅರ್ಥ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ? ಮನೆಯಲ್ಲಿ ಊದಿನ ಕಡ್ಡಿ ಹಚ್ಚಬಾರ್ದು. ಯಾಕ್ರಿ? ಊದಿನ ಕಡ್ಡಿ ಹಚ್ಚಿದ್ರೆ ಏನಾಗುತ್ತೆ? ಒಳ್ಳೆ ಪರಿಮಳ ಅಲ್ವಾ? ನಮ್ಗೆ ಅಷ್ಟೇ ಗೊತ್ತು. ಹಿರಿಯರು ಹೇಳ್ತಾರೆ, ಆ ಊದಿನ ಕಡ್ಡಿಯನ್ನು ತಯಾರು ಮಾಡುವ ಕಡ್ಡಿ ಯಾವುದು ಗೊತ್ತಾ? ಬಿದಿರಿನ ಕಡ್ಡಿ. ಅದನ್ನು ಸುಟ್ಟರೆ ವಂಶ ನಾಶ ಅಂತ ಬರ್ತಿದ್ದಾರೆ. ಹಾಗಾಗಿ ಬಿದಿರಿನ ಗಿಡದ ಕಟ್ಟಿಗೆಯಿಂದಲೇನೆ ನಿರ್ಮಾಣ ಮಾಡಿರತಕ್ಕಂಥದ್ದು ಊದಿನ ಕಡ್ಡಿ. ಅದನ್ನು ಹಚ್ಚಿದರೆ ಬಿದಿರಿನ ಗಿಡ ಸುಟ್ಟಂತೆ. ಅದಕ್ಕೆ ಮನೆಯಲ್ಲಿ ಯಾವತ್ತಿಗೂ ವೃಕ್ಷ ಯಾವತ್ತಿಗೂ ಬಿದಿರಿನ ಗಿಡ ಸುಟ್ಟಲೇಬಾರದು. ಅದು ಮಡಿಯಾದ ಆಳು. ಆ ಮಡಿಯಾದ ಆಳನ್ನೇ ಸುಟ್ಟು ಹಾಕ್ಬಿಟ್ರೆ ಏನು ಪ್ರಯೋಜನ? ಅದಕ್ಕೋಸ್ಕರವಾಗಿ ಹಿರಿಯರು ಹೇಳಿದ್ರು, ಅಲ್ಲ ಎಂಜಲು ಮಾಡಿರ್ತಾರೆ, ಅದೆಲ್ಲ ಏನೇನೋ ಬಿಡಿ, ಅದಕ್ಕೆ ನಾವು ನೋಡಿಲ್ಲ ಬಿಟ್ಟಿಲ್ಲ, ಎಷ್ಟೋ ಹಾಗೆ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಇದು ಪ್ರಧಾನವಾದ ಕಾರಣ. ಅದಕ್ಕಾಗಿ ಊದಿನ ಕಡ್ಡಿಯನ್ನು ಮನೆಯಲ್ಲಿ ಬಳಸಬಾರ್ದು ಅಂತನ್ನತಕ್ಕಂತಹ ಸಂಪ್ರದಾಯ ಬಂದದ್ದು. ಹಾಗಾಗಿ ಈ ನಿಜವಾದ ಆಂತರ್ಯ ಗೊತ್ತಿದ್ದಾಗ ಅದನ್ನು ಮಾಡಬಾರ್ದು ಅಂತ ಅನ್ನೋದಕ್ಕೆ, ಸುಮ್ಮನೆ ಮಾಡಬಾರ್ದು ಅಂತ ಹೇಳ್ಬಿಟ್ರೆ ಯಾಕೆ ಮಾಡಬಾರ್ದು? ಅದು ಮಾಡಬಾರ್ದು ಅಷ್ಟೇ ಇರಿ, ನಮ್ಮಲ್ಲಿ ಪದ್ಧತಿ ಇಲ್ಲ ಹಾಗೆಲ್ಲ ಹೇಳೋದಲ್ಲ. ಈ ಕ್ರಮ ಕೊಟ್ಟಾಗ ಅದಕ್ಕೆ ಮತ್ತೆ ಏನು ಮಾಡಬೇಕು? ದಶಾಂಗ, ಕೆಂಡದ ಮೇಲೆ ದಶಾಂಗ ಹಾಕಿ ಮಾಡಿ, ಇಲ್ಲ ಅದನ್ನು ಗಡ್ಡೆ ಮಾಡಿರ್ತಾರಲ್ಲ ಅದನ್ನು ಹಚ್ಚಿ, ಏನು ತಪ್ಪಿಲ್ಲ. ಆದರೆ ಬಿದಿರಿನ ಗಿಡ ಮಾತ್ರ ಎಂದಿಗೂ ಸುಡಬಾರದು. ಅದಕ್ಕೆ ಅಲ್ಲಿ ಏನಾಯಿತು? ವನಸ್ಪತಯ ಓಷಧಯ ಲತಾಹ ತ್ವಕ್ ಸಾರಾಹ ವೀರುದಾಹ. ಗುಂಪು ಗುಂಪಾಗಿ ಬೆಳೀತದೆ ನೋಡಿ, ಚಪ್ಪರವರೇ ಅದೆಲ್ಲ. ಆಮೇಲೆ ವೀರುದಾಹ ದ್ರುಮಾಹ. ದ್ರುಮಾಹ ಅಂತಂದರೆ ಹೂ ಬಿಟ್ಟು ಕಾಯಿ ಬಿಟ್ಟು ಹಣ್ಣು ಕೊಡತಕ್ಕಂಥದ್ದು ದ್ರುಮ ಅಂತ ಕರೀತಾರೆ. ದ್ರುಮ ಅಂದ್ರೇನು? ಹೂ ಬಿಡುವ ಮರ ಯಾವುದಿದೆ, ಹೂ ಬಿಟ್ಟು ಕಾಯಿಯಾಗಿ ಹಣ್ಣು ಕೊಡತಕ್ಕಂಥದ್ದು, ಅದನ್ನು ದ್ರುಮ. ಅಲ್ಲಿಗೆ ವನಸ್ಪತಿ ಬೇರೆ, ದ್ರುಮ ಬೇರೆ, ಎರಡು ವಿಧ ಇದೆ. ಮಧ್ಯದಲ್ಲಿ ಇಷ್ಟು ವಿಭಾಗ, ಒಟ್ಟು 6 ವಿಭಾಗ ಅಂತ ಕರೆದ್ರು. ಕರೆದ ಮೇಲೆ ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ವನಸ್ಪತಯ ಓಷಧಯ ಲತಾಹ ತ್ವಕ್ ಸಾರಾಹ ವೀರುದಾಹ ದ್ರುಮಾಹ. ಇದೇನಿದು? ಇದರ ಸ್ವಭಾವಗಳೇನು? ಉತ್ಸ್ರೋತಾಹ ತಮಪ್ರಾಯಾಹ ಅಂತಸ್ಪರ್ಶಾಹ ವಿಶೋಷಿಣಃ. ತಮಪ್ರಾಯಾಹ ಅಂತಂದ್ರು, ಅಜ್ಞಾನ ಅಧಿಕ, ತಿಳುವಳಿಕೆ ಇಲ್ಲ ಅಂತಲ್ಲ. ನೋಡಿ, ಅವನು ಜೇಸಿ ಬೋಸಿ ಹೇಳೋದಕ್ಕಿಂತ ಮುಂಚೆ ಬರೆದಿದ್ದಾರಲ್ಲ, ಅಂತಸ್ಪರ್ಶಾಹ, ಒಳಗೊಳಗೆ ದುಃಖ ಪಡುತ್ತೆ. ಇದಕ್ಕಿಂತ ದೊಡ್ಡ ಪ್ರಮಾಣ ಬೇಕಾ? ವೇದವ್ಯಾಸ ದೇವರು ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟಂತ ಮಾತು. ಅಂತಸ್ಪರ್ಶ, ನೀವು ಕಡಿಲಿಕ್ಕೆ ಬಂದ್ರೆ ಅದು ಒಳಗೊಳಗೇ ದುಃಖ ಪಡುತ್ತಂತೆ. ಗೊಬ್ಬರ ನೀರು ಹಾಕ್ಲಿಕ್ಕೆ ಬಂದ್ರೆ ಒಳಗೊಳಗೇ ನಗುತ್ತಂತೆ. ಅಂತಸ್ಪರ್ಶ, ಒಳಗಡೆ ಸುಖ ದುಃಖವನ್ನು ಅನುಭವಿಸುವುದು. ನಿಮ್ಮಂತೆ ಹೊರಗೆ ತೋರಿಸ್ಕೊಳ್ಳಿಕ್ಕಾಗುವುದಿಲ್ಲ. ಅಂತಸ್ಪರ್ಶ ವಿಶೋಷಿಣ,
ಬಹಳ ಅದ್ಭುತವಾದ ಮಾತಿದು. ಕಡಿದು ಹಾಕಿದರೆ ಒಣಗತ್ತೆ ಅಂತ ಮೇಲ್ನೋಟಕ್ಕೆ ಅರ್ಥ. ಒಳಗಿನ ಅಭಿಪ್ರಾಯ ವಿಶೋಷಿಣ ಅಂತನ್ನುವ ಶಬ್ದಕ್ಕೆ ತುಂಬ ಅರ್ಥಗರ್ಭಿತವಾದ ಮಾತು. ಏನದು ಅಂದರೆ, ಒಂದು ಕಡೆ ನಿಮಗೆ ಕಾರಣ ಕೊಟ್ಟು ಹೇಳಿದರೆ ಸುಲಭ ಅರ್ಥ ಆಗುತ್ತೆ. ಏನು ಅಂದರೆ, ಒಂದು ಕಡೆ ನಾನು ಯಾವುದೋ ಒಂದು ಉಪನ್ಯಾಸಕ್ಕೆ ಹೋದಾಗ ಅದು ಪರಿಸರ ರಕ್ಷಣೆ ಅಂತ ಒಂದು ಇದು ಕರೆದ್ರು. ಆವಾಗ ಎಲ್ಲ ಹೇಳಿದರು, ವೃಕ್ಷಗಳ ಬಗ್ಗೆ ಹೇಳಿ ಅದನ್ನು ಕಾಪಾಡಬೇಕು, ವೃಕ್ಷಗಳಿಂದ ಏನು ಪ್ರಯೋಜನ ಅವೆಲ್ಲ ಆಯಿತು. ಕೊನೆಗೊಂದು ಮಾತು ಚಟಾಕಿ ಹಾರಿಸಿಬಿಟ್ರು ಅವರು. ಅದು ನಮಗೆ ನೋವಾಯಿತು. ಏನು ಅಂತ ಹೇಳಿದರೆ, ಅವರು ಮಾತಾಡ್ತಾ ಅದು ಏನು ಉದ್ವೇಗದಿಂದ ಮಾತಾಡಿದರೆ ಏನೋ ಗೊತ್ತಿಲ್ಲ, ನನಗದು ಅನುಕೂಲ ಆಯಿತು. ಯಾಕೆ ಹೇಳಿದರೆ, ಅವರು ಒಂದು ಮಾತು ಹೇಳಿದರು, ಇವತ್ತು ಪರಿಸರದ ರಕ್ಷಣೆ ಮಾಡಬೇಕಾದ್ದು ಎಲ್ಲರ ಕರ್ತವ್ಯ, ಅದು ಓಕೆ. ಈ ಪರಿಸರ ನಾಶ ಜಾಸ್ತಿ ಆಗೋದು ಯಾರಿಂದ ಗೊತ್ತಾ? ಏನೋ ಹೇಳ್ತಾರೆ ಅಂತ ನೋಡಿದರೆ, ವೈದಿಕ ಬ್ರಾಹ್ಮಣರಿದ್ದಾರಲ್ಲ ಅವರಿಂದ ಪರಿಸರ ನಾಶ. ಇನ್ನು ನಮ್ಮನ್ನು ಕರೆಸಿ ಉಪನ್ಯಾಸ ಮಾಡಿಸಿ ವೈದಿಕ ಬ್ರಾಹ್ಮಣರಿಂದ ಪರಿಸರ ನಾಶ ಅಂತ ಹೇಳಬೇಕಾದ್ರೆ ಬಿಡ್ಲಿಕ್ಕಾಗತ್ತಾ? ಆಮೇಲೆ ಹೇಳಿದೆ, ನಿಜವಾದ ಪರಿಸರ ಎಲ್ಲ ತುಂಬ ವಾದ ಆಯಿತು. ಕೊನೆಗಾದ್ರೆ ಎಸೆನ್ಸ್ ಅಷ್ಟೇ ಹೇಳ್ತೇನೆ, ಏನು ಪಾಯಿಂಟ್ ಅಷ್ಟೇ ಹೇಳ್ತೇನೆ. ಅವರು ಹೇಳಿದರು ವೈದಿಕ. ನಾನು ಕೇಳಿದೆ ಯಾಕೆ ಅಂತ ಕೇಳಿದ್ದಕ್ಕೆ, ನಿಮಗೆ ನೋಡಿ ಕಟ್ಟಿಗೆ ಇಲ್ಲದೆ ಊಟವೇ ಆಗೋದಿಲ್ಲ, ಊಟಕ್ಕೆ ಬೇಕಾದ್ರೆ ಕಟ್ಟಿಗೆ ಬೇಕು, ಇಜ್ಜಿಲು ಬೇಕು, ಸೌದೆ ಇಜ್ಜಿಲು ಅವೇ, ಎಷ್ಟು ಪರಿಸರ ನಾಶ. ಇವೆಲ್ಲ ನೀವು ಬಿಟ್ಟರೆ, ನಿಮ್ಮಂತೆ ನೀವು ಗ್ಯಾಸ್ನಲ್ಲಿ ಅಡುಗೆ ಮಾಡಿಬಿಟ್ರೆ ಎಷ್ಟು ಪರಿಸರ ಉಳಿತದೆ. ಪರಿಸರ ನಾಶ ಆಗೋದೇ ವೈದಿಕ ಬ್ರಾಹ್ಮಣರಿಂದ. ಏನು ಮಾಡಬೇಕು? ಸರಿ, ನಾನು ಹೇಳಿದೆ, ಸರಿ ಆಯ್ತಪ್ಪ, ಇದರಿಂದ ಇನ್ನೂ ಗೊತ್ತಾ ನಿನಗೆ? ನಾನು ಹೇಳಿದೆ, ಇವತ್ತು ನೀನು ಗ್ಯಾಸ್ನಿಂದ ಊಟ ಮಾಡ್ತಾ ಇದೆಯಲ್ಲ, ಇದರಿಂದ ಪರಿಸರ ಎಷ್ಟು ನಾಶ ಆಗ್ತಿದೆ ನನಗೆ ಗೊತ್ತಾ? ಯಾಕೆ? ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳಿಗೆ ಈ ಗ್ಯಾಸಿನ ಪರಿಚಯ ಇಲ್ಲ ಅಂತ ಅರ್ಥ ಅಲ್ಲ, ಅವರಿಗೆಲ್ಲ ಗೊತ್ತಿತ್ತು. ಆದರೂ ಯಾಕೆ ಬಳಸಲಿಲ್ಲ ಗೊತ್ತಾ? ಒಂದು ತಿಳ್ಕೊ, ಈ ಗ್ಯಾಸಿಂದ ಎಲ್ಲಿಂದ ತೆಗೆದಿದ್ದಿ? ಭೂಮಿಯಿಂದ ತೆಗೆದಿದ್ಯಲ್ವ. ಆ ಭೂಮಿಯಲ್ಲಿ ಗ್ಯಾಸ್ ಇದ್ದಾಗ ಹಿಂದೆ ಎಷ್ಟಿತ್ತು ಗೊತ್ತಾ? ಭೂಮಿಯಲ್ಲಿ ಹೇಗೆ 7 ಪೈರು ಬೆಳೀತಿತ್ತು, 7 ಧಾನ್ಯ ಬೆಳೀತದ್ದು, 7 ಸಲ, ಒಂದು ವರ್ಷಕ್ಕೆ 7 ಸಲ. ಈಗ ಯಾಕೆ ಬೆಳೀತಾ ಇಲ್ಲ? ಈಗ ಯಾಕೆ ಬೆಳೀತಾ ಇಲ್ಲ ಅಂದರೆ, ಆ ಕಾಲ ಈ ಕಾಲ. ಅದು ಯಾಕೆ ಕಾಲ? ಆ ಕಾಲದಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಸಂಪತ್ತನ್ನು ಅದು ನಮ್ದು ಮುಟ್ಟಬಾರ್ದು ಅಂತ ಸರಿಯಾದ ತಿಳುವಳಿಕೆ ಇತ್ತು. ಈಗೇನು ಗೊತ್ತಾ? ಬಗ್ಗಿಯೋದು ಎಲ್ಲ ನನಗೆ ಎಲ್ಲ ಬಗದು ಅಲ್ಲಿರತಕ್ಕಂಥ ಸತ್ವವನ್ನೆಲ್ಲ ಹೀರಿಬಿಟ್ಟದ್ದರಿಂದ ಈಗೇನಾಗಿಬಿಟ್ಟಿದೆ, ಭೂಮಿಯಲ್ಲಿ ಸತ್ವರಹಿತವಾಗಿದೆ. ಹಾಗಾಗಿ ಒಂದು ಸಲ ಬೆಳೆ ಬೆಳೆದ್ರೂ ಬೆಳೆಯೋದು ಕಷ್ಟ ಆಗೋಗಿದೆ. ಇದೇನು ಪರಿಸ್ಥಿತಿ? ಹಾಗಾದ್ರೆ ಪರಿಸರ ರಕ್ಷಣೆ ಮಾಡಿದವರು ಯಾರಪ್ಪ? ನೀವ? ಸರಿ, ಅದು ಹೋಗಲಿ. ತುಂಬ ವಿಚಾರ ಬಂತು. ಕೊನೆಗೆ ಈ ಪಾಯಿಂಟ್ ಅಷ್ಟೇ ಹೇಳಿಬಿಡ್ತೇನೆ. ಏನು ಅಂತಂದರೆ, ನಾವು ಯಾಕೆ ಸೌದೆಯಿಂದ ಊಟ ಮಾಡಬೇಕು ಅಂತ ನೀನು ಕೇಳಿದೆಯಲ್ಲ, ಇಜ್ಜಲಿಂದ ಯಾಕೆ ಊಟ ಮಾಡಬೇಕು ಅಂತ ಕೇಳಿದಲ್ಲ, ವಿಶೋಷಿಣ. ವೇದವ್ಯಾಸದೇವರು ಹೇಳ್ತಾರೆ, ಈಗ ನಾವು ಸತ್ತರೆ ನಮಗೆ ಸಂಸ್ಕಾರ ಮಾಡ್ತಾರೆ, ಮಕ್ಕಳು ಅಥವಾ ಇನ್ಯಾರೋ ಬಂಧುಗಳು ಸಂಸ್ಕಾರ ಮಾಡ್ತಾರೆ, ಪಿಂಡ ಪ್ರದಾನ ಆಗುತ್ತೆ, ಸದ್ಗತಿ ಆಗುತ್ತೋ ಬಿಡುತ್ತೋ ಮುಂದಿಂದು, ಅಥವಾ ಸದ್ಗತಿ ಆಗುತ್ತೆ ಅಂತ ಶಾಸ್ತ್ರ ಅಲ್ವಾ. ನಾವು ನಮ್ಮ ಔರ್ಧ್ವ ದೈಹಿಕ ಕ್ರಿಯೆಗಳನ್ನೆಲ್ಲ ಮಾಡಿ ಪಿಂಡ ಪ್ರದಾನಾದಿಗಳನ್ನೆಲ್ಲ ಮಾಡಿದರೆ, ದಾನ ಧರ್ಮಾದಿಗಳು ಮಾಡಿದರೆ ನಮಗೆ ಒಂದು ಸದ್ಗತಿ ಆಗುತ್ತೆ, ನಮಗೇನೋ ಆಗುತ್ತೆ. ಆ ಗಿಡ ಮರಗಳಿಗೆ ಯಾರ್ರೀ ಸದ್ಗತಿ ಕೊಡೋದು? ಅವರಿಗೆ ಯಾರ್ರೀ ಪಿಂಡ ಪ್ರದಾನ ಮಾಡೋದು? ಅವು ಜೀವ ಅಲ್ವಾ, ಮತ್ತು ಅವಕ್ಕೆ ಉದ್ಧಾರ ಆಗೋದು ಹೇಗೆ? ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ತರಹದ ಉದ್ಧಾರವನ್ನು ವೇದವ್ಯಾಸದೇವರು ಹೇಳ್ತಾರೆ. ಈ ಗಿಡ ಮರಗಳಿಗೆ ಅವು ಬಿದ್ದು ಹೋಗುತ್ತಲ್ಲ, ವಿಶೋಷಿಣ, ಬಿದ್ದು ಹೋದ್ಮೇಲೆ ಆ ಕಟ್ಟಿಗೆಯಿಂದ ಯಾವನ ತೆಗೆದುಕೊಂಡು ಅಡಿಗೆ ಮಾಡಿ ಊಟ ಮಾಡ್ತಾನೆ, ಅದೇ ಅದಕ್ಕೆ ಸಂಸ್ಕಾರ ಅಂತೆ. ಅದಕ್ಕೆ ಉತ್ತಮ ಜನ್ಮಕ್ಕೆ ಕಾರಣ ಆಗುತ್ತಂತೆ. ಈ ಜನ್ಮದ ಸಂಸ್ಕಾರ ಎಲ್ಲ ಹೋಗಿ ಉತ್ತಮ ಜನ್ಮಕ್ಕೆ ಹೋಗಲಿಕ್ಕೆ ಅವಕಾಶ. ಹಾಗಾದರೆ ಈ ವೈದಿಕ ಬ್ರಾಹ್ಮಣರು ಸೌದೆಯಿಂದ ಊಟ ಮಾಡೋದು ಯಾತಕ್ಕೆ ಅಂತಂದ್ರೆ, ಆ ಕಟ್ಟಿಗೆಯ ರೂಪದಲ್ಲಿರ್ತಕ್ಕಂಥ ಜೀವನಿಗೆ ಸದ್ಗತಿ ಆಗಲಿ. ಇದು ವೇದವ್ಯಾಸರು ಹಾಕೊಟ್ಟದ್ದು. ಹಾಗಾದರೆ ಈ ಮಾಡುವ ಉದ್ದೇಶದಲ್ಲಿ ಎಷ್ಟು ಅದ್ಭುತವಾಗಿದೆ. ವಿಶೋಷಿಣ. ಇವೆಲ್ಲ ತಿಳುವಳಿಕೆ ಗೊತ್ತಿಲ್ಲದೆ ಏನೋ ಅಪಪ್ರಚಾರ ಮಾಡಿದರೆ ನೋಡಿ, ವೇದವ್ಯಾಸದೇವರ ನಿಜವಾಗಿ ನೀವು ಇವತ್ತು ಯಾವುದ್ಯಾವುದಕ್ಕೂ PhD ಮಾಡ್ತಾರೆ. ನಿಜವಾಗಿ PhD ಮಾಡಬೇಕು ಭಾಗವತ 3ನೇ ಸ್ಕಂದ. 3ನೇ ಸ್ಕಂದದ ಸೃಷ್ಟಿಯ ಬಗ್ಗೆ ಒಂದು ರಿಸರ್ಚ್ ಮಾಡಿದರೆ ನಿಜವಾಗಿಯೂ ಜಗತ್ತಿನಲ್ಲಿ ಯಾವನು ಮಾಡಿರಲ್ಲ ಅಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ. ರಿಸರ್ಚ್ಗೆ ಬೇಕಾದಂಥ ಹೂರಣವನ್ನೇ ಕೊಟ್ಟಿದ್ದಾರೆ. ನೀವು ತೆಗಿಬೇಕು, ಹುಡುಕಿ ತೆಗಿಬೇಕು. ಒಂದೊಂದು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ತಮಪ್ರಾಯ ಅಂತಸ್ಪರ್ಶಾಹ ವಿಶೋಷಿಣ ಹೀಗೆಲ್ಲ ಹೇಳಿ ಬಹಳ ದೊಡ್ಡದಾದಂಥ ವಿಚಾರ. ಮುಂದೆ ಪ್ರಾಣಿಗಳ ಬಗ್ಗೆ ಹೇಳ್ತಾರೆ. ತೆರಸಮ ಅಷ್ಟಮ ಸರ್ಗ ಸೋ ಅಷ್ಟಾವಿಂಶತಿತೋ ಮತಃ 28 ವಿಧ ಇದೆ ಅಂತೆ. ಇದು 7ನೇ ಗಿಡಮರಗಳ ಸೃಷ್ಟಿ, 7ನೇದಾದರೆ 8ನೇದು ಪ್ರಾಣಿಗಳ ಸೃಷ್ಟಿ. ಅದು 28 ವಿಧ ಅಂತ. 1 ಉಗುರಿನ ಪ್ರಾಣಿ, 2 ಉಗುರಿನ ಪ್ರಾಣಿ, 3 ಉಗುರಿನ ಪ್ರಾಣಿ, 4 ಉಗುರಿನ ಪ್ರಾಣಿ, 5 ಉಗುರಿನ, ಏನೇನೆಲ್ಲ ಹೇಳ್ತಾರೆ. ಅದರೆಲ್ಲ ಭಾರಿ ಇದೆ. ಅದು ನೆಲದಲ್ಲಿ ಹರಿಯೋದು, ಜಲದಲ್ಲಿ ಹರಿಯೋದು, ಹೀಗೆಲ್ಲ ಉಂಟು. 1 ಉಗುರಿನ ಪ್ರಾಣಿ ಅಂತೆ ಕತ್ತೆ, ಕುದುರೆ, ಇವೆಲ್ಲ. 2 ಪ್ರಾಣಿ ಅಂತೆ ಆಕಳು, ಎಮ್ಮೆ ಇತ್ಯಾದಿಗಳು.
3 ಉಗುರಿನ ಪ್ರಾಣಿ, ಕೋಳಿ, ನವಿಲು ಹೀಗೆಲ್ಲ. ಆಮೇಲೆ 4 ಯಾವುದೋ ಒಂದು ಬರೆದಿದ್ದಾರೆ, ಅದು ಹೆಸರು ಗೊತ್ತಿಲ್ಲ, ಅದು 8 ಕಾಲಿನ ಪ್ರಾಣಿ ಅಂತ ಬರೆದಿದ್ದಾರೆ. ಆಮೇಲೆ 5 ಉಗುರಿನ ಪ್ರಾಣಿ, ಹುಲಿ, ಸಿಂಹ, ಕರಡಿ ಇತ್ಯಾದಿಗಳು ತುಂಬ ಬರೆದಿದ್ದಾರೆ. ಆಮೇಲೆ ಜಲಚರ ಪ್ರಾಣಿಗಳು, ಗಿಡುಗಗಳು, ಹದ್ದಿಗಳು ಇವೆಲ್ಲ ಜಾತಿ, ಕುಕ್ಕು, ಹಕ್ಕಿಯಂತೆ, ನವಿಲು, ಹಂಸ, ಕೊಕ್ಕರೆ, ಕಾಗೆ, ಗೂಬೆ ಎಲ್ಲ ತುಂಬ ಎಷ್ಟು ವಿಧವಾದ ಸೃಷ್ಟಿಯನ್ನು 28 ವಿಧ ಅಂತ ಬರೀತಾರೆ. 28 ವಿಭಾಗ, ಒಂದೊಂದರಲ್ಲಿ ಮತ್ತೆ ತುಂಬ ಇದೆ. ಆಮೇಲೆ ಇವೆಲ್ಲ ಆದ ಮೇಲೆ ಅದರ ಪರಿಣಾಮವನ್ನೆಲ್ಲ ಹೇಳ್ತಾರೆ. ಹೇಗೆ ಅಂತ ಕೇಳಿದಾಗ, ಅವಿದಹ ಭೂರಿತಮಸಃ ಗ್ರಾಣಜ್ಞಾಃ ಹೃದಯವೇದಿನಃ. ಅವಕ್ಕೆ ಜ್ಞಾನ ಇಲ್ಲ ಅಂತ ಹೇಳಿಲ್ಲ, ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರು. ಬುದ್ಧಿ ಇಲ್ಲ, ಜ್ಞಾನ ಇದೆ, ಬುದ್ಧಿ ಇಲ್ಲ. ಜ್ಞಾನ ಇಲ್ಲ, ಬುದ್ಧಿ ಏನು ಹೇಗಂದರೆ, ಬುದ್ಧಿ ಬೇರೆ, ಜ್ಞಾನ ಬೇರೆ. ಬುದ್ಧಿ ಎಲ್ರಿಗೆ, ಜ್ಞಾನ ಎಲ್ರಿಗಿದ್ರೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಅನ್ನೋದು ಬುದ್ಧಿ. ಈಗ ಸರ್ಟಿಫಿಕೇಟ್ ಇರ್ತದೆ, ಆ ಸರ್ಟಿಫಿಕೇಟಿಂದ ನೀ ಏನು ಸಂಪಾದನೆ ಮಾಡ್ತಾ ಅದು ಬುದ್ಧಿ. ಆ ಬುದ್ಧಿಯಿಂದ ನೀನೇನು, ಈಗ ಓದಿದ್ದೇನೆ, ನನಗೆ ಬೇಕಾದ ಸರ್ಟಿಫಿಕೇಟ್ ಇದೆ, ಏನು ಅದನ್ನು ಹೇಳಿ ನೋಡೋಣ, ಹೇಳಲಿಕ್ಕೆ ಬರೋದಿಲ್ಲ, ಹೇಳೋದು ಬುದ್ಧಿ, ಇರೋದು ಜ್ಞಾನ. ಆ ಜ್ಞಾನಕ್ಕೆ ಬುದ್ಧಿಯ ಸಹವಾಸ ಇದ್ದಾಗ ಮಾತ್ರ ಅದು ಸ್ಪಷ್ಟೀಕರಣವಾಗುತ್ತೆ. ಹಾಗೆ ಅವಕ್ಕೆ ಬುದ್ಧಿ ಇಲ್ಲ ನೋಡಿ, ಹತ್ತಿರ ಇರ್ತದೆ, ಆಕ್ಸಿಡೆಂಟ್ ಆದರೆ ಓಡೋದು, ರಸ್ತೆಯಲ್ಲಿ ಎಲ್ಲೋ ಆಲೋಚನೆ ಮಾಡ್ಕೊಂಡು ಹೋಗ್ತಿರ್ತದೆ. ಆದರೆ ಜ್ಞಾನ ಇಲ್ವಾ? ಜ್ಞಾನ ಇದೆ, ಹಸಿವೆ ಆದರೆ ಓಡುತ್ತೆ, ಇದು ಮಾಡುತ್ತೆ, ಎಲ್ಲ ಮಾಡ್ತದೆ. ಆಮೇಲೆ ಅದಕ್ಕೆ ಒಂದು ದೇವರು ದೊಡ್ಡದು ಕೊಟ್ಟಿದ್ದಾನೆ. ಏನು ಅಂತ ಕೇಳಿದರೆ ಗ್ರಾಣಜ್ಞಾಹ. ಗ್ರಾಣಜ್ಞ ಅಂದರೆ ವಾಸನೆಯಿಂದ ಎಲ್ಲ ಕಂಡು ಹಿಡಿತದಂತೆ. ವಾಸನೆಯಿಂದ ಕಂಡು ಹಿಡಿದು ಎಲ್ಲ ನೋಡಿ. ಇವತ್ತು ಪೊಲೀಸರವನು ಕಳ್ಳತನ ಆದ ಕೂಡಲೇ ಫಸ್ಟ್ ಕರ್ಕೊಂಬರೋದೇ ನಾಯಿನ ಕರ್ಕೊಂಬಂದು ಅದು ವಾಸನೆ ನೋಡಿ ಕರ್ಕೊಂಡೋಗಿ ಕಳ್ಳನ ತೋರಿಸ್ಬೇಕು. ತೋರಿಸಿದ ಮೇಲೂ ಕೂಡ ಮರುದಿವಸ ಪೇಪರ್ನಲ್ಲಿ ಇಂಥ ಪೊಲೀಸ್ ಇಂಥ ಕಳ್ಳನ ಹಿಡ್ದ, ಎಂಥ ದುರ್ಬುದ್ಧಿ ನೋಡಿ. ಹಿಡಿದದ್ದು ನಾಯಿ, ಇಂಥ ನಾಯಿ ಹಿಡೀತು ಅಂತ ಬರೆಯೋದೇ ಇಲ್ಲ, ಪೊಲೀಸ್ ಇಂಥವ್ನು ಹಿಡ್ದ ಅಂತ. ಎಂಥ ಅನ್ಯಾಯ ನೋಡಿ. ಇಂಥ ದುರ್ಬುದ್ಧಿಗಳು ಯಾರೋ ಉಪಯೋಗಿಸ್ಕೊಳ್ಳೋದು. ಹಾಗಾಗಿ ಗ್ರಾಣಜ್ಞಾಃ ಹೃದಯವೇದಿನಃ. ಅಲ್ಲಿಗೆ 6 ವಿಧ ಗಿಡ ಮರಗಳದ್ದು, ಪ್ರಾಣಿಗಳದ್ದು 28 ವಿಧ. ಹಾಗಾದ್ರೆ ಮನುಷ್ಯರದ್ದು ಭಾರಿ ಇರಬೇಕಲ್ರಿ? ಏನಿಲ್ಲ. ಮನುಷ್ಯರದ್ದು ಎಷ್ಟಂತೆ ಅಂತ ಕೇಳಿದಾಗ, ಸ್ವಾಮಿ ಮನುಷ್ಯರ ಬಗ್ಗೆ ಹೇಳ್ರಿ ಅಂತ ಕೇಳಿದಾಗ, ಅರ್ವಾಕ್ಷರೋತಸ್ತು ನವಮಃ. 9ನೇದು, 8ನೇದು ಪ್ರಾಣಿಗಳದಾದ್ರೆ 9ನೇದು ಮನುಷ್ಯರದು. ಅರ್ವಾಕ್ಷರೋತಸ್ತು ನವಮಃ. ಎಷ್ಟು ಇದೆ ಸ್ವಾಮಿ? ಕ್ಷತ್ರ ರೇಖ ವಿದೋ ನೃಣ. ಒಂದೇ ಥರ. ಏನು ಸ್ವಾಮಿ ಮನುಷ್ಯರು ಇಟ್ಟೆಲ್ಲ ಇದ್ದಾರೆ ಒಂದೇ ಥರ ಅಂತೀರ? ಹೌದು, ಎಲ್ಲ ಒಂದೇ ಥರ. ನೀವು ನೋಡಿಬೇಕಾದ್ರೆ ಏನಾದ್ರು ವ್ಯತ್ಯಾಸ ಇದೆಯಾ? ಮೂಗು ಎಲ್ಲಿರಬೇಕು ಅಲ್ಲ ಇದೆ, ಕಿವಿ ಎಲ್ಲಿರಬೇಕು ಅಲ್ಲ ಇದೆ, ಕಣ್ಣೆಲ್ಲಿರಬೇಕು ಅಲ್ಲ ಇದೆ, ಬೆನ್ನೆಲ್ಲಿರಬೇಕು ಅಲ್ಲ ಇದೆ, ಕೈಯಲ್ಲಿರಬೇಕು ಅಲ್ಲ ಇದೆ, ಬೆರಳೆಲ್ಲಿರಬೇಕು ಅಲ್ಲ, ಎಲ್ಲ ಒಂದೇ ಥರ. ಆದರೆ ಭಿನ್ನ ಧರ್ಮಾಶ್ಚ ಪದಾರ್ಥಾನ್ಯ ಕಿಲಾನ್ಯಪಿ. ಅಷ್ಟೇ ಅಲ್ಲ, ಅದಕ್ಕೋಸ್ಕರ ಹೇಳಿದ್ದಲ್ಲ, ವಿಶಿಷ್ಟವಾದ ಮಾತನ್ನು ಹೇಳ್ತಾರೆ. ಏನು ಅಂದರೆ, ಒಬ್ಬ ಮಾಡಿದ, ಇವ ಮಾಡಿದ. ನೋಡಿಬೇಕಾದ್ರೆ ಹೇಗೆ ಅಂತ ಕೇಳಿದಾಗ, ಏನ್ರಿ ಇವತ್ತು ನಮ್ಮ ಮನೆ ನಮಗೊಂದು ಕಾರ್ ಬೇಕು. ಯಾಕೆ? ಪಕ್ಕದ ಮನೆಯವರು ಕಾರ್ ತಗೊಂಡಿದ್ದಾರೆ, ಕಾರ್ ಬೇಕು. ಪಕ್ಕದ ಮನೆಯವರು ಕಾರ್ ತಗೊಂಡಿದ್ದಾರೆ, ಅದಕ್ಕೆ ಮಕ್ಕಳು ನೋಡಿ, ಅಪ್ಪ ಏನು ನನಗೆ ಈ ವರ್ಷ ಪಲ್ಸರ್ ಬೈಕ್ ಕೊಡಿಸ್ಬೇಕು. ಅಲ್ಲ, ನಿನ್ನ ಪಲ್ಸರ್ ಬೈಕೇ ಯಾಕೆ ಬೇಕಪ್ಪ ನಿನಗೆ? ನಮ್ಮ ಫ್ರೆಂಡ್ ತಗೊಂಡಿದ್ದಾನೆ ಅದಕ್ಕೆ. ಅಲ್ಲಿಗೆ ಏನಾಯ್ತು? ಇನ್ನೊಬ್ಬರು ಮಾಡ್ತಾನೆ ಅದಕ್ಕೆ ನಂಗೆ ಬೇಕೇ ಹೊರತು ನಿನಗೆ ಯಾಕೆ ಬೇಕು? ಇಲ್ಲ ನೋಡಿ, ಇವತ್ತು ಈ ಬಣ್ಣದ ಬಟ್ಟೆ ಬೇಕು. ಯಾಕ್ರಿ? ಆ ಬಟ್ಟೆ ಮೊನ್ನೆ ಹಾಕೊಂಡಿದ್ದ, ಅದು ಚೆನ್ನಾಗಿ ಕಾಣ, ಅದು ಬಟ್ಟೆ. ಹಾಗಾದ್ರೆ ಇನ್ನೊಬ್ಬನ ಹಾಕೊಂಡಿದ್ದು ಚೆನ್ನಾಗಿ ಕಾಣಿದ್ರೆ ನಿನಗೆ ಯಾವುದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಅದನ್ನ ಯಾವತ್ತೂ ನೋಡೋದಿಲ್ಲ. ಯಾರಿಗೂ ಬೇಡ. ಅವನು ಮಾಡ್ತಾನೆ ನಾನು ಮಾಡ್ಬೇಕು, ಅವನು ಮಾಡ್ತಾನೆ ನಾನು ಮಾಡ್ಬೇಕು, ಅವನು ಮಾಡ್ತಾನೆ. ಇದೇ ಕೆಲಸ. ನಾನು ಒಂದು ಕಡೆ ಹಳ್ಳಿಯಲ್ಲಿ ಯಾವುದೋ ಒಂದು ಮರದ ಕೆಳಗೆ ಕೂತ್ಕೊಂಡು ಓದ್ತಾ ಇರುವಾಗ ಒಂದು ಕುರಿ ಕಾಯುವನು ಬಂದ. ಅವನು ಸಾವಿರಾರು ಕುರಿಗಳು, ಇಬ್ಬರೇ ಇದ್ದರು. ನಾನು ಕೇಳಿದೆ, ಏನಪ್ಪ ಇಷ್ಟು ಕುರಿಗಳಿದೆಯಲ್ಲ ಅಂತ. ಅವನು ಕೇಳಿದೆ, ಯಾಕೆ ಸರ್ ಯೋಚನೆ ಮಾಡ್ತೀರಿ? ಏನಪ್ಪ? ಅಲ್ಲ, ಇದಕ್ಕೆಲ್ಲ ಸುಲಭ ಉಪಾಯ. ಆಕಳನ್ನ ಕಾಯೋದು ಕಷ್ಟ, ಕುರಿಗಳನ್ನ ಕಾಯೋದು ಸುಲಭ ಅಂದ. ಅಲ್ಲಪ್ಪ, ಈಗ ನೋಡಿ ಆ ದಾರಿಯಲ್ಲಿ ಹೋಗ್ಬೇಕೇನು? ನೋಡಿ ಸರ್, ಆ ದಾರಿಯಲ್ಲಿ ಎಲ್ಲ ಕರ್ಕೊಂಡು ಹೋಗ್ತೀನಿ. ಹೆಂಗೆ ಕರ್ಕೊಂಡು? ಏನಿಲ್ಲ, ಒಂದು ಕುರಿಯನ್ನು ಮುಂದೆ ಹೋದ, ತೆಗೆದು ಆ ದಾರಿಯಲ್ಲಿ ಬಿಸಾಡಿದ, ಅದು ಮೇ ಅಂತ ಹೋಯ್ತು. ಎಲ್ಲದರೊಳಗೆ ನೋಡಿ, ಇಷ್ಟು ಕುರಿಗಳು ಅಷ್ಟು ಸಣ್ಣ ದಾರಿ ಒಳಗೆ ತೂಕಿ 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 ಹೋದವರೆದು ಆ ಕಡೆ ಈ ಕಡೆ ದಾರಿದು ಹೋಗಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಒಂದು ಏನು ಹಾಕ್ತಾ ಅದು ಹಾಕಿ ಮಾಡ್ತಾ, ಈಗ ಸ್ನಾನ ಮಾಡಿಸೋದು ಹೇಗೆ ಅಂತ ತೆಗೆದ ನದಿಯಲ್ಲಿ ಹೋಗದ ಒಂದು ಎಲ್ಲ ದಪ 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 ಬಿತ್ತು. ಯಾಕೆ ಅಂತ ಕೇಳಿದ್ರೆ, ಯಾಕೆ ಅವನು ಹಾರಿದ, ನಾ ಹಾರಿದೆ, ಅವ ಯಾಕೆ ಹಾರಿದ ಗೊತ್ತಿಲ್ಲ. ಎಲ್ಲ ಜೀವನ ಮತ್ತೆ ತಮ್ದೇನು ಎಲ್ಲ ಹೀಗೆ ಅಂತೆ. ಹಾಗಾಗಿ ಕ್ಷತ್ರ ಏಕವಿದೋ ನೃಣಾಂ. ಅಲ್ಲ ಸ್ವಾಮಿ, ಅವ್ರದ್ದು ಬಗ್ಗೆ ಹೇಳಿ. ರಜೋದಿಕಾಹ, ರಜೋಗುಣವೇ ಜಾಸ್ತಿ ಅಂತೆ. ಕರ್ಮಪರಾಹ, ಕೆಲಸದಲ್ಲೇ ಆಸಕ್ತಿ ಅಂತೆ. ದುಃಖೇಚ ಸುಖಮಾಲಿನಃ, ದುಃಖದಲ್ಲೇ ಆಸಕ್ತಿ, ದುಃಖವನ್ನೇ ಸುಖ ಅಂತ ಭ್ರಮಿಸೋದು. ನಿಜವಾಗಿ ಆಶ್ಚರ್ಯ ಅಲ್ವಾ? ಹಾಗೇ ಇದೆ ನೋಡಿ. ರಜೋದಿಕಾಹ, ರಜೋಗುಣವೇ ಅಧಿಕ. ಇನ್ನೂ ಸ್ವಲ್ಪ ದೃಷ್ಟಾಂತ ಕೊಡ್ಲಾ? ಏನು ಗೊತ್ತಾ? ಸತ್ವಗುಣದ ಪ್ರತೀಕ ವಿಭೀಷಣ, ರಜೋಗುಣದ ಪ್ರತೀಕ ಕುಂಭಕರ್ಣ.
ತಮೋಗುಣದ ಪ್ರತೀಕ ರಾವಣ. ಸಾಕಲ್ಲ. ಈಗ ರಜೋಧಿಕಾಹ ಅಂದ್ರೇನು? ರಜೋಗುಣವೇ ಅಧಿಕ ಅಂದ್ರೇನು? ಕುಂಭಕರ್ಣ ಅಂತ ಅರ್ಥ. ತಿನ್ನೋದು ಮಲಗೋದು, ಮಲಗೋದು ತಿನ್ನೋದು. ಅದಕ್ಕೆ ಇರಬೇಕು ಈ ಸರ್ಕಾರದವರೆಲ್ಲ, ಈ ಆಫೀಸ್ನವರೆಲ್ಲ ಭಾನುವಾರವನ್ನು ರಜಾ ಅಂತ ಕೂಗಿದ್ದು. ಯಾಕೆ ರಜಾ ಅಂದರೆ ರಜೋಗುಣದ ಕೆಲಸವನ್ನೇ ಮಾಡೋದಿಲ್ಲ, ಮತ್ತಿನ್ನೇನು ಬೇರೆ ಏನು ಮಾಡ್ತಾರೆ? ಮಲಗೋದು, ಟಿ ವಿ ನೋಡೋದು, ಮಲಗೋದು, ಟಿ ವಿ ನೋಡೋದು, ಮಲಗೋದು, ತಿನ್ನೋದು, ಇನ್ನೇನಿಲ್ಲ. ಅದಕ್ಕೆ ರಜೋಗುಣದ ಕೆಲಸವನ್ನೇ ನೀವು ಮಾಡೋದಾದ್ರೆ ನಾವು ಅದಕ್ಕೆ ಯಾಕೆ ರಜೆ ಅಂತ ಕರಿಬಾರ್ದು ಅಂತ. ಹೀಗಾಗಿ ರಜೆ ರಜೋಧಿಕಾಹ ನಾ ಹೇಳಿದ್ದಲ್ಲ, ವೇದವ್ಯಾಸರು ಹೇಳ್ತಾರೆ ರಜೋಧಿಕಾಹ ಕರ್ಮಪರಾಹ ದುಃಖೇತ ಸುಖಮಾನ್. ನೋಡಿಬೇಕು, ಆಶ್ಚರ್ಯ ಇರುತ್ತಾ? ಕೆಲಸ ಮಾಡೋದು ಯಾಕೆ? ಸುಖ ಪಡ್ಲಿಕ್ಕೆ. ಅವನಿಗೆ ಎಲ್ಲಿ ತನಕ ಭ್ರಮೆ ಆಗಿಬಿಟ್ಟಿದೆ ಕೆಲಸ ಮಾಡಿ ಮಾಡಿ ಅಂದರೆ ಕೆಲಸ ಮಾಡೋದೇ ಸುಖ, ಕೆಲಸ ಮಾಡೋದೇ ಸುಖ. ಕೆಲವರು ಹೇಳೋದುಂಟು, ಯಾಕ್ರಿ ಕೆಲಸಕ್ಕೆ ಹೋಗ್ತಾರೆ? ಮನೆಯಲ್ಲಿ ಬೋರ್ ಆಗುತ್ತೆ ರೀ, ಅದಕ್ಕೆ ಕೆಲಸ. ಏನಾದರೂ ಟೈಮ್ ಏನು ತರ್ತಾಗ ನೋಡಿ, ಅವನ್ನ ರಿಟೈರ್ಮೆಂಟ್ ಆಗಿರ್ತದೆ, ಮನೆಗೆ ಏನಪ್ಪ ಇಷ್ಟು ದಿವಸ ಯಾಕೆ ಕೆಲಸ ಮಾಡಿದ್ವಿ, ಸುಖ ಪಡೋಣ ಅಂತ. ಸರಿ, ಇನ್ಮೇಲೆ ಮನೆಯಲ್ಲಿ ಹೋಗಿ ಅಲ್ಲ ಸಂಬಳ ಸರ್ ಮನೆಗೆ ಕಳಿಸ್ತೀನಿ, ನೀವು ಬರೋದು ಬೇಡ, ಮನೆಗೆ ಕಳಿಸ್ತೀನಿ ಸಂಬಳ, ನೀವು ಮನೆಯಲ್ಲಿ ಖುಷಿ ಪಡ್ರಿ. ಇವ ಏನು ಮಾಡ್ತಾರೆ ಗೊತ್ತಾ? ಮರು ದಿವಸ ಪರ್ಸ್ ಹಿಡ್ಕೊಂಡು ಹೊರಟ. ಎಲ್ಲಿಗೆ ಹೊರಟ್ರಿ ಅಂತ ಕೇಳಿ, ಅಲ್ಲ ಎಲ್ಲಿಯಾದ್ರೂ ಕೆಲಸ ಇದೆ. ಅಲ್ಲ ಮನೆಯಲ್ಲಿ ಕೂತು ದುಃಖ ಆಗ್ತದೆ ಅದಕ್ಕೆ. ನೋಡಿ ಎಲ್ಲಿ ತನಕ ಭ್ರಮೆ ಆಗಿಬಿಟ್ಟಿದೆ ಅಂದ್ರೆ, ಓ ಕೆಲಸ ಮಾಡ್ತಾ ಇದ್ರೇನೇ ಸುಖ, ಆ ಕೆಲಸ ಮಾಡೋದನ್ನು ಬಿಟ್ಟು ಮತ್ತೊಂದು ಸುಖ ಉಂಟು ಅಂತೇ ಗೊತ್ತಿಲ್ಲ. ಅದನ್ನು ವೇದವ್ಯಾಸರು ಕರ್ಮಪರಾಹ ದುಃಖೇತ ಸುಖಮಾನಿನಃ, ದುಃಖವನ್ನೇ ಸುಖ ಅಂತ ಭ್ರಮಿಸ್ತಕ್ಕಂಥವರು. ಹಾಗಾಗಿ ಇಂಥ ಮನುಷ್ಯರನ್ನು ಹೇಗಪ್ಪ, ಇದು 9ನೆಯ ಸೃಷ್ಟಿ ಅಂತ ಕರೆದ್ರು. ಆಮೇಲೆ 10ನೆಯ ಸೃಷ್ಟಿಯೆಲ್ಲ ಹೇಳ್ತಾರೆ. ಹೀಗೆ ದೇವತೆಗಳ ಕೌಮಾರ ಸೃಷ್ಟಿ ಅಂತ 10ನೇದು. ಅದು ಯಾವುದು? ಇಂದ್ರಾದಿ ದೇವತೆಗಳು ಒಂದು ವರ್ಗ, ಪಿತೃಗಳು, ಅಸುರರು, ಗಂಧರ್ವರು, ಅಪ್ಸರೆಯರು, ಸಿದ್ಧರರು, ಯಕ್ಷರು, ರಾಕ್ಷಸರು, ಚಾರಣರು, ಭೂತ, ಪ್ರೇತ, ಪಿಶಾಚಿ, ವಿದ್ಯಾಧರ, ಕಿನ್ನರ ಮುಂತಾಗಿರತಕ್ಕಂಥ ಅವರೆಲ್ಲರೂ ಕೂಡ ಸೃಷ್ಟಿ. ಇದು 10ನೆಯ ಸೃಷ್ಟಿ. ಏವಂ ದಶವಿಧ ಪ್ರೋಕ್ತ, 10 ವಿಧವಾದ ಸೃಷ್ಟಿಯನ್ನು ನಿನಗೆ ಹೇಳಿದ್ದೇನೆ. ಮುಂದೆ ಬ್ರಹ್ಮದೇವರಿಗೆ ಇದ್ಯಾವುದು ಸೃಷ್ಟಿ ಇಷ್ಟ ಆಗಲಿಲ್ಲ, ಮೈಥುನಿ ಭಾವದಿಂದ ಸೃಷ್ಟಿ ಅಂತ ಹೇಳಿ ತನ್ನ ರೂಪವನ್ನೇ 2 ಮಾಡ್ತಾರೆ, ಒಂದು ಗಂಡು ಒಂದು ಹೆಣ್ಣು. ಅದೇ ಸ್ವಯಂಭುವನು ಶತರೂಪಾದೇವಿ, ಅದರಿಂದ 3 ಹೆಣ್ಣು 2 ಗಂಡು, ಪ್ರಿಯವ್ರತರು ಉತ್ಥಾನಪಾದರು ಮತ್ತು ಆಕೂತಿ, ದೇವಹೂತಿ, ಪ್ರಸೂತಿ ಎಂಬತಕ್ಕಂಥದ್ದು ಅವರ ಸೃಷ್ಟಿ ಹೇಗಾಯಿತು, ಅವರ ಉಪದೇಶಗಳು ಏನು ಅನ್ನುವಂಥದ್ದನ್ನು ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ಶ್ರೀಕೃಷ್ಣಾರ್ಪಣ.